ಪ್ರಿಯ ವೀಕ್ಷಕರೇ, ಮತ್ತೊಂದು ಹೊಸ ಶೀರ್ಷಿಕೆಯಲ್ಲಿ ಮತ್ತೊಂದು ಹೊಸ ಸಂಚಿಕೆಯನ್ನ ನಾವು ನಿಮ್ಮ ಮುಂದೆ ಈಗ ಸಾದರಪಡಿಸುತ್ತಿದ್ದೇವೆ. ಈ ಹೊಸ ಶೀರ್ಷಿಕೆ ಪ್ರಸಕ್ತ ಪ್ರಾರ್ಥನೆ. ಅಂದರೆ ಪ್ರಸಕ್ತ ವಿದ್ಯಮಾನ, ಅಂದ್ರೆ ನಾಡಿನೊಳಗೆ, ದೇಶದೊಳಗೆ ಅಥವಾ ಲೋಕದೊಳಗೆ ಪ್ರಸಕ್ತ ಸನ್ನಿವೇಶದಲ್ಲಿ ಆ, ಜನರಿಗೆ ಯಾವ ವಿಷಯಕ್ಕೆ ಆದರಣೆಯ ಮಾತುಗಳು ಮತ್ತು ಪ್ರಾರ್ಥನೆ ಅವಶ್ಯಕತೆ ಇದೆಯೋ ಅಂತ ವಿಷಯಗಳನ್ನು ಆಧರಿಸಿ ಅಂತ ವಿಷಯ ಪ್ರಸ್ತಾಪ ಅವುಗಳನ್ನು ನಾವು ವಾಕ್ಯದೊಂದಿಗೆ ಅದನ್ನು ನಾವು ಗಮನಿಸಿ ಅದರಿಂದ ಸಿಕ್ಕುವಂಥ ಆಧರಣೆಗಳನ್ನ ನಾವು ತಮ್ಮ ಮುಂದೆ ತಂದು ಮತ್ತು ಇಂಥ ಅಗತ್ಯವಿರುವ ವಿಷಯಗಳಿಗಾಗಿ ತಮಗಾಗಿ ನಾವು ದೇವರ ಮುಂದೆ ಪ್ರಾರ್ಥನೆ ಮನವಿಗಳನ್ನ ಮಾಡೋದಕ್ಕಾಗಿ ನಾವು ಪ್ರಸಕ್ತ ಪ್ರಾರ್ಥನೆ ಅನ್ನುವಂಥ ಶೀರ್ಷಿಕೆಡಿಯಲ್ಲಿ ನಾವು ನಿಮ್ಮ ಮುಂದೆ ಬರ್ತಿದ್ದೇವೆ. ಈ ದಿನ ಈ ಒಂದು ಪ್ರಸಕ್ತ ಪ್ರಾರ್ಥನೆಯ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಸಹೋದರರು ಆದಂಥ ಸಂತೋಷ್ ಕುಮಾರ್ ಇವರು ಮತ್ತು ನಾನು ಹೀಗೆ ಜೊತೆಗೂಡಿ ನಾವು ನಿಮ್ಮೊಂದಿಗೆ ಈ ಪ್ರಸ್ತಾಪಗಳನ್ನು ಹಂಚಿಕೊಳ್ಳುವುದಕ್ಕೆ ನಾವು ಇಷ್ಟಪಡ್ತೇವೆ. ಈ ದಿನ ನಾವು ಪ್ರಸ್ತಾಪಿಸುವಂಥ ವಿಷಯ ಮರಣ ಭಯದಿಂದ ಬಿಡುಗಡೆಗಾಗಿ ಪ್ರಾರ್ಥನೆ. ಸಂತೋಷ್, ಈಗ ಪ್ರಸ್ತುತದಲ್ಲಿ ಅನೇಕರನ್ನ ವಿಪರೀತವಾಗಿ ಕಾಡ್ತಿರುವಂತಹ ಒಂದು ವಿಷಯ ಮರಣ ಭಯ. ಹೌದಣ್ಣ. ಅನೇಕ ಅಕಾಲಿಕ ಮರಣಗಳನ್ನ ನಾವು ದಿನದಿಂದ ದಿನಕ್ಕೆ ಹೆಚ್ಚೆಚ್ಚಾಗಿ ಕೇಳಿಸ್ಕೊಳ್ತಾ ಇದ್ದೇವೆ. ಹೌದು. ವಿಧ ವಿಧವಾಗಿ ಮರಣ ಸಂಭವಿಸ್ತಾ ಇದೆ. ಬಹಳ ಬೇಸರಿಕೆಯ ವಿಷಯ ಏನಂತ ಹೇಳಿದ್ರೆ, ಒಂದ್ ವೇಳೆ ನಮ್ಮ ಕನ್ನಡದ ಮಾಧ್ಯಮಗಳನ್ನ ನಾವು ಟಿವಿ ಚಾನೆಲ್ಗಳನ್ನ ಆನ್ ಮಾಡಿದ್ರೆ ನಮಗೆ ನೋಟಕ್ಕೆ ಸಿಗುವ ಮೊದಲ ಬ್ರೇಕಿಂಗ್ ನ್ಯೂಸ್ಗಳು ಅಥವಾ ಸ್ಕ್ರಾಲಿಂಗ್ ನ್ಯೂಸ್ಗಳು ನೇರವಾಗಿ ಮರಣದ ಮೇಲೆ. ಹೌದು. ಒಂದ್ ರೀತಿ ಕೆಲವೊಮ್ಮೆ ಹೀಗೆ ಹೇಳ್ಬೇಕನ್ಸುತ್ತೆ ನನಗೆ, ಇದು ವಿವಿಧ ಪ್ರಚಲಿತ ವಿದ್ಯಮಾನಗಳ ಸುದ್ದಿಯೋ ಅಥವಾ ಮರಣದ ಸುದ್ದಿಯೋ ಎಂಬುದಾಗಿ ಹೀಗೆ ಹೇಳ್ಬೇಕೆಂಬುದಾಗಿ ಕೆಲವೊಮ್ಮೆ ಯೋಚಿಸ್ತೇನೆ. ಜನರು ವಿಧ ವಿಧವಾಗಿ ಮರಣಕ್ಕೆ ತುತ್ತಾಗ್ತಿದ್ದಾರೆ. ನೀವು ಸಹ ನೋಡ್ತೀರಿ. ಹೌದು. ಅಪಘಾತಗಳು, ಹೌದು, ಕೊಲೆಗಳು, ಆತ್ಮಹತ್ಯೆಗಳು, ಅಥವಾ ದೊಂಬಿಯೋ, ಅಥವಾ ಅನೇಕ ಅಜಾಗರೂಕತೆಗಳಿಂದ. ಹೌದು. ಕಾಲ್ ತುಳಿತ. ಬಹಳ ಸಮೀಪದಲ್ಲಿ ಇನ್ನೊಂದು ಜನರಲ್ಲಿ ಅನೇಕ ಭೀತಿ ಹುಟ್ಟಿಸ್ತಿರುವಂತ ಮತ್ತೊಂದು ವಿಷಯ ಹೃದಯಾಘಾತದಿಂದ ಸಾವು ಎಂಬುದಾಗಿ. ಹೌದು. ನಿಶ್ಚಯವಾಗಿ ಅದರ ಹಿಂದಿನ ಮರ್ಮ ಏನೆಂಬುದು ಗೊತ್ತಿಲ್ಲ, ಆದ್ರೆ ಈ ರೀತಿಯಾಗಿ ಬರ್ತಾ ಇದೆ. ಇದರ ನಿಮಿತ್ತ ಜನ ಸಹ ವಿಪರೀತವಾಗಿ ಗಾಬರಿಗೊಳಗಾಗಿದ್ದಾರೆ. ಹೌದು. ಕೆಲವರು ಆ ಸಮಸ್ಯೆ ಇಲ್ಲದಿದ್ರು ಅದನ್ನ ಇದು ನಮಗೆ ಸಂಭವಿಸಬಹುದು ಅಥವಾ ನಮಗಿಂತ ಸಮಸ್ಯೆ ಇದೆ ಎಂಬುದಾಗಿ ವೈದ್ಯಕೀಯ ತಪಾಸಣೆಗಾಗಿ ಸಹ ಹೋಗಿ ಆಸ್ಪತ್ರೆಗಳಲ್ಲಿ ಕಾಲ ಕಳೀತಿದ್ದಾರೆ ಎಂಬುವಂತ ಸುದ್ದಿಗಳು ಹರಿದಾಡ್ತಾ ಇದೆ. ಹೌದು. ಈ ಸುದ್ದಿ ತುಂಬಾ ಹರಡ್ತಾ ಇದೆ ಅಣ್ಣ. ನಾವು ನೋಡ್ತಾ ಇರೋ ಹಾಗೆ ಅದರಲ್ಲೂ ಈ COVID-19 ಆದ ನಂತರದಲ್ಲಿ ತುಂಬಾ ವಿಷಯಗಳ ಈ ರೀತಿಯಲ್ಲಿ ನಾವು ಕೇಳ್ಪಡೋದಕ್ಕೆ ಪ್ರಾರಂಭಿಸಿದ್ವಿ. ಕೋವಿಡ್ ಅಫೆಕ್ಟ್ ಆದಂತ ಜನ ಸತ್ರೋ ಇಲ್ವೋ, ಬಟ್ ಆ ವಿಷಯ ಕೇಳಿದ ಜನ ಸತ್ರೋ ಅಂತ ಹೇಳಿ ತುಂಬಾ ವಿಷಯಗಳನ್ನ ನಾವು ಇದನ್ನ. ಹೌದು, ಜನ ಸಾಮಾನ್ಯವಾಗಿ ಎಲ್ಲೆಡೆ ಮಾತನಾಡಿದ್ರು. ಹೌದು. ಹೌದು. ಎಲ್ಲಾ ಕಡೆ ಮಾತನಾಡಿದ್ರು. ರೋಗ ಬಂದು ಸತ್ತದಕ್ಕಿಂತ ಭಯಪಟ್ಟು ಸತ್ತವರ ಹೆಚ್ಚು ಎಂಬುದಾಗಿ. ಹೌದು. ಸಾಧಾರಣ ಮನುಷ್ಯನ್ ಮೊದಲುಗೊಂಡು ಅನೇಕರು ಇದನ್ನ ಮಾತನಾಡಿದ್ರು. ಹೌದು. 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 ನೀವು ಹೇಳುದು ಸರಿ. ಈ ರೀತಿಯಾದ ಭಯವನ್ನ ಜನಗಳ ಮನಸ್ಸಿಂದ, ಅವರ ಆಲೋಚನೆಯಿಂದ ಇದನ್ನ ತೆಗಿಬೇಕಾಗತ್ತೆ. ತೆಗಿಲಿಕ್ಕೆ ನಾವೇನ್ ಮಾಡಬಹುದು ಅಣ್ಣ? ಯಾವ ರೀತಿನಲ್ಲಿ ನಾವು ಕಾರ್ಯರೂಪದಲ್ಲಿ ಅವ್ರ ಮನಸ್ಸಲ್ಲಿರ್ತಕ್ಕಂಥ ಆಲೋಚನೆ ತೆಗಿಬೇಕಂದ್ರೆ ನಾವೇನ್ ಮಾಡ್ಬೋದು? ನಾವು ನಮಗೆ ಗೊತ್ತಿರೋದನ್ನೇ ನಾವು ನೋಡೋಣ. ನಾವು ನೇರವಾಗಿ ದೇವರ ವಾಕ್ಯದ ಮೇಲೆ ಆತುಕೊಳ್ಳುವಂತ ಭಾಗಕ್ಕೆ ಬರೋಣ. ಮೊಟ್ಟ ಮೊದಲು ನಾವು ಒಂದು ಸಂದೇಶವನ್ನ ರವಾನಿಸೋಣ. ಓಕೆ. ಯಾವುದೆಂಬುದಾಗಿ ಹೇಳಿದ್ರೆ, ಮರಣ ಭಯಕ್ಕೆ ಒಳಗಾಗಿ ಮರಣವನ್ನು ಅಪ್ಪುವುದೇ ಒಂದೇ ನಿರೀಕ್ಷೆ ಅಲ್ಲ. ಹೌದು. ಮರಣಕ್ಕೆ ಸಂಬಂಧಪಟ್ಟ ಸಂಗತಿಗಳು ಏನಿದ್ದರು ಅಥವಾ ಮರಣದ ಭಯ ಆವರಿಸಿದ್ರು ಅದರಿಂದ ಪರಿಹಾರವಿದೆ, ಬಿಡುಗಡೆ ಇದೆ. ಬಿಡುಗಡೆ ಕೊಡುವ ದೇವರಿದ್ದಾನೆ. ಹೌದು. ಬಿಡುಗಡೆ ಕೊಡುವಂತೆ ದೇವರು ಅನೇಕ ವಿಧದಲ್ಲಿ ಮಾತನಾಡಿದ್ದಾನೆ. ಹೌದು. ಬಿಡುಗಡೆ ಕೊಡುವಂತ ಮಾರ್ಗವನ್ನ ದೇವರು ಏರ್ಪಡಿಸಿದ್ದಾನೆ. ಹೌದು. ಇದನ್ನ ನಾವು ನಮ್ಮ ವೀಕ್ಷಕರ ಎದುರು ನಾವು ತರೋಣ. ಅಂದ್ರೆ ಖಂಡಿತ ಸರಿಯಾಗಿರುತ್ತೆ ಅಂತ ಅನ್ಸುತ್ತೆ ಅಣ್ಣ. ಯಾಕಂತ ಹೇಳಿದ್ರೆ
ನಾನು ಸತ್ಯವೇದದ ಒಂದು ಭಾಗದಲ್ಲಿ ಮಾರ್ಕ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 24ನೇ ವಚನ ಹೀಗೆ ಹೇಳ್ತದೆ, ನೀವು ಕೇಳಿಸಿಕೊಳ್ಳುವ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ರಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಕೇಳುವ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ರಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಕೇಳೋದ್ರ ಮೂಲಕವಾಗಿ ನಾವೇನ್ ಕೇಳಿಸ್ಕೊಳ್ತೀವೋ ಅದರಿಂದ ನಮ್ಗೆ ಅದು ಅಫೆಕ್ಟ್ ಆಗುತ್ತಾ ಅಂತ ಹೇಳಿ ಅನ್ಸ್ತದೆ ನನಗೆ. ನಾವೇನ್ ಕೇಳಿಸ್ಕೊಳ್ತೀವೋ ಅದು ನಮ್ಮನ್ನ ಅಫೆಕ್ಟ್ ಮಾಡುತ್ತೆ, ಅಥವಾ ಒಳ್ಳೆ ರೀತಿಯಲ್ಲಿಯೂ ಅಥವಾ ಕೆಟ್ಟ ರೀತಿಯಲ್ಲಿ ಎರಡು ರೀತಿಯಲ್ಲೂ ನಮ್ಮನ್ನ ಅದು ಅಫೆಕ್ಟ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಸೊ ನಾವು ಕೇಳಿದ ನಮ್ಮೊಳಗೆ ಹೇಗೆ ತಗೊಳ್ತೇವೆ ಅನ್ನೋದು ಹೌದು ಹೌದು ನೀವು ಹೇಳಿದ ವಾಕ್ಯಲ್ಲಿದೆ. ಮಾರ್ಕ 4:24 ಮತ್ತು ಆತನವರಿಗೆ ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. ಟೇಕ್ ಈಡ್ ವಾಟ್ ಯು ಹಿಯರ್. ಕೇಳುವ ವಿಷಯದಲ್ಲಿ ಎಚ್ಚರಿಕೆ ಆಗಿದೆ. ಸೊ ನಾವು ಯಾವ ವಿಷಯನ ಕೇಳ್ತಾ ಇದೀವೋ ಸೊ ಅದು ನಮ್ಮನ್ನ ಅಫೆಕ್ಟ್ ಮಾಡೋದಕ್ಕೆ ಸಾಧ್ಯತೆ ಅಧಿಕವಾಗಿದೆ. ಸೊ ಯಾವ ರೀತಿ ತೆಗೆದುಕೊಳ್ತಾ ಇದೀವಿ, ಸೊ ಏನನ್ನ ಕೇಳಿಸ್ಕೊಳ್ತಾ ಇದೀವಿ ಅನ್ನೋದು ನಿಜವಾಗ್ಲೂ ನಾವು ಯೋಚಿಸಬೇಕಾದ ವಿಷಯ. ಸೊ ಯಾಕಂದ್ರೆ ಈ ದಿನ ಮಾನಗಳಲ್ಲಿ ಪ್ರಸಕ್ತ ಈ ವಿದ್ಯಮಾನದಲ್ಲಿ ಅಧಿಕವಾಗಿ ಮೀಡಿಯಾ ತುಂಬಾ ಕೆಲಸ ಮಾಡ್ತಾ ಇದೆ. ಮೀಡಿಯಾದಲ್ಲಿ ನೀವು ಆಗ್ಲೇ ಹೇಳ್ದಾಗೆ ಸೊ ಎಲ್ಲಾ ಚಾನೆಲ್ಗಳಲ್ಲಿ ಎಲ್ಲಾ ಮಾಧ್ಯಮದಲ್ಲಿಯೂ ಕೂಡ ಎಲ್ಲ ಸ್ಕ್ರೋಲ್ ಆಗ್ತಿರೋಂಥ ವಿಷಯಗಳೆಲ್ಲ ಆಲ್ಮೋಸ್ಟ್ ಅವ್ರು ನೋಡ್ತಾ ಇರೋದಾಗಿರ್ಲಿ ಕೇಳ್ತಾ ಇರೋದಾಗಿರ್ಲಿ ಸೊ ಇದೆಲ್ಲ ಬರೀ ಇದೇನೆ. ಸೊ ಮರಣಕ್ಕೆ ಸಂಬಂಧಪಟ್ಟ ವಿಷಯಗಳನ್ನೇ ಕೇಳ್ತಾ ಇದ್ದಾರೆ. ಮರಣ, ಅತ್ಯಾಚಾರ, ಹೌದು, ಒಳ್ಳೆ ಸುದ್ದಿ ಇಲ್ವೇ ಇಲ್ಲ ಅಂತ ಹೇಳ್ಬೋದು. 0%. ನೀವು ಕೇಳುವ ವಿಷಯದಲ್ಲಿ ಹೇಳಿದ್ರಿಂದ ಏಷಾಯ ಗ್ರಂಥದಲ್ಲಿ ಒಂದು ಅದ್ಭುತವಾದ ಮಾತಿದೆ. ಅಲ್ಲಿ ನಿರ್ದಿಷ್ಟವಾಗಿ ಒಂದು ಮಾತು ಬರ್ತದೆ. 33ನೇ ಅಧ್ಯಾಯದ 13ನೇ ವಚನದ 33ನೇ ಅಧ್ಯಾಯದ 15ನೇ ವಚನದ ಒಂದು ನಡುಭಾಗದಲ್ಲಿ ಆ ವಚನದ ನಡುವೆ ಹೀಗೆ ಬರ್ತದೆ, ಕೊಲೆಯ ಮಾತಿಗೆ ಕಿವಿಗೊಡದೆ. ಅಂದ್ರೆ ದ್ವೇಷ ಅಥವಾ ನಾನಾ ಸಂಗತಿಗಳ ನಿಮಿತ್ತ ನಡೆಯುವಂತ ಕೊಲೆಗಳಿದೆಯಲ್ಲ, ಇದಕ್ಕೆ ಕಿವಿ ಕೊಡ್ಬೇಡ್ರಿ ಎಂಬುದಾಗಿ ನೇರವಾಗಿ ಬರ್ತದೆ. ಕೊಲೆ ಮನುಷ್ಯರಿಂದ ಮಾತ್ರವಲ್ಲ, ಅಂಧಕಾರ ಶಕ್ತಿಗಳು ನಾನಾ ವಿಧದಲ್ಲಿ ಜನರನ್ನ ಕೊಲ್ಲಿಕ್ಕೆ ಪ್ರಯಾಸ ಪಡ್ತಾರೆ. ಹೌದು, ಈ ಮಾತು ಬಹಳ ವಿಶೇಷವಾದ ಮಾತು. ಜನರಿಗೆ ಆಶೀರ್ವಾದ ಬರ್ಬೇಕಾದ್ರೆ ಹೇಗೆ ನಡಬೇಕೆಂಬುದಾಗಿ ದೇವ್ರು ಹೇಳ್ತಾನೆ. ದೇವರೇ ಕೊಡ್ತಿರುವಂತ ಮಾತು, ಸನ್ಮಾರ್ಗದಲ್ಲಿ ನಡೆದು ಯಥಾರ್ಥವಾಗಿ ನಡೆದು ದೋಚಿಕೊಂಡ ಲಾಭ ಬೇಡವೆಂದು ಲಂಚ ಮುಟ್ಟದಂತೆ, ಕೈ ಓದರಿ, ಕೊಲೆಯ ಮಾತಿಗೆ ಕಿವಿಗೊಡದೆ, ಕೆಟ್ಟದನ್ನು ನೋಡದಂತೆ, ಕಣ್ಣು ಮುಚ್ಚಿಕೊಳ್ಳುವವನೇ. ಒಂದ್ ವೇಳೆ ಟಿವಿಗಳಲ್ಲಿ ಬಂದ್ರೆ ಕಣ್ಣು ಮುಚ್ಚಿ ಅಂತಾನೆ, ನೋಡ್ಬೇಡ್ರಿ ಅಂತಾನೆ. ಹಾಗಿದ್ರೆ ನಾವು ಅನುದಿನ ತುಂಬಾ ಇದರಿಂದಲೇ ಜನರಿಗೆ ದುಷ್ಪರಿಣಾಮ ಹೆಚ್ಚಾಗ್ತಿದೆ, ಭಯವೂ ಹೆಚ್ಚಾಗ್ತಿದೆ. ಕೆಲವರಿಗೆ ಹೆದರಿಕೆ ಹಿಡಿತದೆ, ಕೆಲವರಿಗೆ ದುಷ್ಪರಿಣಾಮ ಉಂಟಾಗ್ತದೆ. ಕಣ್ಣು ಮುಚ್ಚಿಕೊಳ್ಳುವನೇ ಇಂಥವನ್ನ ಏನಾಗ್ತಾನಂತೆ, ಉನ್ನತನ ಸನ್ನಿಧಾನದಲ್ಲಿ ವಾಸಿಸುವ. ಇಲ್ಲಿರುವಂತ ಸಂಗತಿಗಳಿಂದ ಮನುಷ್ಯ ದೂರ ಹೋದ್ರೆ ಅವನಿಗೆ ಉನ್ನತೋನ್ನತನಾದ ದೇವರು, ಪರಲೋಕದ ದೇವರ ಸನ್ನಿಧಿ ಅವನಿಗೆ ಅದರಲ್ಲೇ ಅವನು ವಾಸಿಸ್ಲಿಕ್ಕೆ ಅವನಿಗೆ ಅವಕಾಶ ಇದೆ. ಇಂಥವನ್ನ ದೇವರು ಪರಿಗಣಿಸ್ತಾನೆ. ಮತ್ತೆ ಮುಂದೆ ಭೂಮಿ ಮೇಲೆ ಅವನಿಗಿರುವ ಆಶೀರ್ವಾದ ಮಾತನಾಡ್ತಾನೆ. ಇವನಿಗೆ ಆಶ್ರಯ ಗಿರಿದುರ್ಗ ಅಂದ್ರೆ ಒಂದು ಸುಭದ್ರ ಸ್ಥಿತಿ, ಎತ್ತರವಾದ ಸ್ಥಳ. ಅಲ್ಲಿ ಪ್ರವಾಹವು ಅವನನ್ನು ಬಡಲಿಕ್ಕೆ ಸಾಧ್ಯವಿಲ್ಲ, ಯಾವ ಆಪತ್ತುಗಳು ಬರ್ಲಿಕ್ಕೆ ಸಾಧ್ಯವಿಲ್ಲ. ಸುರಕ್ಷಿತ ನೆಲೆಯಲ್ಲಿ ದೇವರು ಅವನನ್ನ ಇಟ್ಟಿದ್ದಾನೆ. ಗಿರಿದುರ್ಗ ಅನೌಚಿತವಾಗಿ ಒದಗುವುದು ನೀರು ನಿಸ್ಸಂದೇಹ. ಒಬ್ಬ ಯಾವ ಕೊರತೆಲ್ಲದವನಾಗಿ ಅವನು ಸಮಾಧಾನ ಸಮೃದ್ಧಿಯಲ್ಲಿ ಜೀವಿಸ್ಲಿಕ್ಕೆ ಮನುಷ್ಯ ಹೀಗೆ ಸನ್ಮಾರ್ಗದಲ್ಲಿ ಈ ವಿಧದಲ್ಲಿ ನಡಿಬೇಕಂತ ಹೇಳ್ತಾನೆ. ಕೊಲೆ ಮಾತಿಗೆ ಕಿವಿ ಅಥವಾ ಮರಣದ ಮಾತಿಗೆ, ಇನ್ನೊಂದು ಮಾತಲ್ಲಿ ಹೇಳಿದ್ದಾರೆ, ಮರಣದ ಮಾತಿಗೆ ಕಿವಿ ಕೊಡ್ಬೇಕು ಅಂತ ಹೇಳ್ತಾನೆ ದೇವ್ರಿ. ಹಾಗಿದ್ರೆ ಶತ್ರುಗಿರೋಂತ ಮೇನ್ ಒಂದು ಸಾಧನ ನೀವು ಹೇಳಿದ್ದು ಕರೆಕ್ಟ್. ಜನರನ್ನು ಈ ಸುದ್ದಿಗಳನ್ನ ಕೇಳುವಂತನೇ ಮಾಡಿ, ಇವುಗಳನ್ನೇ ನೋಡುವಂತೆ ಮಾಡಿ, ಅವುಗಳಲ್ಲೇ ಅವ್ರನ್ನ ಟ್ರ್ಯಾಪ್ ಮಾಡಿ. ಕೆಲವೊಂದೆಲ್ಲ ಹೇಗೆ ನಡೀತಾ ಇದೆ, ಕೆಲವೊಂದು ಎಂಟರ್ಟೈನ್ಮೆಂಟ್ ಹೇಗೆ ಹೇಳ್ಬೋದು, ಇನ್ ದ ನೇಮ್ ಆಫ್ ಎಂಟರ್ಟೈನ್ಮೆಂಟ್. ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಹೇಗಿದೆ ಅಂದ್ರೆ ಈಗ ಕೆಲವೊಂದು ಜನರಿಗೆ ಮನರಂಜನೆಗಾಗಿ ಮಾಡುವಂತ ಕೆಲವೊಂದು ಸಂಗತಿಗಳಿದೆ. ಅದರಲ್ಲಿ ಮೊದಲು ಇಂಥ ಕ್ರೈಮ್ ವಿಚಾರಗಳನ್ನ, ಕೊಲೆ, ರಕ್ತಪಾತ ಇವುಗಳನ್ನ ತೋರಿಸಬಾರ್ದು ಅನ್ನುವಂತ ಒಂದು ಇದಿತ್ತು, ನಿರ್ಬಂಧ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವುದೂ ಇಲ್ಲ, ಏನು ಬೇಡ. ಮೊನ್ನೆ ದಿವಸ ನಮ್ಮ ಅಹಮದಾಬಾದ್ನಲ್ಲಿ ಆದಂತ ವಿಮಾನ ದುರ್ಘಟನೆಯಲ್ಲಿ ನಮ್ಮ ದೇಶದ ಹೆಚ್ಚು ಕಡಿಮೆ ಎಲ್ಲಾ ಚಾನೆಲ್ಗಳು, ವಾರ್ತಾ ಚಾನೆಲ್ಗಳು ಅದನ್ನ ಸುಲಭವಾಗಿ ಅದನ್ನ ತೋರಿಸ್ತಾ ಇತ್ತು, ಬಿತ್ತರಿಸ್ತಿತ್ತು. ಆದ್ರೆ ಒಂದು ಫಾರಿನ್ ಚಾನೆಲ್ ನ ನೋಡ್ಲಿಕ್ಕೆ ಅವಕಾಶ ಸಿಕ್ಕಿದಾಗ ನ್ಯೂಸ್ ಅಲ್ಲಿ ಅವರು ಅಲ್ಲಿ ಒಂದು ಲೈನ್ ಹಾಕಿದ್ರು, ನೀವು ನೋಡುವಂಥದ್ದು ಮನಸ್ಸಿಗೆ ಡಿಸ್ಟರ್ಬ್ ಮಾಡುವಂತ ವಿಷಯ,
ಅಂದ್ರೆ ಒಂದು ವಿಷಾದವನ್ನು ಹಾಕಿದ್ರು. ಅಂದ್ರೆ ಇದು ಮನಸ್ಸಿಗೆ ಆಘಾತ ಕೊಡುವಂತ ವಿಷಯ ಅನ್ನುವಂತ ವಿಷಯ ಇಟ್ಟು ಅದನ್ನ ತೋರಿಸಿದ್ರು. ನಮ್ಮ ಚಾನೆಲ್ಗಳಲ್ಲಿ ಎಲ್ಲಿಯೂ ಅದು ಬರಲೇ ಇಲ್ಲ. ಜನರಿಗೆ ಒಂದು ಇಂಥ ಸೂಚನೆಗಳನ್ನ ನೋಡ್ಬೇಕಾ ಬೇಡವಾ, ಎಚ್ಚರಿಕೆ ಕೊಡ್ಬೇಕಾ ಬೇಡವಾ, ಈ ರೀತಿ ನಮ್ಮಲ್ಲಿ ಅಂತ ಯಾವ ಚಾನೆಲ್ಗಳು ಅದನ್ನ ಮಾಡಲಿಲ್ಲ. ಅವ್ರಿಗೆ ಆತುರ ಇತ್ತು, ನಾವು ಮೊದಲು ತೋರಿಸ್ಬೇಕು. ಓಕೆ, ಎಂಟರ್ಟೈನ್ಮೆಂಟ್ ವಿಚಾರಕ್ಕೆ ಬಂದಲ್ಲ, ಇಲ್ಲಿ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಏನಾಗಿದೆ, ಯಾರಾದ್ರೂ ಅದಕ್ಕೆ ಅಬ್ಜೆಕ್ಷನ್ ತಂದ್ರೆ ಈಗ ಯಾಕೆ ತೋರಿಸ್ತೀರಿ, ಇಲ್ಲಿ ನಾವು ನಿಜವಾಗ್ಲೂ ತೋರಿಸ್ತಲ್ಲ, ಇದು ಎಂಟರ್ಟೈನ್ಮೆಂಟ್ ಅಷ್ಟೇ ನಾವು ಮಾಡಿರೋದು. ಆದ್ರೆ ಅದುವೇ ನೋಡುವ ಜನರು ಅಥವಾ ಮುಗ್ಧ ಜನರ ಮೇಲೆ ಪರಿಣಾಮ ಬೀರಿ ಅವರು ಹಾಗೆ ಮಾಡ್ಲಿಕ್ಕೆ ಪ್ರಯತ್ನಿಸ್ತಿದ್ದಾರೆ. ಎಷ್ಟೋ ಸಿನಿಮೀಯ ಶೈಲಿಯ ಘಟನೆಗಳು ನಿಜವಾಗಿ ನೈಜವಾಗಿ ಹೋಯ್ತು. ಹೌದು. ಅಲ್ಲಿ ನಡೆದದ್ದು ಮನರಂಜನೆ ಹೆಸರಲ್ಲಿ, ಇಲ್ಲಿ ನೈಜವಾಗಿ ನಡೀತು. ಹೌದು, ತುಂಬಾ ಜನಕ್ಕೆ ಅದೊಂದು ಮಾದರಿಯಾಗಿ ಹೋಗಿದೆ. ಸಮಾಜದ ಮೌಲ್ಯ ಕೆಡ್ತಾ ಇದೆ. ಹೌದು, ಖಂಡಿತ. ತುಂಬಾ ದಿನಗಳಿಂದ ಈ ಪಿಕ್ ಪ್ಯಾಕೆಟ್ ಎಲ್ಲ ಇರ್ಲಿಲ್ಲ, ಅಷ್ಟು ಈ ಲೆವೆಲ್ ನಲ್ಲಿ ಇರ್ಲಿಲ್ಲ. ಈಗ ಬ್ಯಾಂಕ್ ಅನ್ನೇ ಕೊಳ್ಳೆ ಹೊಡೆಯೋಷ್ಟು ಹೋಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವ್ರು ನೋಡಿದ್ದೇ ಆಗಿದೆ ಅಂತ ಅನಿಸ್ತದೆ. ಡಿಜಿಟಲ್ ಮೀನ್ಸ್ ಅಲ್ಲಿ ಏನೇನು ನಡೀತಾ. ಸರಿಯಾಗಿ. ಹಾಗಿದ್ರೆ ಶತ್ರುಗಿರುವಂತ ಮೇನ್ ವೆಪನ್ ಇದೆ. ಹಾಗಿದ್ರೆ ಇದ್ರ ಮೂಲಕ ಯೋಹನ 10ನೇ ಅಧ್ಯಾಯದಲ್ಲಿ 10ನೇ ವಚನ ಹೇಳೋ ಪ್ರಕಾರ ಕದಿಯೋದಕ್ಕೂ ಹಾಳು ಮಾಡೋದಕ್ಕೂ ಬರ್ತಾನೆ ಅನ್ನೋದು ಇದ್ರ ಮೂಲಕ ನಾವು ಸರಿಯಾಗಿ ಅರ್ಥ ಮಾಡ್ಕೋಬಹುದು. ಇದೊಂದು ಬಹಳ ಪ್ರಾಮುಖ್ಯವಾದ ವಚನವನ್ನು ಪ್ರಸ್ತಾಪಿಸಿದ್ರೆ ಸಂತೋಷ್ ನೀವು. ಯೇಸು ಕ್ರಿಸ್ತನ ಸ್ವತಃ ಹೇಳಿದಂತ ಮಾತು. ಹೌದು, ಬಹಳ ಒಂದು ಪ್ರಧಾನವಾದ ಮಾತು. ಆತನು ಜನರ ಮೇಲೆ ಪ್ರಭಾವ ಬೀರ್ತಿರುವಂತ 2 ಶಕ್ತಿಗಳನ್ನ ಆತನು ಉಲ್ಲೇಖಿಸ್ತಾನೆ. ಒಂದು, ಆತನು ಕತ್ತಲ ಶಕ್ತಿ, ದುಷ್ಟ ಶಕ್ತಿ ಅಥವಾ ಸೈತಾನನ ಶಕ್ತಿಯನ್ನು ಮಾತನಾಡಬೇಕಾದ್ರೆ ನೇರವಾಗಿ ಕಳ್ಳನು ಎಂಬುದಾಗಿ ಆತನು ಹೇಳ್ತಾನೆ. ಅವನ್ ಬಂದು ಏನ್ ಮಾಡ್ತಾನಂತೆ, ಕದ್ದುಕೊಳ್ಳುವುದಕ್ಕೂ, ನಮ್ಮ ಈ ಭಾಷಾಂತರದಲ್ಲಿ ಕೊಯ್ಯುವುದಕ್ಕೆ ಅಂತ ಬರ್ತದೆ, ಆದ್ರೆ ಬೇರೆ ಪ್ರತಿಗಳಲ್ಲಿ ಕೊಲ್ಲುವುದಕ್ಕೆ ಎಂಬುದಾಗಿ ನೇರವಾಗಿ ಬರ್ತದೆ. ಹೌದು. ಮತ್ತು ಹಾಳು ಮಾಡೋದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ ಅಥವಾ ಬೇರೆ ಯಾವುದಕ್ಕೂ ಬರುವುದಿಲ್ಲ. ನಂತರದಲ್ಲಿ ಇನ್ನೊಂದು ಫೋರ್ಸ್ ಅನ್ನ ತೋರಿಸ್ತಾನೆ. ಆತ್ಮೀಕ ಜಗತ್ನಲ್ಲಿ ಇನ್ನೊಂದು ಭಾಗವನ್ನ ತೋರಿಸ್ತಾನೆ. ನಾನಾದ್ರೂ ಅವುಗಳಿಗೆ, ಅಂದ್ರೆ ದೇವರು ಅಂದ್ರೆ ಏಸು, ನಾನಾದ್ರೂ ಅವಳಿಗೆ ಜೀವ ಇರಬೇಕಿತ್ತಲು, ಸಮೃದ್ಧಿಯಾಗಿರಬೇಕಿತ್ತಲು ಬಂದೆ. ಒಂದು ಆತ್ಮಿಕ ಜಗತ್ನಲ್ಲಿ ಕತ್ತಲ ಶಕ್ತಿ ಮನುಷ್ಯರನ್ನ ಕೊಲ್ಲಿಕ್ಕೂ ಹಾಳು ಮಾಡ್ಲಿಕ್ಕೂ ಪ್ರಯಾಸ ಪಡ್ತಾ ಇದೆ, ಹಾಳುಗೆಡಲಿಕ್ಕೆ. ಅದೇ ಸಮಯದಲ್ಲಿ ಆತ್ಮಿಕ ಜಗತ್ನಲ್ಲಿ ಬೆಳಕಿನ ಲೋಕ ಅಥವಾ ದೇವರ ಲೋಕ, ಜನರೊಳಗೆ ದೇವರ ಜೀವ ಅದು ಸಮೃದ್ಧಿಕರವಾಗಿರ್ಲಿ ಎಂಬುದಾಗಿ ಅದು ಪ್ರಯತ್ನಿಸ್ತಾ ಇದೆ. ಆದ್ರೆ ಈ ಜಗತ್ತಿನ ಈಗಿನ ಸ್ಥಿತಿಯಲ್ಲಿ ಯಾವುದು ಅಧಿಕವಾಗಿ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಿದೆ ಎಂಬುದು ಸಹ ನಮಗೆ ವಿದ್ಯಮಾನಗಳನ್ನ ಗಮನಿಸುವಾಗ ಬಹಳ ಎವಿಡೆಂಟ್ ಆಗಿ ಕಾಣ್ತಾ ಇದೆ. ಹಾಗಾಗಿ ಜನರಿಗೆ ಬಿಡುಗಡೆ ಇದೆ ಎಂಬುದು, ನಿರೀಕ್ಷೆ ಇದೆ ಎಂಬುದು ಗೊತ್ತಾಗ್ಬೇಕು. ಹಾಗಿದ್ರೆ ಶತ್ರು ತುಂಬಾ ಅಡ್ವಾನ್ಸ್ಡ್ ಆಗಿ ಆತ ಏನ್ ಮಾಡ್ತಾನೆ ಅಂದ್ರೆ ಈ ಆಪತ್ತುಗಳನ್ನೇ, ಈ ಅಪಾಯಗಳನ್ನೇ ತೋರಿಸಿ ಜನಗಳಿಗೆ ಬೇರೆ ದೇಶಗಳಾಗುವಂತ ವಿಚಾರಗಳು, ಹೊರ ದೇಶದಲ್ಲಿ ಆಗುವಂತ ವಿಷಯಗಳನ್ನ ತಗೊಬಂದು ಸೊ ನಮ್ಮ ದೇಶದಲ್ಲೂ ಆಗಬಹುದೇನೋ ಅನ್ನುವಂತ ವಿಷಯಕ್ಕೆ ಬಂದು ಒಟ್ಟಾರೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಭಯದಲ್ಲೇ ಇರಿಸ್ಕೊಳ್ಳೋದು ಒಂದು ಮಾಡ್ತಿದೆ ಅಂತ ನಿಜವಾಗ್ಲು. ಎಲ್ಲಿಯೋ ಸಂಭವಿಸಿದ್ದು ಈಗ ನಮಗೆ ಸಂಭವಿಸ್ತದೋ ಎನ್ನುವಂತ ಭಾವನೆ ಹುಟ್ಟುವ ವಿಧದಲ್ಲಿ ಮಾಧ್ಯಮಗಳು ಒಂದು ವೇಳೆ ಸಾಧನವಾಗಿಯೇ ಇದೆ. ಈಗ ನಾವು ಸಣ್ಣವರಿರುವಾಗ ಡಿಡಿ ನ್ಯೂಸ್ ನೋಡೋದನ್ನ ಪದೇ ಜ್ಞಾಪಿಸ್ಕೊಳ್ತೇವೆ. ಒಂದು ಅರ್ಧ ಗಂಟೆಗೆ ಡಿಡಿ ನ್ಯೂಸ್ ನೋಡಿದ್ರೆ ಎಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ನೋಡಿ ನಾವು ಕಲಿತಾ ಇದ್ವಿ. ಹೌದು. ಎಷ್ಟು ಆ ದಿನಗಳಲ್ಲಿ ನಂದೇ ಸ್ವಂತ ಜನರಲ್ ನಾಲೆಡ್ಜ್ ಬರೆಯುವಂತ ಹವ್ಯಾಸ ಆಗಿತ್ತು, ಈಗ ಇಲ್ಲ. ನ್ಯೂಸ್ ಚಾನೆಲ್ ನೋಡಿ ವೈಜ್ಞಾನಿಕ ವಿಚಾರಗಳು, ರಾಜಕೀಯ ವಿಚಾರಗಳು, ಸ್ಪೋರ್ಟ್ಸ್ ವಿಚಾರಗಳು, ಹೊಸ ಆವಿಷ್ಕಾರದ ವಿಚಾರಗಳು ಅಥವಾ ಸಂಗೀತ, ಕಲೆಗಳು, ಇವುಗಳು ನಾನಾ ಸಂಗತಿಗಳನ್ನ ನಾವು ಕಲ್ತು. ಆದ್ರೆ ಈಗಿನ ನ್ಯೂಸ್ಗಳಲ್ಲಿ ಅದು ಯಾವುದನ್ನ ನಾವು ಗಮನಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಹಳ ಬೇಸರಕ್ಕೆ ವಿಷಯ. ಇರಲಿ, ಮರಣದ ಭಯದಲ್ಲಿರುವಂತ ಜನರ ವಿಚಾರಕ್ಕೆ ನಾವು ಬರೋಣ. ಪ್ರಿವೀಕ್ಷಕರೇ, ಮರಣದ ಭಯದಿಂದ ನಮಗೆ ಬಿಡುಗಡೆ ಇದೆ. ಮರಣದ ಪ್ರಸ್ತಾಪ ಬರುವಾಗ ನಮಗೆ ಬಿಡುಗಡೆ ಇದೆ. ಈಗಾಗಲೇ ಸೇವಕರು ನಮಗೆ ತಿಳಿಸಿದ ಈ ವಾಕ್ಯವನ್ನು ಗಮನಿಸಿದ್ರೆ, ಸೈತಾನ ಬಂದು ಪ್ರತಿ ಮನುಷ್ಯನೊಳಗೆ ಮಾಡುವಂತ ಕಾರ್ಯ ಕದಿಯುವಂಥದ್ದು. ದೇವ್ರು ನಮಗಿಟ್ಟ ಆಶೀರ್ವಾದ ಅಥವಾ ದೇವರಿಗೊಂದಿಗಿರೋ ಐಕ್ಯತೆಯನ್ನ ಅದನ್ನು ಕದೀತಾನೆ. ಅದು ಕದ್ದು ದೇವರಿಂದ ದೂರವಾಗುವಂಥದ್ದೇ ಅದೊಂದು ಮರಣದ ಸ್ಥಿತಿ. ಹಾಗಾಗಿ 2ನೇ ಸ್ಥಿತಿಯೇ ಕೊಲ್ಲುವಂಥದ್ದು. ಯಾವ ವಿಧದಲ್ಲಿ ಕೊಲ್ತಾನೆ ಎಂಬುದೇ ದೊಡ್ಡ ವಿಷಯ. ಒಂದು ಕಡೆ ದೇವರ ಜೀವ ಇಲ್ಲದ ಹಾಗೆ ಹೋಗ್ತದೆ, ಮತ್ತೊಂದು ಕಡೆ
ಅವನ ಇಂಥ ದೇವರ ಐಕ್ಯತೆ ಕಳ್ಕೊಂಡ ಮನುಷ್ಯ ನಿರಾಶೆ ಜಿಗುಪ್ಸೆಗೊಳಗಾಗ್ತಾನೆ, ಹಾಗಾಗಿ ಮರಣ ಭಯದಲ್ಲಿ ಸಿಕ್ಕೊಳ್ತಾನೆ. ಹಾಗಾಗಿ ಅನೇಕ ದುಷ್ಟ ಕಾರ್ಯಗಳು ನಡೀತಾ ಇದೆ. ನಂತರದಲ್ಲಿ ಅವ್ರ ಜೀವಿತ ಹಾಳು ಮಾಡ್ತಾನೆ ಅಂತ ಹೇಳಿದ್ರೆ ಶಾಪದ ಬದುಕು, ನೆಮ್ಮದಿಲ್ಲದ ಬದುಕು. ಇಂಥ ವ್ಯಕ್ತಿಗಳನ್ನ ನೋಡುವಾಗ, ಮನುಷ್ಯನ ನೋಡುವಾಗ ದೇವರಿಗೆ ಕನಿಕರವಿದೆ. ಹೌದು. ಇವ್ರನ್ನ ಹಾಗೆ ಹಾಳಾಗ್ಲಿ ಎಂಬುದಾಗಿ ಬಿಟ್ಟು ಬಿಡುವ ದೇವರಲ್ಲ. ಹೌದು. ಯೇಸು ಕ್ರಿಸ್ತನಲ್ಲಿ ಇರುವಂತಹ ಒಂದು ವಿಶೇಷ ಸಂಗತಿ, ಹಾಳಾಗಿ ಹೋಗ್ತಿರೋ ಜೀವಿತ ಹಾಳಾಗೆ ಹೋಗ್ಲಿ ಎಂಬುದಾಗಿ ತಳ್ಳಿ ಬಿಡುವ ದೇವರಲ್ಲ. ಅವರೊಳಗೆ ಹೇಗೆ ತನ್ನ ಜೀವನ ಕೊಡಬೇಕು, ಅದು ಅವಳೊಳಗೆ ಹೇಗೆ ಸಮೃದ್ಧಿ ಆಗಿರಬೇಕು, ಅವ್ರ ತೀರಾ ಬಿದ್ದು ಹೋದ ಜೀವಿತ ಮತ್ತೆ ತಿರುಗಿ ಹೇಗೆ ಎಬ್ಬಿಸಲ್ಪಡಬೇಕು, ಇಂಥ ಸಂಗತಿಗಳು, ನಿರೀಕ್ಷೆ ಸಂಗತಿಗಳು ನಮಗೆ ಇದೆ. ಹಾಗಾಗಿ ದೇವರು ತನ್ನ ಜೀವನ ನಿಮ್ಗೆ ಸಮೃದ್ಧಿಯಾಗಿ ಕೊಡ್ಲಿಕ್ಕೆ ಆತನು ಕಾದಿದ್ದಾನೆ. ಹೌದು. ಇದು ನಿಜವಾಗ್ಲೂ ನಮ್ಗೆ ಒಳ್ಳೆಯ ವಿಷಯ, ನಿರೀಕ್ಷೆಯ ವಿಷಯ. ದೇವರ ವಾಕ್ಯ ಇದೆಲ್ಲವನ್ನ ನಮ್ಗೆ ತಿಳಿಸಿಕೊಡೋದಕ್ಕಾಗಿ ದೇವರಿಗೆ ಸ್ತೋತ್ರ. ಸೊ ಹಾಗಿದ್ರೆ ಈ ರೀತಿಯಲ್ಲಿ ದೇವ್ರ ಜೀವ ಕೊಡೋದಕ್ಕೆ ಅವ್ರು ಸಿದ್ಧರಾಗಿದ್ದಾರೆ, ಸಮೃದ್ಧಿಯಾದ ಜೀವ ಕೊಡ್ಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ. ಅಂದ್ರೆ ಶತ್ರು ಆತ ಹೇಗೋ ಒಂದು ರೀತಿಯಲ್ಲಿ ಭಯವನ್ನು ತಂದು, ಜೀವನಕ್ಕೆ ಸಂಬಂಧಪಟ್ಟ ಭಯ ಅಥವಾ ಭವಿಷ್ಯಕ್ಕೆ ಸಂಬಂಧಪಟ್ಟ ಭಯ, ಮರಣಕ್ಕೆ ಸಂಬಂಧಪಟ್ಟ ಭಯ, ಈ ಭಯಗಳನ್ನ ತಂದು ಆತ ಕೊಲ್ತಾ ಇದ್ದಾನಲ್ಲಣ್ಣ. ಸೊ ಇದಕ್ಕೆ ನೀವು ಯಾವ್ದಾದ್ರು ವಚನನ ನೀವು ಆಧಾರ ಕೊಡೋದಕ್ಕಾಗುತ್ತೆ? ನಾವು ಸಮಸ್ಯೆನ ಬರಮಾಡಿಕೊಳ್ಳುವ ಭಾಗದಲ್ಲಿ ಈ ಕೆಲವೊಂದು ಪದಗಳು ಪ್ರಾಮುಖ್ಯ. ಹೆದರಿಕೆ, ಅಪನಂಬಿಕೆ, ಇವೆಲ್ಲವು. ಇನ್ನು ಧೈರ್ಯ, ಹೆದರಿಕೆ ಹೆಚ್ಚಿಗೆ ಒಂದೇ ಆಗ್ತದೆ. ಅಂಜಿಕೆ, ಇದನ್ನ ವಾಕ್ಯದಲ್ಲಿ ಹೀಗೆ ಪ್ರಸ್ತಾಪಿಸಲಾಗಿದೆ. ಒಂದು ಪ್ರಾಮುಖ್ಯವಾದ ವಾಕ್ಯ ನಮಗಿದೆ. ಅದರಲ್ಲಿ ಭಕ್ತನಾದ ಯೋಬನ ಪುಸ್ತಕದಲ್ಲಿ 3ನೇ ಅಧ್ಯಾಯ 25ನೇ ವಚನ. ಭಕ್ತನಾದ ಯೋಬನು 3ನೇ ಅಧ್ಯಾಯದ 25ನೇ ವಚನದಲ್ಲಿ ಆತನು ಹೀಗೆ ಹೇಳ್ತಾನೆ, ನನಗೆ ಭಯವು ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು. ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು. ಹೆಚ್ಚು ಕಡಿಮೆ ಈಗಿನ ಕಾಲ ತೆಗೆದುಕೊಂಡ್ರೆ ಈ ಮಾತು ಬರೆದದ್ದು ಈಗಿನ ಕಾಲಕ್ಕೆ ಹೆಚ್ಚು ಕಡಿಮೆ ಈಗ 4,000 ವರ್ಷಗಳಾಗಿದೆ. ಹೌದು. ಹಾಗಾದ್ರೆ 4,000 ವರ್ಷದ ಹಿಂದೆಯೇ ಇಲ್ಲಿ ಈ ಭಕ್ತನು ಇದನ್ನ ಗ್ರಹಿಸಿದ್ದನ್ನು ಹೇಳ್ತಿದ್ದಾನೆ, ನನಗೆ ಭಯವು ಹುಟ್ಟಿದೊಡನೆ. ಹಾಗಾದ್ರೆ ಈ ಲೋಕದಲ್ಲಿ ಜೀವಿಸುವ ಪ್ರತಿ ಮನುಷ್ಯನಿಗೆ ಯಾವ್ದಾದ್ರೂ ಒಂದು ವಿಷಯದಲ್ಲಿ ಭಯ ಹುಟ್ಟಿದೊಡನೆ, ಯಾವುದ್ರ ಕುರಿತು ಭಯ ಹುಟ್ಟದೋ ಆಪತ್ತು ಸಂಭವಿಸಿತು ಅಂತ ಹೇಳ್ತಾನೆ. ಮತ್ತು ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು. ಒಂದು ವಿಷಯವನ್ನ ನಾವು ಗಮನಿಸಿ ಅದಕ್ಕೆ ನಾವು ಅಂಜುತ್ತಲೇ ಇದ್ರೆ, ಆ ಭಯದಿಂದ ಹೊರಗೆ ಬರದೆ ಒಂದ್ ವೇಳೆ ಅದು ನನಗೆ ಆಗ್ತದ ಅನ್ನೋದಾದ್ರೆ ತಪ್ಪದೆ ಬರುತ್ತೆ ಅಂತ ಹೇಳ್ತಾನೆ. ಅದು ಅವನಿಗೆ ಆ ಒಂದು ಆಘಾತವೋ ಅಥವಾ ಅವ್ರ ಭಯ ಅಂದ್ರೆ ಆಗಬಾರ್ದ ಸಂಗತಿಗಳು ಅವ್ರ ಜೀವಿತದಲ್ಲಿ ಅದು ಹಾಗೆ ಆಗ್ತದೆ ಅಂತೇಳಿ ಇಲ್ಲಿ ಬರೀತಾ ಇದೆ. ಮೇ ಬಿ ಅದಕ್ಕಾಗಿನೇ ಮೇ ಬಿ ಯೇಸು ಸ್ವಾಮಿ ಯಾಯಿರನಿಗೆ ಒಂದು ಮಾತು ಹೇಳ್ತಾರೆ, ನಿನ್ ನಂಬಿಕೆ ಮಾತ್ರ ಇರಲಿ. ಅವಳ ಮಗಳು ಅಸ್ವಸ್ಥಲಾಗಿದ್ದಾಗ, ಆತನ ಮಗಳು ಅಸ್ವಸ್ಥಲಾಗಿದ್ರು ಸಹ ಆತ ಯೇಸುನ ಕರ್ಕೊಂಡು ಹೋಗ್ಲಿಕ್ಕಾಗಿ ಬರ್ತಾನೆ. ತಕ್ಷಣ ಕೂಡ್ಲೆ ಒಂದು ಸುದ್ದಿ ಬರುತ್ತೆ, ನಿನ್ ಮಗಳು ಸತ್ತಾಯ್ತು, ಸ್ವಾಮಿಗೆ ಹಿಂಸೆ ಕೊಡ್ಬೇಡ, ಏನೋ ತೊಂದರೆ ಕೊಡ್ಬೇಡ. ತಕ್ಷಣನೇ ಯೇಸು ಒಂದು ಮಾತು ಹೇಳ್ತಾರೆ, ನಂಬಿಕೆ ಮಾತ್ರ ಇರಲಿ. ನಂಬಿಕೆ ಮಾಡಿ ಇದೆಲ್ಲವೂ ಯಾವಾಗಲೂ ಜೊತೆ ಪದಗಳು. ನಂಬಿಕೆ ಮತ್ತು ಧೈರ್ಯ ಜೊತೆ ಪದ. ಒಬ್ಬ ಮನುಷ್ಯ ಒಂದು ವಿಷಯದಲ್ಲಿ ನಂಬಿಕೆಯಲ್ಲಿ ಒಂದು ಅಸಾಧ್ಯ ಪರಿಸ್ಥಿತಿ ಎದುರು, ಅವನನ್ನು ಕೆಡುವ ಸನ್ನಿವೇಶಗಳೆದುರು ನಂಬಿಕೆಯಿಂದ ಇದ್ರೆ ಅವನ ಧೈರ್ಯದಿಂದಲೇ ಇದ್ದಾನೆ ಅಂತ ಅರ್ಥ. ಹಾಗಾದ್ರೆ ಕೆಡುವ ಪರಿಸ್ಥಿತಿಗಳ ಎದುರು ಒಬ್ಬ ಮನುಷ್ಯ ಅಂಜಿಕೆಯಲ್ಲಿದ್ರೆ ಅವನ ಅಪನಂಬಿಕೆಯಲ್ಲಿದ್ದಾನೆ, ಅಥವಾ ಅಪನಂಬಿಕೆಯಲ್ಲಿದ್ರೆ ಅಧೈರ್ಯ. ಇದೆಲ್ಲವೂ ಜೊತೆಯಾಗಿ ಕೆಲಸ ಮಾಡುವಂತ ವಿಷಯ. ಅಪನಂಬಿಕೆ ಇರುವಲ್ಲಿ ಅಧೈರ್ಯ ಇದ್ದೇ ಇರುತ್ತೆ, ನಂಬಿಕೆ ಇರುವಲ್ಲಿ ಧೈರ್ಯ ಇದ್ದೇ ಇರುತ್ತೆ. ಹಾಗಾಗಿ ಅವನ ಧೃತಿಗಿಡಿಸುವಂತ ಸಂದೇಶ ಬಂದ ಕೂಡಲೇ ಯೇಸು ಅವನನ್ನ ಕೂಡಲೇ ನಿನ್ ನಂಬಿಕೆ ಮಾತ್ರ ಇರಲಿ ಅಂದ್ರೆ ಅದ್ರ ಅರ್ಥ ಏನು, ನಾನ್ ಜೊತೆಗಿದ್ದೇನೆ, ಈಗ ಇದ ಪರಿಸ್ಥಿತಿ ನನಗೆ ಬಿಟ್ಕೊಟ್ಟಿದ್ಯಲ್ಲ, ನಾನೇನ್ ಮಾಡ್ಬೇಕು ಮಾಡೇ ಮಾಡ್ತೇನೆ, ನಿನಗೆ ನನ್ ಮೇಲೆ ನಂಬಿಕೆ ಇರಲ್ಲ ಅಂತ ಹೇಳ್ತಾರೆ. ಪರಿಸ್ಥಿತಿ ನೋಡ್ಬೇಡ, ನನ್ನ ನೋಡು ಅಂತ ಅರ್ಥ. ಇಲ್ಲಿ ಈ ಅಂಜಿಕೆ ವಿಚಾರ ಬರುವಾಗ ನೀವು ಸ್ವಲ್ಪ ಹೊತ್ತಿನ ಮೊದಲು ಪ್ರಸ್ತಾಪಿಸಿದ್ದಾನೆ, ನಾನು ಹೇಳ್ತಿದ್ದೇನೆ. ದೇವರು ಇಡೀ ವಾಕ್ಯದಲ್ಲಿ 366 ಸರ್ತಿ ಹೆದರಬೇಡ ಎನ್ನುವಂತ ಅರ್ಥ ಬರುವಂತ ಅನೇಕ ಪದಗಳ ಪ್ರಸ್ತಾಪ ಅಥವಾ ಉಚ್ಚಾರ ದೇವರು ಮಾಡಿದ ವಿಧ ವಿಧವಾಗಿ.
ಸುಂದರವಾಗಿರೋ ವಿಷಯನ ಹೇಳಿದ್ರಿ. ಇದರಲ್ಲಿ ಈ ಒಂದು ಅಂಕಿಯನ್ನು ಗಮನಿಸಿದ್ರೆ ವರ್ಷಕ್ಕೆ 365 ದಿವಸಗಳು. ಹೌದು. ಅಧಿಕ ವರ್ಷ ಬಂದ್ರೆ ವರ್ಷಕ್ಕೆ 366. ನೀವು ಆಗ್ಲೇ ಲೆಕ್ಕ ಹೇಳಿದ್ರಿ. ಹೌದು. ಹಾಗಾದ್ರೆ ಅಧಿಕ ವರ್ಷವೋ ಅಥವಾ ಸಾಮಾನ್ಯ ಲೆಕ್ಕ ಇರುವ ವರ್ಷವೋ, ಹಾಗಾದ್ರೆ ಎಲ್ಲಾ ದಿವಸಕ್ಕೆ ಅನ್ವಯವಾಗುವಂತ ದೇವರು ಪ್ರತಿ ದಿವಸಕ್ಕೆ ದೇವರು ಹೆದರಬೇಡ ಅಂತಿದ್ದಾರೆ. ಅಂದ್ರೆ ಪ್ರತಿ ದಿವಸವೂ ನಮಗೆ ಹೆದರಿಕೆ ಹುಟ್ಟಿಸುವಂತ ಅಥವಾ ಧೃತಿಗೆಡಿಸುವಂತ ಸನ್ನಿವೇಶಗಳು ಇದೆ ಎಂಬುದಾಗಿ ಆಯ್ತು. ಕರೆಕ್ಟ್. ಹಾಗಾದ್ರೆ ಒಬ್ಬ ತಂದೆಯಂತೆ ಆತನು ನಮ್ಮ ಪಕ್ಕ ನಿಂತು ದೇವರು ಹೆದರಬೇಡ ಅಂತಾನೆ. ಒಂದು. ಎರಡನೇದು, ಈಗ ನೀವು ಯಾಗೀರನ ವಿಚಾರ ತಕೊಂಡ್ರಿ. ಹೌದು. ಯಾಗೀರ ಎನ್ನುವಂಥದ್ದು ಬೈಬಲ್ನ ಹೊಸ ಒಡಂಬಡಿಕೆಯಲ್ಲಿ ಸುವಾರ್ತೆಗಳ ಭಾಗದಲ್ಲಿ ನಾವು ಓದುವಂತ ಒಂದು ಪ್ರಾಮುಖ್ಯವಾದ ಒಂದು ವ್ಯಕ್ತಿ ಚಿತ್ರಣ. ಇಲ್ಲಿ ಆರಂಭದಲ್ಲಿ ಇದನ್ನ ಮತ್ತಾಯ ಸುವಾರ್ತೆಯಲ್ಲಿ ಓದುವಾಗ 9ನೇ ಅಧ್ಯಾಯದಲ್ಲಿ ಈ ಯಾಗೀರನ ಕುರಿತು ನಾವು ಓದುವಂತ ವಿಚಾರ ಏನಂದ್ರೆ, ಯೇಸು ಕ್ರಿಸ್ತನು ಒಂದು ಔತಣದ ಮನೇಲಿರ್ತಾನೆ. ಅಲ್ಲಿ ಆತನು ಕೆಲವರೊಂದಿಗೆ ಕೆಲವು ವಿಚಾರಗಳನ್ನ ಆತನು ತಿಳಿಪಡಿಸ್ತಿದ್ದಾನೆ. ಆ ಸಂದರ್ಭಕ್ಕೆ ಸರಿಯಾಗಿ ಯಾಗೀರ, ಈತನ ಆಗಿನ ಕಾಲದ ಯಹೂದ್ಯರ ಸಭಾಮಂದಿರದ ಅಧಿಕಾರಿ, ಈತನ ನೇರ ಯೇಸು ಕ್ರಿಸ್ತನ ಬಳಿಗೆ ಬಂದು ಆತನ ಪಾದಕ್ಕೆ ಬಿದ್ದು ಆತನನ್ನು ಆರಾಧಿಸಿ ಆತನು ಯೇಸು ಕ್ರಿಸ್ತನಿಗೆ ಒಂದು ಮಾತು ಹೇಳ್ತಾನೆ, ನನ್ನ ಮಗಳು ಈಗಲೇ ಸತ್ತು ಹೋದಳು, ನೀನು ಬಂದು ಅವಳ ಮೇಲೆ ಕೈಗಳನ್ನು ಇಡಬೇಕು, ಆಗ ಅವಳು ಬದುಕುವಳು. ಆ ಮಾತು ನಾವೆಲ್ಲರೂ ಗಂಭೀರವಾಗಿ ನೋಡಬೇಕಾದ ಮಾತಾಗ್ತದೆ. ಓದಿಕೊಳ್ಳೋಣ. ಮತ್ತಾಯ 9ನೇ ಅಧ್ಯಾಯದ 18ನೇ ವಚನ. ಮತ್ತಾಯ 9:18. ಹೀಗೆ ಆತನು ಅವರೊಂದಿಗೆ ಮಾತಾಡುತ್ತಿರುವಾಗ, ಅಂದ್ರೆ ಯೇಸು ಕೆಲವರೊಂದಿಗೆ ಮಾತನಾಡುತ್ತಿರುವಾಗ ಒಬ್ಬ ಅಧಿಕಾರಿ ಬಂದು ಆತನಿಗೆ ಅಡ್ಡ ಬಿದ್ದು, ನನ್ನ ಮಗಳು ಈಗಲೇ ತಿರಿ ಹೋದಳು, ಆದಾಗ್ಯೂ ನೀನು ಬಂದು ಆಕೆ ಮೇಲೆ ಕೈ ಇಟ್ಟರೆ ಬದುಕುವಳು. ಈ ಮಾತು ಇಲ್ಲಿ ಏನ್ ಬರ್ದಿದೆಯೋ ಇದನ್ನ ನಾವು ಸ್ವಲ್ಪ ವಿಸ್ತಾರವಾಗಿ ಯೋಚಿಸಿದ್ರೆ ಇಲ್ಲಿ ನಮಗೆ ಕೆಲವೊಂದು ಒಳ್ಳೆಯ ಸಂದೇಶಗಳು ಸಿಗ್ತದೆ. ಯಾವ ಒಳ್ಳೆಯ ಸಂದೇಶ? ಮಗಳು ಸತ್ರೆ ತಂದೆಗಾಗ್ಲಿ ತಾಯಿಗಾಗ್ಲಿ, ಮಕ್ಕಳು ಸತ್ರೆ ತಂದೆಗಾಗ್ಲಿ ತಾಯಿಗಾಗ್ಲಿ ಎಂತ ಒಂದು ದೊಡ್ಡ ಆಘಾತ. ಹೌದು. ಎಷ್ಟೋ ಜನ ಇನ್ನು ಪ್ರಪಂಚವೇ ಮುಗಿದು ಹೋಯ್ತು ಅನ್ನೋ ವಿಧದಲ್ಲಿ, ಖಂಡಿತ, ಅಥವಾ ಅವ್ರ ಮೇಲೆ ಸಹಿಸಿಕೊಳ್ಳಲಾರದ ಒಂದು ಕಾರ್ಮೋಡ ಬಿದ್ದ ಹಾಗೆ ಆಗ ಆಗುವಂತ ಅವರ ಭಾವನೆಗಳನ್ನ ನಾವು ಯಾವ ಮಾತುಗಳಲ್ಲೂ ವಿವರಿಸಲಿಕ್ಕೆ ಸಾಧ್ಯವಿಲ್ಲ. ಖಂಡಿತ ಅಂತ ಒಂದು ಆಘಾತಕಾರಿ ಸನ್ನಿವೇಶ ಮನೆಯಲ್ಲಿ ನಡೆದದೆ. ತಂದೆಗೆ ಚೆನ್ನಾಗಿ ಗೊತ್ತು, ಮಗಳು ತಿರಿ ಹೋದಳು, ಈಗಲೇ ತಿರಿ ಹೋದಳು, ಈಗಲೇನು ಅಂತ ಪ್ರಸ್ತಾಪ ಇಲ್ಲಿರುವಾಗ ಸುದ್ದಿ ಇನ್ನೂ ಬಹಳ ಹೇಗೆ ಹೇಳ್ತಾರೆ, ಬಿಸಿ ಬಿಸಿ ಸುದ್ದಿ ಎಂಬುದಾಗಿ ಹೇಳ್ತಾರಲ್ಲ. ಟಿವಿ ನ್ಯೂಸ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಎಂಬುದಾಗಿ ಹೇಳ್ತಾರೆ. ಅಂತ ಸಂದರ್ಭದಲ್ಲೇ ಆತನು ಕುಸಿದು ಅಥವಾ ಬಿದ್ದು ಓಡಾಡಿ ಗೋಳಾಡದೆ ಮಗಳ ಸತ್ಯದಿಂದ ಅವನು ಆ ರೀತಿ ಮಾಡ್ಲೇಬೇಕು, ಸಹಜವಾಗಿ ಎಲ್ಲರೂ ಮಾಡುವುದು. ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ನಂತರ ಮುಂದಿನ ಸಮಾಧಿ ಕಾರ್ಯಕ್ಕಾಗಿ, ಮುಂದಿನ ಸಮಾಧಿ ಸಂಸ್ಕಾರಕ್ಕಾಗಿ ತಂದೆ ಆದವನು ಪ್ರಯತ್ನಿಸಲೇಬೇಕು. ಅವನು ಅದಾವುದನ್ನೇ ಯೋಚಿಸ್ತಾ ಇಲ್ಲ. ಮಗಳು ಸತ್ತೋದ್ಲು, ಇನ್ನೇನು ನಾವು ಮಾಡಿದ್ದೆಲ್ಲ ಮಾಡೈತಿ, ಏನು ಮಾಡ್ಲಿಕ್ಕಾಗಿಲ್ಲ, ವಿಧಿವಶ ಈಗೆಲ್ಲ ಮಾತಾಡ್ಲಿಲ್ಲ ಅವನು. ಸರಿ ಮುಂದಿನ ನಾವು ಮಾಡ್ತೀವಿ ಅದನ್ನೇ ಯೋಚಿಸ್ಲಿಲ್ಲ. ಅಂದ್ರೆ ಪರಿಸ್ಥಿತಿ ಜೊತೆ ಆತನ ಕಾಂಪ್ರಮೈಸ್ ಆಗ್ಲಿಲ್ಲ. ಇಲ್ಲಿ ನಾವು ಕಲಿಯುವಂತ ಒಂದು ಒಳ್ಳೆ ವಿಷಯ. ಅವನ ಮರಣವನ್ನು ಒಪ್ತಾ ಇಲ್ಲ. ಮಗಳಿಗೆ ಸಂಭವಿಸಿದ ಮರಣವನ್ನು ಒಪ್ಪದಿರುವ ತಂದೆ ಈತನು ನೇರ ಏನ್ ಮಾಡ್ತಿದ್ದಾನೆ, ಅಲ್ಲಿ ಏಸಿದ್ದಾನೆ ಎಂಬುದಾಗಿ ತಿಳಿದು ನೇರ ಯೇಸುವಿನ ಬಳಿಗೆ ಬಂದು ಈ ರೀತಿ ಹೇಳ್ತಿದ್ದಾನೆ, ನನ್ನ ಮಗಳು ಈಗಲೇ ತಿರಿ ಹೋದಳು, ಆದಾಗ್ಯೂ ನೀನು ಬಂದು ಆಕೆ ಮೇಲೆ ಕೈ ಇಟ್ಟರೆ. ಈ ಮಾತು ಎಷ್ಟು ಸೊಗಸು ಅಂತ ಹೇಳಿದ್ರೆ, ಆತನು ಹೇಳ್ತಿದ್ದಾನೆ, ಸ್ವಾಮಿ ಮರಣ ಬಂದು ನನ್ನ ಮಗಳ ಮೇಲೆ ಕೈ ಇಟ್ಟಿದೆ, ಅಥವಾ ಮರಣಾಧಿಕಾರಿ ಬಂದು ನನ್ನ ಮಗಳ ಮೇಲೆ ಕೈ ಇಟ್ಟಿದ್ದಾನೆ, ಆದ್ರೆ ಜೀವನಾಯಕನಾದ ನೀನು, ಜೀವಸ್ವರೂಪನಾದ ದೇವನಾದ ನೀನು ಈಗ ಬಂದು ನೀನ್ ಕೈ ಇಟ್ರೆ ಮರಣವು ನನ್ನ ಮಗಳನ್ನ ಬಿಟ್ಟು ಹೋಗ್ತದೆ, ನೀನು ಸ್ಥಾಪಿಸುವ ಜೀವ ಅವಳಲ್ಲಿ ಉಳಿತದೆ, ಅವಳು ಎದ್ದೇಳ್ತಾಳೆ ಎನ್ನುವಂತ ಒಂದು ವಿಸ್ತೃತ ವಿಷಯ ಅಲ್ಲಿ ನಮಗೆ ಸಿಗ್ತದೆ. ಅದ್ಭುತವಾದ ವಿಷಯ ನಿಜವಾಗ್ಲು. ಇಲ್ಲಿ ನಮಗೆ ಇದು ಸಮಾಜ ಅಂದ್ರೆ ನಮ್ಮ ಪ್ರಸ್ತಾಪಕ್ಕೆ ಮುಂದಿನ ಮಾತು ಅಷ್ಟೊಂದು ನಾವೊಂದು ಒಳ್ಳೆ ಬಿಟ್ಟು ಓದ್ಬೋದು, ಆದ್ರೂ ಇದೊಂದು ಒಳ್ಳೆ ವಿಷಯ ನಾನು ಹೇಳ್ತೇನೆ. ಏನೆಂಬುದಾಗಿ ಹೇಳಿದ್ರೆ, ಯೇಸುವಿನ ಕುರಿತಾಗಿ ಹೇಗಿದೆ ಅಂತ ಹೇಳಿದ್ರೆ, ಸಾಧಾರಣ ಎಲ್ಲರೂ ಯೇಸುವನ್ನ ಹಿಂಬಾಲಿಸಿದ್ದಾರೆ. ಹೌದು, ಶಿಷ್ಯರು ಹಿಂಬಾಲಿಸಿದ್ದಾರೆ, ಜನರು ಹಿಂಬಾಲಿಸಿದ್ದಾರೆ, ಆತನ ಅನುಯಾಯಿಗಳು, ಭಕ್ತರುಗಳು ಹಿಂಬಾಲಿಸ್ತಲೇ ಇದ್ದಾರೆ. ಹೌದು. ಆದ್ರೆ ಅದೆಲ್ಲದಕ್ಕೂ ವ್ಯತಿರಿಕ್ತವಾಗಿ ಇಲ್ಲಿ ಒಂದು ಮಾತು ಬರ್ತದೆ 19ನೇ ವಚನದಲ್ಲಿ, ಯೇಸು ಎದ್ದು ತನ್ನ ಶಿಷ್ಯನ ಕರ್ಕೊಂಡು ಅವನ ಹಿಂದೆ ಹೋದ. ಆದ್ರೆ ಯೇಸು ಒಬ್ಬನ ಹಿಂದೆ ಹೋದ ಎನ್ನುವಂತ ಮಾತು ನಮ್ಗೆ ಕೇಳಿಸ್ಕೊಳ್ಳಿಕ್ಕೆ ವಿಚಿತ್ರ ಅನ್ಸುತ್ತೆ. ಆದ್ರೆ ಯಾರ ಹಿಂದೆ ಹೋದ?
ಜೀವ ಹುಡುಕುವ ವ್ಯಕ್ತಿಯ ಹಿಂದೆ ಯೇಸು ಹೋದ. ವಾವ್. ತನ್ನಿಂದ ಜೀವ ಬಯಸುವಂತ, ತನ್ನಿಂದ ಜೀವನದಿ ಹರಿಲೆಂಬುದಾಗಿ ಬಯಸ್ತಿರುವಂತ ವ್ಯಕ್ತಿ ಇದಾನಲ್ಲ, ಅದಕ್ಕಾಗಿ ಯೇಸು ನಂಬಿದ ವ್ಯಕ್ತಿ ಇದಾನಲ್ಲ, ಅವನಿಂದ ಯೇಸು ಹೋದ. ಹಾಗಾದ್ರೆ ಅದನ್ನ ನಾನು ನೆರವೇರಿಸ್ತಾನೆ, ಆತನಿಂದ ಹೋಗಿ ಆತನಿಗೆ ಅದನ್ನ ಸಾರ್ಥಕ ಪಡಿಸ್ತೇನೆ ಎಂಬುದಾಗಿ ಯೇಸು ರಭಸವಾಗಿ ಹೋಗ್ತಿದ್ದ. ಇದೊಂದು ರಭಸದ ನಡೆ. ಬಹಳ ಒಳ್ಳೆ ವಿಷಯ. ಹಾಗಾದ್ರೆ ಇಲ್ಲಿ ನಮಗೆ ಸಿಕ್ಕುವಂತ ವಿಷಯವೇನಂದ್ರೆ ವೀಕ್ಷಕರೇ, ಯಾವುದೋ ಒಂದು ವಿಷಯ ನಮ್ಮ ಕಿವಿಗೆ ಬಿತ್ತು ಅಥವಾ ನಮ್ಮ ಕುಟುಂಬದೊಳಗೆ ಪ್ರವೇಶಿಸ್ತು ಅಥವಾ ನಮ್ಮ ಜೀವಿತದೊಳಗೆ ಪ್ರವೇಶಿಸ್ತಂತ ಕೂಡಲೇ ಅದಕ್ಕೆ ನಾವು ಒಳಗಾಗೋದು ಅವಶ್ಯಕತೆ ಇಲ್ಲ. ಒಂದು ವೇಳೆ ಶರೀರದಲ್ಲಿ ಅದರ ಸೂಚನೆಗಳು ಕಾಣ್ಬೋದು, ಯಾವುದೋ ಒಂದು ವ್ಯಾಧಿಯ ಸೂಚನೆ ಕಾಣ್ಬೋದು, ಆದ್ರೆ ಅದನ್ನ ನಾವು ಒಪ್ಪಿಕೊಳ್ಬೇಕೆಂಬುದಾಗಿ ಏನಿಲ್ಲ. ಅದನ್ನು ದೇವರ ಬಳಿ ಬಂದು ಅದನ್ನು ರದ್ದು ಮಾಡ್ಲಿಕ್ಕೆ ಆಗ್ತದೆ. ಮಗಳಿಗೆ ಮರಣ ಹಿಡಿದದ್ದು ಗೊತ್ತಿದ್ರು ಬಂದು ನೀನು ಅದನ್ನು ರದ್ದು ಮಾಡೆಂಬುದಾಗಿ ತಂದೆ ಮಗಳಿಗಾಗಿ ಬೇಡಿಕೊಂಡಲ್ಲ. ಅಥವಾ ಕುಟುಂಬದೊಳಗೆ ಈಗ ತಲೆದೋರಿರುವಂತ ಸಮಸ್ಯೆ ಅದು ಬಂದ್ಬಿಡ್ತು, ಏನ್ ಮಾಡ್ಲಿಕ್ಕೆ ಆಗ್ತದೆ ಹೀಗೆ ಯೋಚಿಸೋದು ಬೇಡ. ಅದು ಪರಿಸ್ಥಿತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡ ಹಾಗೆ, ಕಾಂಪ್ರಮೈಸ್ ಮಾಡಿಕೊಂಡ ಹಾಗೆ. ಇದರ ಅವಶ್ಯಕತೆ ಇಲ್ಲ. ಇದನ್ನು ಕೇಳ್ತಿರುವಂತ ನೀವು ಈಗ ನಿಮ್ಮನ್ನ ಭಯಂಕರವಾಗಿ ಕಾಡುವಂತ ಜಲವಂತ ಸಮಸ್ಯೆ ಏನಿದೆಯೋ ಅದನ್ನ ನಾನು ಯೇಸು ಕ್ರಿಸ್ತನ ಹೆಸರಲ್ಲಿ ಒಪ್ಪಿಕೊಳ್ಳೋದಿಲ್ಲ. ಈತನಂತೆ ನಾನು ಅದನ್ನ ತಿರಸ್ಕರಿಸ್ತೇನೆ. ಯೇಸು ಬಂದು ಅದನ್ನ ಸರಿ ಮಾಡಲುವಂತೆ ಆತನನ್ನ ನಾನು ಅಂಗಲಾಚಿಸ್ತೇನೆ ಎಂಬ ಒಂದು ಒಳ್ಳೆ ತೀರ್ಮಾನದೊಂದಿಗೆ ಆತನನ್ನ ನಿರೀಕ್ಷಿಸುವುದು ಒಳ್ಳೆಯದು. ಅಣ್ಣ, ಆಗಿದ್ರೆ ಈಗ ಯಾಯಿರನ ಮಗಳನ್ನ ಯೇಸು ಗುಣಪಡಿಸ್ಲಿಕ್ಕಾಗಿ ಬಂದ್ರು, ಆಕೆನ ಜೀವ ಕೊಟ್ಟು ಎಬ್ಬಿಸ್ಲಿಕ್ಕಾಗಿ ಬಂದ್ರು. ಹಾಗಿದ್ರೆ ಯೇಸು ಕ್ರಿಸ್ತನಿಗೆ ಅಲ್ಲಿ ಆಯುಷ್ಕಾಲದ ಕುರಿತಾಗಿ ಯೇಸು ಸ್ವಾಮಿ ಏನಾದ್ರು ಮಾತಾಡ್ತಾ ಇದಾರ ಅಂತ ನನಗೆ ಅನಿಸ್ತಾ ಇದೆ. ನೀವೇನ್ ಹೇಳ್ತೀರ ಅದ್ರ ಬಗ್ಗೆ? ನಿಶ್ಚಯವಾಗಿ ಇದೊಂದು ಬಹಳ ಒಳ್ಳೆ ವಿಷಯ. ಕಾರಣ ಪ್ರತಿ ಮನುಷ್ಯನಿಗೆ ದೇವರ ಆಯುಷ್ಕಾಲವನ್ನು ನೇಮಿಸಿದ. ಹೌದು, ಖಂಡಿತ. ವಾಕ್ಯದಲ್ಲಿ ನಾವು ಬಂದ್ರೆ ಆಯುಷ್ಕಾಲದ ಬಗ್ಗೆ ಪ್ರಸ್ತಾಪ ವಚನಗಳು ಸಾಕಷ್ಟಿದೆ. ಅದರಲ್ಲಿ 2 ವಿಧದ ಪ್ರಸ್ತಾಪ ಇದೆ. ಹೇಗೆ ಅಂತ ಹೇಳಿದ್ರೆ ಪೂರ್ಣಾಯುಷ್, ಇನ್ನೊಂದು ಪ್ರಸ್ತಾಪ ಇದೆ ದೀರ್ಘಾಯುಷ್. ಪೂರ್ಣಾಯುಷ್ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳೋದು ಸುಲಭ. ಪ್ರತಿ ಮನುಷ್ಯನಿಗೆ ದೇವರು ನಿಗದಿ ಮಾಡಿದ ಕಾಲ ಘಟ್ಟ, ಜನನ ಮರಣದ ನಡುವೆ ಅವನಿಷ್ಟು ಕಾಲ ಇರ್ಬೇಕೆಂಬುದಾಗಿ ದೇವರು ನೇಮಿಸಿದ ಅವಧಿಯೇ ಅದು ಆಯುಷ್ಕಾಲ ಅಥವಾ ಪೂರ್ಣಾಯುಷ್. ದೀರ್ಘಾಯುಷ್ ಹಾಗಲ್ಲ. ದೇವರೊಬ್ಬನಿಗೆ ಅನುಮತಿಸಿರುವಂತ ಪೂರ್ಣಾಯುಷ್ಯನ್ನ, ಆಯುಷ್ಕಾಲವನ್ನ ದೇವರು ಕೆಲವರಿಗೆ ವಿಶೇಷವಾಗಿ ಅದನ್ನ ವಿಸ್ತರಿಸ್ತಾನೆ. ಆಗ ಅದು ದೀರ್ಘಾಯುಷ್. ಈ ಪೂರ್ಣಾಯುಷ್ಯನ ವಿಚಾರದಲ್ಲಿ ಹೀಗೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ 10 ವರ್ಷವೇ ಪೂರ್ಣಾಯುಷ್ ಇರ್ಬೋದು, ಕೆಲವರಿಗೆ ಇನ್ನೂ ಅಥವಾ 40, 60, 70, 80 ಹೇಳಿಕ್ಕಾಗಲ್ಲ. ಅದು ದೇವ್ರು ನಿಗದಿ ಮಾಡಿದ್ದು, ಅದು ನಾವ್ಯಾರು ನಿಗದಿ ಮಾಡಿಕೊಂಡಿದ್ದಲ್ಲ. ಆದ್ರೆ ದೀರ್ಘಾಯುಷ್ಯ ಬಂದು ದೇವರ ಆ ಕಾಲವನ್ನ ವಿಸ್ತರಿಸ್ತಾನೆ. ವಿಶೇಷವಾಗಿ ದೇವರು ತನ್ನ ನೀತಿವಂತರಿಗೆ ಇದನ್ನ ವಾಗ್ದಾನ ಕೊಡ್ತಾನೆ. ನಾವು ಅದನ್ನ ಜ್ಞಾನೋಕ್ತಿ 3ನೇ ಅಧ್ಯಾಯದ 1ನೇ ವಚನದಲ್ಲಿ ಓದಿದ್ರೆ ದೇವರು ಆಯುಷ್ಕಾಲವನ್ನ ವಿಸ್ತರಿಸುವ ಪ್ರಸ್ತಾಪವನ್ನ ಅಲ್ಲಿ ಮಾತನಾಡ್ತಾನೆ. ಆ ಜ್ಞಾನೋಕ್ತಿ 3:1 3:1 ಮತ್ತು 2 ಅಲ್ಲಿ ಹೀಗೆ ಬರ್ತದೆ. ನಾನು ಓದ್ತೇನೆ. ಕಂದನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಇದಾದ್ಮೇಲೆ ಈ ಒಂದು ಕಂಡೀಷನ್ ನೆರವೇರಿದ ಮೇಲೆ ಈಗ 2ನೇ ವಚನ, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯನ್ನು ವೃದ್ಧಿಗೊಳಿಸಿ. ಈಗ ಹೆಚ್ಚಿದ ಆಯುಷ್ಯ ಕಾಲಕ್ಕೆ ಮತ್ತೆ ಮುಂದುವರಿಸಿ ನಿನಗೆ ಸುಕ್ಷೇಮವನ್ನುಂಟು ಮಾಡುವವು. ಹಾಗಾದ್ರೆ ದೇವರ ಮುಂದೆ ಈ ಪ್ರಸ್ತಾಪ ಇದೆ. ಎಲ್ಲರಿಗೂ ಆಯುಷ್ಕಾಲ. ದೇವರು ಮೆಚ್ಚುವ ಮನುಷ್ಯನಿಗೆ ಇನ್ನೂ ಆಯುಷ್ಕಾಲದ ವೃದ್ಧಿ, ಆಗದು ದೀರ್ಘಾಯುಷ್ಯ. ಇದರೊಂದಿಗೆ ಇನ್ನೊಂದು ವಿಷಯ ಇದೆ. ನಾನು ಆಗ್ಲೇ 2 ಅಂತ ಹೇಳಿದೆ, ಕಾರಣ ಇದೆರಡು ಸಕಾರಾತ್ಮಕ ವಿಚಾರಗಳು. ಇದರಲ್ಲಿ ಇನ್ನೊಂದು ನಕಾರಾತ್ಮಕ ವಿಚಾರ, ನೆಗೆಟಿವ್ ಒಂದು ವಿಷಯ ಇದೆ. ಯಾವ್ದಂತ ಹೇಳಿದ್ರೆ ದೇವರು ಒಬ್ಬ ಮನುಷ್ಯನ ಕೊಟ್ಟ ಆಯುಷ್ಕಾಲವನ್ನ ದೇವರು ಮೊಟಕುಸಗೊಳಿಸ್ತಾನೆ. ಅನೇಕ ಸನ್ನಿವೇಶಗಳನ್ನ ವಾಕ್ಯದಲ್ಲಿ ನೋಡ್ಬೋದು. ಅವರು ಪೂರ್ಣಾಯುಷ್ಯನ ಜೀವಿಸದೆ ಎಲ್ಲಿಯೋ ತಮ್ಮ ಜೀವ ಎಲ್ಲಿಗೋ ಅಂತ್ಯಕ್ಕೆ ಬಂತು. ಅದರಲ್ಲಿ ಒಂದು ಸಾಲು ಅದು ಬಹಳ ಚೆನ್ನಾಗಿದೆ. ಕೀರ್ತನೆ 2ನೇ ಕೀರ್ತನೆಯಲ್ಲಿ 11ನೇ ವಚನಕ್ಕೆ ಬರಬೇಕಾದ್ರೆ ಆಯುಷ್ಕಾಲ ಮೊಟಕಾಗುವುದನ್ನ ದೇವರು ಈ ರೀತಿ ಬರೆಸಿಕೊಟ್ಟಿದ್ದಾನೆ. 11ನೇ ವಚನದಲ್ಲಿ, ಕ್ಷಮಿಸಿ 12ನೇ ವಚನದಲ್ಲಿ, ಆತನ ಮಗನಿಗೆ ಮುದ್ದಿಡಿರಿ,
ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾದ್ರಿ, ಆತನ ಮೊರೆ ಹೊಕ್ಕವರೆಲ್ಲರೂ ಧನ್ಯರು. ಇಲ್ಲಿ ಮಧ್ಯದ ಮಾತಿದೆಯಲ್ಲ, ಇಲ್ಲವಾದರೆ ಆತನ ಕೋಪವು ಪ್ರಜ್ವಲಿಸಲು. ಅಲ್ಲಿ ಆತನ ಮಾತಿಗೆ ನಡೆದ್ರೆ ಕನಿಕರ, ದೇವರ ಕೃಪೆ, ಕಟಾಕ್ಷ. ಆದ್ರೆ ಆತನ ಕೋಪಕ್ಕೆ ಸಿಕ್ಕಿಕೊಂಡವರ ವಿಷಯದಲ್ಲಿ ಬರ್ದರೆ ದೇವರನ್ನ ಸನ್ಮಾನಿಸಿದ ಜನರ ಬಗ್ಗೆ. ಇಲ್ಲವಾದ್ರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲಿ ನಾಶವಾದ್ರಿ ಅಂದ್ರೆ ಅರ್ಥ ಗುರಿ ಮುಟ್ಟದೆ, ದಾರಿಯಲ್ಲಿ ಹೋಗ್ತಿರೋನಿಗೆ ಒಂದು ಗುರಿ ಇದೆ. ಹೌದು. ಹಾಗಾದ್ರೆ ಆ ಗುರಿ ತಲುಪದೆ ಸಾಯ್ತಾನೆ ಅಂತ ಹೇಳಿದ್ರೆ ಅವನ ಆಯುಷ್ಕಾಲದ ಕೊನೆಘಟ್ಟವನ್ನ ತಲುಪದೆಯೇ, ತನ್ನ ಪೂರ್ಣಾಯುಷನ್ನ ಕ್ರಮಿಸದೆಯೇ ಎಲ್ಲಿಯೋ ಅರ್ಧಕ್ಕೆ ಅದು ಮೊಟಕುಕೊಂಡು ಅವನ ಸಾಯ್ತಾನೆ. ಹಾಗಿದ್ರೆ ಆ ಸಭೆ ಹೇಗೆ ಸಂಭವಿಸುತ್ತೆ ಹೇಳಿಕ್ಕಾಗಲ್ಲ. ಅದು ಕ್ಷಾಮ, ಖಡ್ಗ ಅಥವಾ ಕ್ರೂರ ಮೃಗಗಳು ಅಥವಾ ಯಾವ ವಿಧದ ಅಹಿತಕರ ಘಟನೆಗಳಿಂದ ಸಾವು ಸಂಭವಿಸುತ್ತೋ ಇದು ದೇವ್ರಿಗೆ ಗೊತ್ತು, ನಾವನ್ನ ಹೇಳಿಕ್ ಸಾಧ್ಯ ಇಲ್ಲ. ಹೇಳಿ. ಹಾಗಿದ್ರೆ ಈ ಅಕಾಲಿಕ ಮರಣಗಳು ಸಂಭವಿಸಿದ ಈಗೇನಾ ಅಂತ ಅನಿಸ್ತದೆ ಹಾಗಿದ್ರೆ ನೀವ್ ಹೇಳ್ತಿರೋದು ನೋಡಿದ್ರೆ? ಹೌದು, ಬಹುತೇಕ ಸಂದರ್ಭಗಳಲ್ಲಿ ಅಕಾಲಿಕ ಮರಣ ಒಂದು ಕಾರಣ ದೇವರ ಕೋಪಕ್ಕೆ ಗುರಿಯಾದವು. ಎಲ್ಲರ ಬಗ್ಗೆ ನಾನು ಇದನ್ನ ಹೇಳಲಿಕ್ಕೆ ನಾನು ಧೈರ್ಯ ಇಲ್ಲ. ಕಾರಣ ಅಂಧಕಾರ ಶಕ್ತಿಗಳ ನಾನಾ ವಿಧವಾದ ಪ್ರಚೋದನೆಗೆ ಸಿಕ್ಕಿ ಸಾಯ್ತವರ ಸಂಖ್ಯೆಯು ಅಧಿಕವಾಗಿದೆ. ಇವರ ಮೇಲೆ ದೇವರಿಗೆ ಕನಿಕರ ಇದೆ. ಸೊ ಈಗ ನೋಡ್ರಿ, ಈ ಹಿಂದೆ ನಾವು ಪ್ರಸ್ತಾಪಿಸಿದ ಯಾಯಿರ್ನ ಮಗಳನ್ನ ಯೇಸು ಬದುಕಿಸಿದಂತ ಸನ್ನಿವೇಶ ಗಮನಿಸಿದ್ವಲ್ಲ. ಹೌದು. ಸಭಾಮಂದ ಅಧಿಕಾರಿ ಆತನು ಬಂದು ಯೇಸುವನ್ನ ಕೇಳಿಕೊಂಡಾಗ ಆತನು ಹೋಗಿ ಆ ಮಗಳನ್ನ ಎಬ್ಬಿಸ್ತಾನೆ. ಹೌದು. ಅಲ್ಲಿಗೆ ಸ್ಪಷ್ಟವಾದ ವಿಷಯ, ಅವನ ಮಗಳಿಗೆ ಅದು ಅಕಾಲಿಕ ಮರಣ. ತಂದೆ ಅದನ್ನು ಒಪ್ಲಿಕ್ಕೆ ತಯಾರಿಲ್ಲ. ಪರಿಸ್ಥಿತಿನ ದೇವರ ಕೈಗೆ ಕೊಟ್ಟ. ಆಗ ಯೇಸು ಕ್ರಿಸ್ತನು ಬಂದು ಅದನ್ನ ಎಬ್ಬಿಸ್ತಾನೆ. ಈಗ ನಮಗೆ ಬೇಕಾಗಿರುವಂತ ವಿಷಯ, ನಮ್ಮ ಕಣ್ಣೆದುರು ಅನೇಕ ಅಕಾಲಿಕ ಮರಣಗಳು ಸಂಭವಿಸ್ತಾ ಇದೆ. ವೈರಿನ ಇನ್ನೆಷ್ಟು ಮಂದಿನ ಈ ರೀತಿ ವಿಧ ವಿಧವಾಗಿ ನುಗ್ಲಿಕ್ಕಿದ್ದಾನ ಗೊತ್ತಿಲ್ಲ. ಬಹಳ ದುಃಖದ ವಿಷಯ. ಅಕಾಲಿಕ ಮರಣಗಳು ಕೆಲವೊಮ್ಮೆ ಎಲ್ಲಿಂದ ಆರಂಭ ಆಗ್ತದೆ ಅಂತ ಯೋಚಿಸಿದ್ರೆ, ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ಗರ್ಭಪಾತ ಹೆಚ್ಚಾಗ್ತಾ ಬಂತು. ಹೌದು. ಮಗು ಇನ್ನು ಪ್ರಪಂಚದೊಳಗೆ ಕಾಣ್ತದ ಏನು ನೋಡ್ಲಿಲ್ಲ, ಗರ್ಭದಲ್ಲಿರುವಾಗಲೇ ಮರಣ ಆನುಭವಿಸ್ತಾ ಇದೆ. ಯಾರದೋ ಮೂರ್ಖ ನಿರ್ಧಾರ. ಹೌದು ಹೌದು. ದಂಪತಿಗಳ ಮೂರ್ಖ ನಿರ್ಧಾರವೋ ಅಥವಾ ಅನೈತಿಕ ಸಂಬಂಧಗಳಿಂದ ಬಂದ ಮೂರ್ಖ ನಿರ್ಧಾರವು, ಗರ್ಭಪಾತ ಒಂದು ಕೊಲೆ, ಆ ಮಗುವಿಗೆ ಅದು ಅಕಾಲಿಕ ಮರಣವೇ. ಇದ್ಯಾವುದು ಜನರಿಗೆ ಒಳ್ಳೇದಲ್ಲ. ಇದು ದೇವರ ಕೋಪ ತರಿಸುವಂತ ವಿಚಾರವೇ. ಆದ್ರೂ ಇಂಥ ಸಂದರ್ಭಗಳಿಗೆ ಸಿಕ್ಕಿಕೊಂಡವರು ದೇವರನ್ನ ಮೊರೆ ಹೋಗ್ಲಿಕ್ಕೆ ಅವಕಾಶ ಇದೆ. ದೇವರಿಂದ ಅಕಾಲಿಕ ಮರಣದಿಂದ ತಪ್ಪಿಸ್ಬೇಕೆಂಬುದಾಗಿ ನಾವು ಮೊರೆ ಹೋಗೋದು ಬಹಳ ಒಳ್ಳೆಯದು. ಹೌದು, ಸರಿಯಾಗಿ ಹೇಳಿದ್ರಿ ಅಣ್ಣ. ಸೊ ಹಾಗಿದ್ರೆ ನಾವು ದೇವಜನರಾಗಿ ಮತ್ತೆ ನಾವು ಮನುಷ್ಯರು ಆಯುಷ್ಕಾಲದ ವಿಷಯದಲ್ಲಾಗಿರ್ಲಿ, ಅಕಾಲಿಕ ಮರಣದ ವಿಷಯದಲ್ಲಾಗ್ಲಿ ನಾವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಸೊ ನಾವು ದೇವರ ವಾಕ್ಯನ ಅನುಸರಿಸಿ ಆತನಿಗೆ ವಿಧೇಯರಾಗಿ ನಡೆದ್ರೆ, ಆತನಿಗೆ ಭಯಭಕ್ತಿ ಉಡೋರಾಗಿ ನಡೆದ್ರೆ ಅಷ್ಟು ಸಾಕು ಅಂತ ನೀವ್ ಹೇಳ್ತಿದ್ರಿ. ಹೌದು, ದೇವ್ರು ನಮಗೆ ಆತನಿಗೆ ಹೀಗೆ ನಡ್ಕೊಳ್ಬೇಕನ್ನುವಂತ ನಿಯಮಗಳನ್ನ ಕೈಯಲ್ಲಿ ಕೊಟ್ಟಿದ್ದಾನೆ. ಸರಿಯಾಗಿ ಹೇಳಿದ್ರೆ. ಹಾಗಿದ್ರೆ ನಾವು ಭಯಪಡ್ಬೇಕಾದ ಅವಶ್ಯಕತೆ ಇರಲ್ಲ ಆಯುಷ್ಸಿನ ಅದಕ್ಕೆ. ಆತ ನಮಗೆ ಒಂದು ಆಯುಷ್ಸನ್ನ ನಿರ್ಧಾರ ಮಾಡಿದ್ದಾನೆ. ನಾವು ನಾಳೆ ಸತ್ತೋಗ್ತೀನಿ, ಹಾಗೆ ಸಾಯ್ತೀನಿ ಅನ್ನೋ ಭಯ ಬೇಕಿಲ್ಲ, ಅವಶ್ಯಕತೆ ಇಲ್ಲ. ಕಾರಣ ನಮಗೆ ಆಧಾರವಾಗಿ ದೇವರಿದ್ದಾನಲ್ಲ. ಆತನು ಜೀವಕ್ಕೆ ಸಂಬಂಧಪಟ್ಟವನು, ಮರಣಕ್ಕೆ ಸಂಬಂಧಪಟ್ಟವನು. ದೇವರಲ್ಲಿ ಮರಣಕ್ಕೆ ಸಂಬಂಧಪಟ್ಟದಿಲ್ಲ. ಹಾಗಾಗಿ ದೇವರ ಒಂದು ಹೆಸರು ಅಮರತ್ವವುಳ್ಳವನು. ಹೌದು. ಅಮರತ್ವವುಳ್ಳವನಂದ್ರೆ ಮರಣ ಧರಿಸಿದವನಲ್ಲ. ದೇವರ ಹೆಸರು ಜೀವ ಸ್ವರೂಪನು, ಜೀವದಾಯಕನು. ಇನ್ನೊಂದು ಹೆಸರು ಚೈತನ್ಯ ಸ್ವರೂಪನ್ ಅಂತ ಹೇಳಿದ್ರೆ, ಎಲ್ಲಿ ಅಂದ್ರೆ ಒಬ್ಬ ಮನುಷ್ಯನು ತೀರಾ ಸೊರಗಿ ಹೋಗಿದ್ರೆ, ಅನಾರೋಗ್ಯದಿಂದಲೂ ನಾನಾ ಕಾರಣಗಳು ತೀರಾ ಸೊರಗಿ ಹೇಳಲಾರದ ಸ್ಥಿತಿಯಲ್ಲಿದ್ರೆ, ಈ ಜೀವಸ್ವರೂಪನಾದ ದೇವರು ಅವನ ಮೇಲೆ ಕನಿಕರ ದೃಷ್ಟಿ ಉಳ್ಳವನಾಗಿ ಅವನನ್ನ ಸ್ಪರ್ಶಿಸಿದ್ರು ಅಥವಾ ದೇವರು ಚಿತ್ತೈಸಿದ್ರೆ, ಅವನೊಳಗೆ ದೇವರು ಈಗ ಅವನಿಗೆ ಚೈತನ್ಯ ಸ್ವರೂಪನಾಗಿ ಕಾಣಿಸಿಕೊಳ್ತಾನೆ. ಆಗ ತೀರಾ ಸೊರಗಿದ ಮನುಷ್ಯನಿಗೆ ಹೊಸ ಚೈತನ್ಯ ಬರುವಾಗ ಆತನು ಹೊಸ ಬಲದಲ್ಲಿ ಎದುರೇಳ್ತಾನೆ. ಹೌದು. ಈಗ ನಮ್ಮ ಮುಂದೆ ಎಷ್ಟು ಅಯ್ಯೋ ಸಾಯ್ತಾನೆ ಅಂತ ತಿಳ್ಕೊಂಡಿದ್ದೀವಿ, ಬದುಕ್ಬಿಟ್ಟ. ಜೀವ ಕೊಡುವ ದೇವರು ಚೈತನ್ಯ ಸ್ವರೂಪನಾಗಿ ಆತನಿಗೆ ಪ್ರಸನ್ನನಾದದಿಂದಲೇ ಒಂದೆಡೆ ನಮ್ಮಲ್ಲಿ ಎಷ್ಟು ಜನರಿಗೆ ಅದಕ್ಕೆ ಗ್ರಹಿಕೆಗೆ ಬರಲಿಲ್ಲ. ದೇವರು ನಮ್ಗೆ ಆಧಾರ ಇದ್ದಾನೆ. ಹೌದು, ದೇವರಿಗೆ ಸ್ತೋತ್ರ. ಅದಕ್ಕಾಗಿ ಸೊ ಹಾಗಿದ್ರೆ ಈ ದಿನಗಳಲ್ಲಿ ನಾವು ತುಂಬಾ
ಅಪಾಯ ಸಂಭವಿಸಿದಂತ ವಿಚಾರಗಳನ್ನ ನಾವು ದೇಶಗಳಲ್ಲಿ ಬೇರೆ ವಿದೇಶಗಳಲ್ಲಿ ನಾವು ಕೇಳ್ತೀವಿ. ಸೊ ಉದಾಹರಣೆಗೆ ಟೆರರಿಸ್ಟ್ ಅಟ್ಯಾಕ್ ಆಗಿರ್ಬೋದು, ಅಥವಾ ಬರಗಾಲ ಬಂದದ್ದಾಗಿರ್ಬೋದು, ಅಥವಾ ಎಕನಾಮಿಕ್ ಕ್ರೈಸಿಸ್ ಆಗಿರ್ಬೋದು. ಸೊ ಈ ತರ ಎಲ್ಲ ರಿಸೆಷನ್ಸ್ ಅಂತ ಹೇಳ್ತಾರಲ್ಲ, ಇದೆಲ್ಲ ಆಗಿರೋದು, ಮತ್ತೆ ಪ್ರವಾಹಗಳು ಬಂದೋದಂಥದ್ದು, ಅಥವಾ ಕೆಲವು ಘೋರವಾದ ಕಾಯಿಲೆಗಳು ಬಂದಿರುವಂತದ್ದು. ಸೊ ಈ ಸುದ್ದಿನ ಕೇಳ್ತಿದ್ದಾಗೆ ನಮ್ಮಲ್ಲಿ ಒಂದು ರೀತಿಯಾದ ಭಯ ಉಟ್ಕೊಳ್ತದೆ. ಹೌದೌದು. ಈಗ ಆತರ ಆಗ್ತಾ ಇರೋದ್ರಿಂದ ಅಲ್ಲಿ ಸಂಭವಿಸಿದ ನನಗೂ ಬರುತ್ತೇನೋ ಅನ್ನುವಂತಹ ಭಯ ಈಗ ಅನೇಕರಲ್ಲಿ ಇದು ಕಾಡ್ತಾ ಇದೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಣ್ಣ? ಎಲ್ಲಿಯೇ ವಿಧ ವಿಧವಾದ ವೈಪರೀತ್ಯಗಳು ಸಂಭವಿಸುವಾಗ, ಅಂದ್ರೆ ಪ್ರಕೃತಿ ವಿಕೋಪ ಅಂತೇವೆ, ಅಥವಾ ಯುದ್ಧಗಳು ಅಂತೇವೆ, ನಾನಾ ಸಂಗತಿಗಳು, ಈ ರೀತಿ ಒಂದು ಘಟನೆ ನಡೆದಾಗ ನಾವು ಎರಡು ರೀತಿಯೂ ನೋಡ್ತೇವೆ. ಒಂದು ಕಡೆ ಅದರ ಪ್ರಭಾವ ಜನರ ಮೇಲೆ ಬಿದ್ದು ಜನರು ಪಾಪ ಆ ಕಷ್ಟ ನಷ್ಟಗಳಿಗೆ ಒಳಗಾಗುವಂಥದ್ದು ಅಥವಾ ತಮ್ಮ ಜೀವ ಕಳ್ಕೊಳ್ಳುವಂಥದ್ದು ಇದೆ. ಇನ್ನೊಂದು ಕಡೆ ಆ ಪರಿಸ್ಥಿತಿಗಳ ನಡುವೆ ಜನರು ಬದುಕುಳಿಯುವಂಥದ್ದು ಇದೆ. ಹೌದು. ಹಾಗಾಗಿ ಎರಡೂ ಪರಿಸ್ಥಿತಿಗಳಲ್ಲಿ, ಎರಡು ವಿಧವಾದ ಅನುಭವಗಳಲ್ಲಿ ಹೋದವರ ಒಂದು ಭಾವನೆಗಳು, ಮಾತುಗಳು ಒಂದ್ ವೇಳೆ ವ್ಯತ್ಯಾಸವಾಗಿರ್ಬಹುದು. ಆದ್ರೂ ಅದು ನಮಗೆ ಸಂಭವಿಸ್ತದೆ ಅನ್ನುವಂಥ ವಿಚಾರದಲ್ಲಿ ನಾವು ಏನನ್ನ ಅಂಗೀಕರಿಸ್ತೇವೆ ಅದು ಸಹ ಪ್ರಾಮುಖ್ಯವಾದದ್ದು, ಅಥವಾ ಒಂದು ವಿಷಯವನ್ನ ಹೇಗೆ ಅಂಗೀಕರಿಸ್ತೇವೆ ಅದು ಸಹ ಪ್ರಾಮುಖ್ಯವಾದದ್ದು. ಈ BBC ಅವರು ಅವರ ಒಂದು ಪ್ರಮೋಷನ್ ಮೆಟೀರಿಯಲ್, ಅವರ ಪ್ರಮೋಷನ್ ಮೆಟೀರಿಯಲ್ ವಿಧ ವಿಧವಾಗಿರ್ತದೆ. ಅದರಲ್ಲಿ ಒಂದು ನಾನು ನೋಡಿದಂಥದ್ದು ಬಂದು ಒಂದು ಟೀ ಕೋಸ್ಟರ್, ಈ ಟೀ ಕಪ್ಗಳನ್ನ, ಟಂಬ್ಲರ್ಗಳನ್ನ ಟೇಬಲ್ ಮೇಲೆ ಇಡುವಂತಹ ಒಂದು ಟೀ ಕೋಸ್ಟರ್. ಅದ್ರ ಮೇಲೆ ಒಂದು ಹೇಳಿಕೆ ಬರ್ದಿತ್ತು ಅವರ BBC ಅವರ ಪ್ರಮೋಷನ್ ಮೆಟೀರಿಯಲ್ ಮೇಲೆ. ವಾಟ್ ಅಫೆಕ್ಟ್ಸ್ ದ ವರ್ಲ್ಡ್ ವಿಲ್ ಅಫೆಕ್ಟ್ ಯು. ಅಂದ್ರೆ ಪ್ರಪಂಚದ ಮೇಲೆ ಯಾವುದು ಪರಿಣಾಮ ಬೀರ್ತದೋ, ಅಥವಾ ಪ್ರಪಂಚದ ಮೇಲೆ ವಿರುದ್ಧವಾಗಿ ಅಂದ್ರೆ ವಿಧ್ವಂಸಕ ಸಂಗತಿಗಳ ಪರಿಣಾಮ ಬೀರ್ತದೋ, ಹಾಗಾದ್ರೆ ಅದು ನಿನ್ ಮೇಲೂ ಬೀರತ್ತೆ. ಏನು ಬೇಡ, ಈಗ ಕೊರೋನಾ ನಮಗೆ ನಮ್ಮ ಎದುರು ಒಳ್ಳೆ ಉದಾಹರಣೆ, COVID-19. ಹಾಗಾದ್ರೆ ಈ ಮಾತನ್ನ ತಕೊಂಡ್ರೆ ಪ್ರಪಂಚಕ್ಕೆಲ್ಲ ಈ ಒಂದು ಮಾರಕ ರೋಗ ಪ್ರಪಂಚದಲ್ಲಿ ತಲೆ ಎತ್ತಿರೋದಾದ್ರೆ ಅದು ನಿನಗೂ ಸಂಭವಿಸುತ್ತೆ. ಇದ್ರ ಅರ್ಥ ಏನು? ನಾವು ಜನರ ಹೃದಯದೊಳಗೆ ಅಥವಾ ಜನರ ಮನಸ್ಸಿನೊಳಗೆ ಒಂದು ನಕಾರಾತ್ಮಕ ಸುದ್ದಿಯನ್ನು ಕೊಟ್ಟಾಯ್ತು. ಅಯ್ಯೋ, ಅದು ಈ ಊರಿಗೆ ಬಂತು, ನಂತರದಲ್ಲಿ ಪಕ್ಕದ ಊರಿಗೆ ಹೋಯ್ತು, ಅದು ಅವ್ರಿಗೆ ಬಂತು, ಅವರಿಂದ ಬಂದವರಿಗೆ, ನಮ್ಮೂರಿಗೆ ಬಂದವ್ರಿಗೆ ಬಂತು, ಅವ್ರ ಮನೆಯವ್ರಿಗೆ ಬಂತು, ಅಯ್ಯೋ ನಮ್ ಬೀದಿಗೆ ಬಂತು, ನಮ್ ಪಕ್ಕದ ಮನೆಗೆ ಬಂತು, ಆದ್ರೆ ನಾಳೆ ನಮಗೂ ಬರತ್ತಾ, ನಮಗೂ ಬಂದ್ಬಿಡತ್ತೇನೋ, ಈಗ ಭಾವಿಸ್ಲಿಕ್ಕೆ ಸಾಧ್ಯತೆ ಇದೆ. ಹೌದು. ಅದು ಬರತ್ತೋ ಬರಲ್ವೋ, ಆದ್ರೆ ಜನರು ಇದನ್ನ ಈ ವಿಧದಲ್ಲಿ ಅಂಗೀಕರಿಸಲಿಕ್ಕೆ ಸಾಧ್ಯತೆ ಇದೆ. ಅನೇಕರು ಆ ರೀತಿ ಅಂಗೀಕರಿಸಿದವರು ಇದ್ದಾರೆ. ಆದ್ರೆ ಇಂಥ ಸಂದರ್ಭಗಳಲ್ಲಿ ನಾವು ಅದನ್ನೇ ನೋಡಿಕೊಂಡು, ಅಥವಾ ಒಂದ್ ವೇಳೆ ಇಂಥ ವಿಪರೀತಗಳು ನಮಗೆ ಸಂಭವಿಸಿಬಿಡ್ತದೆ ಅಂತ ಅದನ್ನೇ ನೆಚ್ಚಿಕೊಂಡಿರ್ಬೇಕು, ಅಥವಾ ನಮ್ಗೇನಾದ್ರೂ ಬೇರೆ ಸಂಗತಿಗಳಿದೆಯೋ ನಾವು ಯೋಚಿಸ್ಬೇಕಾಗ್ತದೆ, ಯೋಚಿಸ್ಲೇಬೇಕಾಗ್ತದೆ. ಹೌದು. ಹಾಗಿದ್ರೆ ಈಗ ದೇವಚಂದ್ರಿಗೆ ನೀವು ಹೇಳೋಂತ ಒಂದು ವಿಷಯ, ಇದನ್ನ ಒಪ್ಕೊಳ್ಬಾರ್ದು, ಏನೇ ಸಂಭವಿಸಿ ನಾವು ಒಪ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಎಂಬುದಾಗಿ ಆಗ್ಲೇ ಒಮ್ಮೆ ಹೇಳ್ದೆ. ಯಾಗಿರೇನಂತ ಒಬ್ಬ ಮನುಷ್ಯ ತನ್ನ ಮಗಳು ಸತ್ತದಕ್ಕೆ ಅವ್ನು ಕಾಂಪ್ರಮೈಸ್ ಆಗ್ಲೇ ಇಲ್ಲ. ಇಲ್ಲಿ ಮತ್ತೆ ನಮ್ಗೆ ಅದೇ ಬರ್ತದೆ. ಲೋಕ ಯಾವ್ದನ್ನಾದ್ರೂ ಇದು ಹಾಗೇ ಆಗ್ತದೆ, ಹಾಗೇ ಬಿಡ್ತು ಅನ್ನೋಂಥ ವಿಚಾರ ತರೋದಾದ್ರೆ ನಮ್ಮ ಮುಂದೆ, ನಾವು ಅದನ್ನ ಒಪ್ಪಿಕೊಳ್ಬೇಕಂತ ಏನಿಲ್ಲ. ಅಂತ ಆಘಾತಕಾರಿ ಸಂಗತಿಯೊಳಗೆ ನಾನು ಸಿಕ್ಕಿಕೊಳ್ತೇನೆ, ಅದನ್ನ ಒಪ್ಪಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅಥವಾ ಮರಣಕರವಾದ ಸಂಗತಿಯೊಳಗೆ ನಾನು ಸಿಕ್ಕಿಕೊಳ್ತೇನೆ, ಒಪ್ಪಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಸೊ ಮೇ ಬಿ ಇದನ್ನೇ ಕೀರ್ತನೆಗಾರ 91ನೇ ಅಧ್ಯಾಯದಲ್ಲಿ ಆತ ಹೇಳ್ತಾನೆ, ಪರಾತ್ಪರನ ಮೊರೆ ಹೊಕ್ಕಿರೋ. ಹೌದು. ಈ COVID-19 ಸಂದರ್ಭದಲ್ಲಿ, ಲಾಕ್ಡೌನ್ ಟೈಮ್ ಅಲ್ಲಿ ಬಹಳ ಒಳ್ಳೆ ವಿಷಯ ಏನಂತ ಹೇಳಿದ್ರೆ, ಅನೇಕರ ಬಾಯಿಂದ ಕೇಳಿಸಿಕೊಂಡದ್ದು, ರಾತ್ರಿ ಸಾಧಾರಣ ಸಂಜೆ ಹೊತ್ತು ದೇವಜನರು ಕುಟುಂಬ ಪ್ರಾರ್ಥನೆ ಮಾಡ್ತಾರೆ. ಕೆಲವರು ಬೆಳಗ್ಗೆ, ಕೆಲವರು ವಿಧ ವಿಧವಾಗಿ ಅಭ್ಯಾಸ, ಸಾಧಾರಣವಾಗಿ ಎಲ್ಲರಿಗೂ ಸಂಜೆ ಹೊತ್ತು ಮಾಡುವಂತ ಪ್ರಾರ್ಥನೆ ಕುಟುಂಬ ಪ್ರಾರ್ಥನೆ. ಅದರಲ್ಲಿ ಬಹುತೇಕ ಕ್ರೈಸ್ತ ಕುಟುಂಬಗಳಲ್ಲಿ ತಪ್ಪದೆ ಪ್ರತಿದಿನ ಓದಿದ್ದು ಕೀರ್ತನೆ 91.
ನಮ್ಮನೆಗಳಲ್ಲೂ ನಾವು ಹಾಡು ಹೇಳಿ ಬೈಬಲ್ ಓದಿ ಪ್ರಾರ್ಥಿಸೋದು ವಾಡಿಕೆ ಪ್ರತಿದಿನ. ಆದ್ರೆ ನನ್ನ ತಾಯಿ ಕೋವಿಡ್ ಸಂದರ್ಭದಲ್ಲಿ ಬೈಬಲ್ ಪಾರಾಯಣ ಮಾಡಿ ಆದ್ಮೇಲೆ ಕೂಡಲೇ ಒಂದು ವಿಷಯವನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಪ್ರತಿ ದಿವಸ ಕೀರ್ತನೆ 91 ಓದಲೇಬೇಕು. ಬಹಳ ವಿಚಿತ್ರ ಅನಿಸ್ತು. ಆ ಸನ್ನಿವೇಶವನ್ನ ದಾಟಿ ಬರ್ಲಿಕ್ಕೆ ನಮ್ಮ ಕೈಲಿದ್ದಂತ ಒಂದು ಒಳ್ಳೆಯ ಆಯುಧ, ಔಷಧಿ ಎಂಬುದಾಗಿ ಅದನ್ನ ಹೇಳ್ಬೇಕು. ನಿಜವಾಗ್ಲು ನೀವು ಹೇಳಿದಂತ ಕೀರ್ತನೆ 91 ಭಾಗಕ್ಕೆ ನಾವು ಬರೋಣ. ಪ್ರಿಯ ವೀಕ್ಷಕರೇ, ಹಾಗಾದ್ರೆ ಪರಿಸ್ಥಿತಿ ಪ್ರಮೋಷನ್ ಮೆಟೀರಿಯಲ್ ಮೇಲೆ ಇದ್ದಂತ ಸುದ್ದಿನ ನಾವು ಒಪ್ಪಿಕೊಳ್ಬೇಕು ಅಥವಾ ದೇವ್ರ ವಾಕ್ಯನ ಒಪ್ಪಿಕೊಳ್ಳಬೇಕು? ನಮ್ಮ ಮುಂದೆ ದೊಡ್ಡ ಆಯ್ಕೆ ಇದೆ. ಪ್ರಮೋಷನ್ ಮೆಟೀರಿಯಲ್ ಹೇಳ್ತದೆ ಪ್ರಪಂಚದ ಮೇಲೆ ಯಾವ ಒಂದು ಸಂಗತಿ ಸಕಾರಾತ್ಮಕ ನಕಾರಾತ್ಮಕ ವಿಷಯ ಯಾವುದು ಪ್ರಭಾವ ಬೀರ್ತದೋ ಅದು ನಮಗೂ ಸಂಭವಿಸ್ತದೆ ಎಂಬುದಾಗಿ ಅವ್ರು ಹೇಳೋದಾದ್ರೆ, ದೇವ್ರ ವಾಕ್ಯ ಬೇರೆ ರೀತಿ ಮಾತನಾಡ್ತದೆ. ಒಂದ್ ವೇಳೆ ನಕಾರಾತ್ಮಕದ ವಿಚಾರಗಳು ಬರುವಾಗ ದೇವ್ರ ವಾಕ್ಯ ಬೇರೆ ರೀತಿ ಮಾತಾಡುತ್ತೆ. ಹೇಗೆ ಹೇಳುತ್ತೆ? 5, 6, 7 ಓದ್ಬಹುದಾ? ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಆರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನೂ ತಟ್ಟದು. ಇಲ್ಲಿ ನೋಡ್ರಿ ಹೇಗೆ ವಿಂಗಡಿಸಿ ಹೇಳಿದ್ದಾನೆ. ಅಪಾಯಗಳು ಅಥವಾ ಪರಿಸ್ಥಿತಿಗಳು ಯಾವಾಗ ഇരുಳಲ್ಲಿ ಭಯ ಹುಟ್ಟಿಸ್ತದಂತೆ. ಕೆಲವು ವಿಷಯಗಳು ഇരുಳಲ್ಲಿ ಭಯ ಹುಟ್ಟಿಸ್ತದೆ. ಇನ್ನು ಕೆಲವು ವಿಷಯಗಳು ಹಗಲಲ್ಲಿ ಹಾರಿ ಬರೋ ಬಾಣದಂತಿದೆ. ಇನ್ನು ಕೆಲವು ವಿಷಯಗಳ ಬಗ್ಗೆ ಹೇಳ್ತಾನೆ, ಕತ್ತಲಲ್ಲಿ ಸಂಚರಿಸುವ ವಿಪತ್ತು. ಕತ್ತಲಲ್ಲಿ ವಾಕ್ಯದ ಸ್ಪಷ್ಟೀಕರಿಸ್ತಾನೆ. ಇದೆಲ್ಲವೂ ಮನುಷ್ಯರಿಂದ ಆಗ್ತದೋ ಅಥವಾ ಕತ್ತಲ ಶಕ್ತಿಗಳಿಂದ ಆಗ್ತದೋ ಯೋಚಿಸ್ಬೇಕಾಗ್ತದೆ. ಆಮೇಲೆ ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ. ಹಳುಬರಲ್ಲಿ ಪ್ರಜ್ಞೆ ಚೆನ್ನಾಗಿತ್ತು. ಕೆಲವೊಂದು ಗಳಿಗೆಯಲ್ಲಿ ಅವರು ಕೆಲವು ಕೆಲಸಗಳನ್ನ ಮಾಡ್ತಿರ್ಲಿಲ್ಲ, ತಮ್ಮ ಮಕ್ಕಳನ್ನ ಹೊರಗೆ ಬಿಡ್ತಿರ್ಲಿಲ್ಲ. ಹಳುಬರಲ್ಲಿ ಪ್ರಜ್ಞೆ ಚೆನ್ನಾಗಿತ್ತು. ವಿಶೇಷವಾಗಿ ಮಧ್ಯಾಹ್ನ ಕಾಲದಲ್ಲಿ ಹೇಳ್ತಾ ಇದ್ದಾರೆ, ಆದಷ್ಟು ಮಕ್ಕಳನ್ನ ಜೊತೆಗೆ ಇಟ್ಕೊಂಡು ಅವನ ಒಂದು ಸಮಯದಿಂದ ಇನ್ನೊಂದು ಸಮಯ ದಾಟುವರೆಗೂ ಜೋಪಾನ ಮಾಡ್ತಿದ್ರು. ಇಲ್ಲಿ ಹೇಳ್ತದೆ ಮಧ್ಯಾಹ್ನದ ಕೇಡಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನಂತರದಲ್ಲಿ 7ನೇ ವಚನಕ್ಕೆ ಬರುವಾಗ, ನಿನ್ನ ಮಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟದು. ಹಾಗಾದ್ರೆ ಸುತ್ತಲೂ ವಿಪರೀತ ಮರಣ ಆವರಿಸಿ ಜನ ಅದರೊಳಗೆ ಸಿಕ್ಕಿಕೊಳ್ಳುವಾಗ ದೇವರು ನಿನಗೆ ರಕ್ಷಣೆ ಕೊಡ್ತಾನೆ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಅದು ನಿನಗೆ ತಟ್ಟಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಅವ್ರು ಯಾಕೆ ಸತ್ರು? ಹಾಗಾದ್ರೆ ಅವರೆಲ್ಲ ಸತ್ತಿದ್ದು ಅದೇನೇ ಒಂದ್ ವೇಳೆ ನಮಗೆ ಅದು ಗೊತ್ತಿಲ್ಲ. ಆದ್ರೂ ಒಂದ್ ವೇಳೆ ಅವರು ಆ ಪರಿಸ್ಥಿತಿನ ಒಪ್ಪಿಕೊಂಡ್ರೆ, ಈ ಮಗ್ಲಲ್ಲಿ 10,000 ಸತ್ತು ಬಿದ್ದ 1000 ಜನ, ಬಲಗಡೆಯಲ್ಲಿ ಸತ್ತು ಬಿದ್ದ 1000 ಜನ ಒಂದು ವೇಳೆ ಅಲ್ಲಿ ಆ ಮರಣದ ಸನ್ನಿವೇಶಗಳನ್ನ ಒಪ್ಪಿಕೊಂಡ್ರೆ, ಅದರ ಮಧ್ಯದಲ್ಲಿ ನೀನು ಸುರಕ್ಷಿತನಾಗಿದ್ರೆ, ನೀನ್ ದೇವರ ಪಕ್ಷ ವಹಿಸಿದ್ರೆ ಅದು ನಿನಗೆ ಸಂಬಂಧ ಪಡಲ್ಲ, ಅದು ನಿನಗೆ ತಟ್ಟಲ್ಲ ಅಂತ ದೇವ್ರು ಹೇಳ್ತಾನೆ. ಹೌದು. ಸೊ ಹಾಗಿದ್ರೆ ನಮ್ಗೆ ಈ ಲೋಕದಲ್ಲಿ ಇದನ್ನೆಲ್ಲ ನಾವು ನಮ್ಮ ಮಧ್ಯದಲ್ಲಿ ಇದು ಸಂಭವಿಸುತ್ತೆ. ಸೊ ಇದ್ರ ಮಧ್ಯದಲ್ಲಿ ನಾವು ಸುರಕ್ಷಿತವಾಗಿ ನಾವು ಸಮಾಧಾನದಿಂದ ಇರಬಹುದು. ಸಾಧ್ಯ ಅಂದ್ರೆ ಲೋಕ ರೀತಿಯಲ್ಲಿ ಹೋಗುತ್ತೆ. ಲೋಕದಲ್ಲಿ ಅದೇ ಈಗ ಯೇಸುಸ್ವಾಮಿ ಹೇಳೋ ಪ್ರಕಾರ ಯೋಹನ 16:33 ಒಂದು ಮಾತು ಹೇಳ್ತಾರಲ್ಲ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಕರೆಕ್ಟ್ ಆಗಿ ಹೇಳಿದ್ರಿ. ಲೋಕದಲ್ಲಿ ನಡೆಯುವಂಥದ್ದು ಲೋಕದಲ್ಲಿ ನಡೆಯುತ್ತೆ. ಹಾಗಾದ್ರೆ ನಾನು ಲೋಕದವನಾಗಿ ಅದನ್ನ ಅನುಭವಿಸ್ಬೇಕು ಅಥವಾ ದೇವರ ಮಗುವಾಗಿ ನಾನು ದೇವರದನ್ನ ಅನುಭವಿಸ್ಬೇಕು? ಈ ತೀರ್ಮಾನ ನಮ್ಮ ಕೈಲಿದೆ. ಯಾವ ಕಡೆ ವಾಲ್ತೇನೆ ಅದು ದೇವರ ವಾಗ್ದಾನ ನಮಗೆ ಸ್ಪಷ್ಟವಾಗಿದೆ. ನಾವು ದೇವರ ಕಡೆ ನಿಲ್ಲೋದಾದ್ರೆ ಕಾರಣಲ್ಲಿ ಆರಂಭದಲ್ಲಿ ಹೇಳ್ತಾನೆ, ಉನ್ನತೋನ್ನತನ ಅಂದ್ರೆ ಪರಾತ್ಪನ್ನ ಮೊರೆ ಹೋಗಿರೋನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರು. ಹಾಗಾದ್ರೆ ಉನ್ನತೋನ್ನತನಾದ ದೇವರನ್ನ ಆಶ್ರಯಿಸಿದ್ರೆ ಆತನ ರೆಕ್ಕೆಗಳ ಮರೆಯಲ್ಲಿ ನಾವು ಸುರಕ್ಷಿತರೇ. ಇಲ್ಲಿ ಬಹಳ ಸ್ಪಷ್ಟವಾದ ವಿಷಯ. ಪರಾತ್ಮನ ಎನ್ನುವಾಗ ಅದು ಯೇಸು ಕ್ರಿಸ್ತನ ತೋರಿಸ್ತದೆ. ಅತ್ಯುನ್ನತ ಸ್ಥಾನದಲ್ಲಿ ತಂದೆ ಬಲಗಡೆಯಲ್ಲಿರುವ ಯೇಸುವನ್ನ ತೋರಿಸ್ತದೆ. ಹೌದು. ಯೇಸುವನ್ನ ಮರೆ ಹೋಗಿದ್ರೆ ಸರ್ವಶಕ್ತನ ಎನ್ನುವಾಗ ತಂದೆಯಾದ ದೇವರ ಆಶ್ರಯದಲ್ಲಿ ಅವನು ಸುರಕ್ಷಿತ ಎಂಬುದಾಗಿ ಹೇಳ್ತಾ ಇದೆ. ದೇವರಿಗೆ ಸ್ತೋತ್ರ. ಮತ್ತೆ ಇಲ್ಲಿ 3ನೇ ವಚನದಲ್ಲಿ ಇನ್ನೊಂದು ಮಾತಿದೆ ಮರಣಕ್ಕೆ ಸಂಬಂಧಪಟ್ಟ ಹಾಗೆ. ದೇವ್ರು ನಮ್ಮನ್ನ ಏನ್ ಮಾಡ್ತಾನಂತೆ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನ ಆತನೇ. ಯಾವ ಉರುಳು ನಮ್ಮ ಮೇಲಿದೆಯೋ, ಒಂದೊಳ್ಳೆ ಉರುಳು ಬಿದ್ದೇ ಬಿಟ್ಟಿದೆ, ಬೇಟೆಗಾರನ ಬಲೆ ಬಿದ್ದಿದೆ,
ಮತ್ತೆ ಮರಣಕರ ವ್ಯಾಧಿ ಇದೆ, ಇದನ್ನು ತಪ್ಪಿಸ್ಲಿಕ್ಕೆ ದೇವರು ಇದ್ದಾನೆ. ಮತ್ತೆ ಮುಂದುವರೆದು ಇಲ್ಲಿ ಹೀಗೆ ಹೇಳ್ತದೆ 9 ಮತ್ತು 10ನೇ ವಚನದಲ್ಲಿ, ಯೆಹೋವನೇ ನನ್ನ ಶರಣನು, ಪರಾತ್ಪರನನು, ಅಂದ್ರೆ ಉನ್ನತೋನ್ನತನ ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ, ಆತನೊಳಗೆ ನೀನು ಇದೆಯಲ್ಲ. ಆಗ ಆತನು ಹೇಳ್ತಾನೆ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ಪ್ರಿವೀಕ್ಷಕರೇ, ಎಲ್ಲ ವೈಪರೀತ್ಯಗಳ ಅಂದ್ರೆ ವಿಪರೀತ ಕೇಡುಗಳ ನಡುವೆ ದೇವರು ನಮ್ಮನ್ನು ಸುರಕ್ಷಿತವಾಗಿ ಇಡ್ತಾನೆ ಎಂಬುದಾಗಿ ಆತನ ಹೇಳಿದ್ದಾನೆ. ದೇವರು ನಿನ್ನನ್ನು ಸುರಕ್ಷಿತ ಸ್ಥಿತಿಯಲ್ಲಿ ಇಡ್ತಾನೆ ಎಂಬುದಾಗಿ ಹೇಳ್ತಾನೆ. ಹಾಗಾಗಿ ನಮ್ಮ ಸುತ್ತಲೂ ಸಂಭವಿಸುವ ಸಂಗತಿಗಳನ್ನ ಗಮನಿಸಿ ಅದಕ್ಕೆ ಅದನ್ನ ನಮ್ಮ ಹೃದಯದಲ್ಲಿ ನಾವು ನಂಬಿ ಆ ಕೇಡನ್ನು ನಮ್ಮ ಮೇಲೆ ಬರಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೀನು ಆ ಪರಿಸ್ಥಿತಿಗಳನ್ನ ನಂಬಿ ನಿನ್ನ ಮೇಲೆ ನೀನು ಕೆಡುಕನ್ನ ಬರಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ವಾಗ್ದಾನಗಳು ನಮಗಿರೋದ್ರಿಂದ ಧೈರ್ಯ ತೆಗೆದುಕೊಂಡು ನೀವು ದೇವರ ಆಶ್ರಯ ಪಡೋದು, ಯೇಸುಕ್ರಿಸ್ತನ ಆಶ್ರಯ ಪಡೆದು ಸುರಕ್ಷಿತವಾಗಿರ್ಲಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾನೆ. ಸೊ ಹಾಗಿದ್ರೆ ನನಗೆ ಇನ್ನೊಂದು ವಚನ ನೆನಪಿಗೆ ಬರ್ತಿದೆ. ಏನಂತ ಹೇಳಿದ್ರೆ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವನು ಎಂಬುದಾಗಿ ಹೇಳ್ತಿಲ್ಲ. ಸೊ ಹಾಗಿದ್ರೆ ಈಗ ಪರಾತ್ಪರನು ಯೇಸು ಕ್ರಿಸ್ತನೇ, ಆತನು ಮೋಸ್ಟ್ ಹೈ, ಆತನು ಉನ್ನತನು. ಸೊ ಆತನು ಶಿಲುಬೆಯಲ್ಲಿ ಮೇಲೆ ಎತ್ತರಿಸಲ್ಪಟ್ಟಿದ್ದರಿಂದ, ಶಿಲುಬೆಯಿಂದ ಆತ ನಮ್ಮನ್ನ ರಕ್ಷಿಸುವ ಆತನು ನಮ್ಮ ಮರಣವನ್ನು ಕೂಡ ಆತ ತೆಗೆದುಕೊಂಡಿದ್ದಾನೆ ಅಂತ ಕೆಲವು ವಚನಗಳು ಹೇಳ್ತದೆ. ಸೊ ಅದ್ರ ಬಗ್ಗೆ ಅಂದ್ರೆ ನಾವು ಮರಣಕ್ಕೆ ಭಯ ಪಡಬೇಕಾದದಿಲ್ಲ, ಯೇಸು ಕ್ರಿಸ್ತನೇ ಅದನ್ನ ತೆಗೆದುಕೊಂಡಿದ್ದಾನೆ ಅನ್ನೋದನ್ನ ಏನಾದ್ರೂ ನಾವು ಹೇಳ್ಬೋದು. ಬಹಳ ಸಮಂಜಸವಾದ ಒಂದು ಪ್ರಸ್ತಾಪಕ್ಕೆ ನೀವು ಬಂದ್ರಿ. ಇಲ್ಲಿ ನೀವು ಕೇಳಿದ ಪ್ರಶ್ನೆನ ಆಧರಿಸಿ ನಾವು ಮುಂದುವರೆದ್ರೆ, ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಇದನ್ನು ಪ್ರಸ್ತಾಪಿಸ್ತಾನೆ. ಹೌದು. ಯಾವುದನ್ನು ಪ್ರಸ್ತಾಪಿಸ್ತಾನೆ? ಮೋಶೆಯೊಂದಿಗೆ ಇಸ್ರಾಯೇಲ್ ಜನರು ಅಡವಿಯಲ್ಲಿ ಕಾನಾನ್ ದೇಶಕ್ಕೆ ಬರುತ್ತಿದ್ದ ಸಂದರ್ಭದಲ್ಲಿ ಅಡವಿಯ ಒಂದು ಪ್ರಸಂಗ ಹೀಗಿದೆ. ಜನರು ಗುಣಗುಟ್ಟಿ ದೇವ್ರ ವಿರುದ್ಧವಾಗಿ, ಮೋಶೆಗೆ ವಿರುದ್ಧವಾಗಿ ಜನರು ಗುಣಗುಟ್ಟಿದಾಗ ದೇವರ ಕೋಪ ಬರುತ್ತೆ. ಆಗ ದೇವರು ಉರಿಮಂಡಲ ಕಳಿಸ್ತ, ಅನೇಕರು ಸತ್ತು ಹೋದ್ರು, ಇನ್ನು ಕೆಲವರು ಪ್ರಾಣ ಕಳ್ಕೊಳ್ಳೋ ಅವಸ್ಥೆಯಲ್ಲಿದ್ದಾರೆ. ಜನರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರಲ್ಲಿ ಕೆಲವರು ಓಡಿ ಬಂದ್ರು ದೇವ ಮನುಷ್ಯನಾದ ಮೋಶೆ ಬಳಿಗೆ, ನಮಗಾಗಿ ದೇವರನ್ನ ಬೇಗ ಬೇಡ. ಆಗ ದೇವ ಮನುಷ್ಯನಾದ ಮೋಶೆ ದೇವರ ಬಳಿ ಹೋಗಿ ವಿಜ್ಞಾಪಿಸಿದಾಗ ದೇವರೊಂದು ಸಲಹೆನ ಸೂಚಿಸ್ತಾನೆ. ಒಂದು ತಾಮ್ರದ ಸರ್ಪವನ್ನ ಮಾಡಿ ಎತ್ತರದಲ್ಲಿ ನೀನು ಇಡಬೇಕು. ಯಾರ್ಯಾರು ಅದನ್ನ ನೋಡ್ತಾರೋ ಅವ್ರು ಬದುಕಿಕೊಳ್ತಾರೆ. ಕೂಡಲೇ ಅಲ್ಲಿ ಆ ಉರಿಮಂಡಲಗಳಿಂದ ಕಚ್ಚಿಸಿಕೊಳ್ಳದೆ ಇದ್ದ ಇನ್ನೊಂದು ಗುಂಪಿತ್ತಲ್ಲ, ಅವರು ಬಹಳ ತೀವ್ರವಾಗಿ ತ್ವರೆಪಟ್ಟು ತಾಮ್ರದ ಸರ್ಪವನ್ನ, ಅಂದ್ರೆ ಬೇಗ ತಾಮ್ರಗಳನ್ನ ಕೂಡಿಸಿ ಅದನ್ನ ಕರಗಿಸಿ ಒಂದು ಎರಕ ಸಿದ್ಧಪಡಿಸಿ ತಾಮ್ರದ ರೂಪವನ್ನು ಮಾಡಿ, ಇನ್ನು ಮಿಕ್ಕವರು ಎತ್ತರ ಪ್ರದೇಶದಲ್ಲಿ ಒಂದು ಎತ್ತರವಾದ ಕಂಬವನ್ನ ನಿಲ್ಲಿಸಿ, ಎಷ್ಟು ಸಾಧ್ಯವಷ್ಟು, ಕಾರಣ 25-30 ಲಕ್ಷ ಜನ ಅದನ್ನ ವೀಕ್ಷಿಸಬೇಕು ಆ ಕ್ಯಾಂಪ್ ನಲ್ಲಿ. ಅಷ್ಟು ಜನಕ್ಕೆ ಸ್ಪಷ್ಟವಾಗಿ ಕಾಣುವಂತ ವಿಧದಲ್ಲಿ ಎತ್ತರವಾದ ಕಂಬವನ್ನ ನಿಲ್ಲಿಸಿ, ಇಲ್ಲಿ ಎರಕವು ಸಿದ್ಧವಾಗ್ತಿದ್ದ ಹಾಗೆ ಬೇಗ ಅದನ್ನ ಎತ್ತರಕ್ಕೆ ಏರಿಸ್ತಾರೆ. ಇದೆಲ್ಲವೂ ಸ್ಪಷ್ಟವಾಗಿ ಸಿದ್ಧವಾಗ್ತಿದ್ದ ಹಾಗೆ ಅಲ್ಲಿ ಅರೆಪ್ರಜ್ಞೆಯಲ್ಲೋ ಅಥವಾ ವಿಷಯವೇರಿ ಸಾಯ್ತಿದ್ದ ಸ್ಥಿತಿಯಲ್ಲಿದ್ದ ಜನರು ಬೇಗ ಅದನ್ನು ನೋಡ್ಲೆಂಬುದಾಗಿ ಆ ಮಿಕ್ಕ ಜನರು ಆ ಕ್ಯಾಂಪ್ನಲ್ಲಿ ಜನರನ್ನ ತಂದು ಒಂದ್ ವೇಳೆ ಕಣ್ ತೆಗಿಲಿಕ್ಕಾಗದಿರೋ ಒಂದ್ ವೇಳೆ ಅವ್ರ ಕಣ್ಣು ಅಗಲಿಸಿ ಇರಬಹುದು, ಬೇಗ ಅದನ್ನ ನೋಡ ಎಂಬುದಾಗಿ. ಒಂದ್ ವೇಳೆ ಆ ಅರೆಪ್ರಜ್ಞೆಯಲ್ಲಿ ಅದನ್ನ ಒಂದ್ ವೇಳೆ ಅದನ್ನ ನೋಡಿರ್ಬಹುದು. ಬದುಕೊಂಡ್ರು, ನೋಡಿದವರೆಲ್ಲ ಅವ್ರು ನೋಡ್ತಿದ್ದ ಹಾಗೆ ಅವರಲ್ಲಿದ್ದ ವಿಷವು ಹೋಗಿ ಅವರೊಳಗೆ ಜೀವೋತ್ಪತ್ತಿ ಆಯ್ತು. ನೋಡಿದವರೆಲ್ಲರೂ ಬದುಕಿಕೊಂಡ್ರೆ ಎಂಬುದಾಗಿ ಬರ್ತದೆ. ಆ ಪ್ರಸ್ತಾಪವನ್ನು ಯೇಸು ಪ್ರಸ್ತಾಪಿಸಿ ಈಗ ಆತನು ಹೇಳ್ತಿದ್ದಾನೆ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಅದೇ ಪ್ರಕಾರ ಇಲ್ಲಿ ಮೋಶೆ ಎತ್ತರದಲ್ಲಿಟ್ಟಂತ ತಾಮ್ರ ಸರ್ಪ ನೋಡಿದವರಿಗೆ ಜೀವ ಬಂತು. ಅದೇ ಪ್ರಕಾರ ಈಗ ಯೇಸು ಎತ್ತರದಲ್ಲಿ ಇಡಲ್ಪಡಬೇಕು, ಅಂದ್ರೆ ಶಿಲುಬೆಯಲ್ಲಿ ಎತ್ತಲ್ಪಡಬೇಕು. ಅವನನ್ನು ನೋಡಿದವರಿಗೆ ನಿತ್ಯ ಜೀವ ಬಂದ್ರೆ, ಅಂದ್ರೆ ದೇವರ ಜೀವ ಅವರಲ್ಲಿ ಬರ್ತದೆ ಎಂಬುದಾಗಿ ಬರ್ತದೆ. ಅಂದ್ರೆ ಆ ಜೀವದ ಸೊಗಸೇನಂದ್ರೆ, ಯೇಸುವನ್ನ ನಂಬಿದ ಮೇಲೆ ನಮಗೆ ದೊರಕುವ ನಿತ್ಯ ಜೀವದ ನಿಮಿತ್ತ ನಮ್ಮ ಆಯುಷ್ಕಾಲ ಪೂರ್ಣಗೊಳ್ಳುವವರೆಗೂ ಇಲ್ಲಿ ಜೀವಿಸ್ತೇವೆ. ಅದು ಪೂರ್ಣಗೊಂಡ ಮೇಲೆ ಕಡೆಗೆ ನಿತ್ಯದಲ್ಲಿ ದೇವರೊಂದಿಗೆ ನಿತ್ಯಕ್ಕೂ ಜೀವಿಸ್ತೇವೆ. ಆ ನಿತ್ಯ ಜೀವ ಪಡಕೊಂಡವರಿಗೆ ದೇವರು ಕೊಟ್ಟಂತ ಸೌಭಾಗ್ಯ. ಹಾಗಾಗಿ ಅದನ್ನ ಪ್ರಸ್ತಾಪಿಸಿ ಹೇಳ್ತಾನೆ. ಓದೋಣ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 14-15 ವಚನ. ಇದಲ್ಲದೆ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆ ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ
ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು. ಹಾಗಾದ್ರೆ ಯೇಸುವನ್ನು ನೋಡಿ ನಂಬುವವರೆಲ್ಲರೂ ನಿತ್ಯ ಜೀವ ಪಡಬೇಕೆಂದು ದೇವರು ಸಂಕಲ್ಪಿಸಿದ್ದಾನೆ. ಸೊ ಹಾಗಿದ್ರೆ ಇಲ್ಲಿ ನಾವು ನಾವು ದೇವಜನರಾಗಿ ಮರಣಕ್ಕೆ ಭಯಪಡಬೇಕಾದದ್ದು ಅವಶ್ಯಕತೆ ಇಲ್ಲ, ನಾವು ಕ್ರಿಸ್ತನನ್ನ ದೃಷ್ಟಿಸಿದ್ರೆ ಸಾಕು ಅಂತ ನೀವು ಹೇಳ್ತಿದ್ರಿ. ಹೌದು, ನಾವು ದೇವರಲ್ಲಿ ಇದ್ದುಕೊಂಡು ಇನ್ನೊಂದು ಕಡೆ ಈ ಲೋಕದಲ್ಲಿ ಇದ್ದೇವೆ, ಇಲ್ಲಿ ನಮ್ಗೆ ದೇವರು ಮಾಡ್ಲಿಕ್ಕೆ ಜವಾಬ್ದಾರಿ ಕೊಟ್ಟಿಯಾನೆ. ಹೌದು, ಆ ಜವಾಬ್ದಾರಿಗಳನ್ನ ಪೂರೈಸೋ ಕಡೆಗೆ ನಾವು ತಲೆ ಕೆಡಿಸ್ಕೊಂಡ್ರೆ ಸಾಕು. ಅಂದ್ರೆ ಅದರ ಕಡೆಗೆ ನಾವು ಆದ್ಯತೆ ಕೊಟ್ರೆ ಸಾಕು. ಮಿಕ್ಕದನ್ನ ದೇವರು ನಮಗೆ ಈ ವಾಗ್ದಾನಗಳ ಪ್ರಕಾರ ನಡೆಸ್ತಾನೆ. ಇಲ್ಲಿ ಮರಣದ ಭಯದ ಕುರಿತು ನೀವು ಪ್ರಸ್ತಾಪಿಸಿದ್ರಿಂದ ನಾನು ಮುಂದುವರೆದು ಮಾತನಾಡಬೇಕಾಗ್ತದೆ. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಸಮರ್ಪಣೆ ಆದದಕ್ಕೆ ಒಂದು ಪ್ರಾಮುಖ್ಯವಾದ ಕಾರಣವನ್ನ ಇಬ್ರಿಯ ಗ್ರಂಥಕರ್ತ ಮಾತನಾಡ್ತಾನೆ. ಇಬ್ರಿಯ ಗ್ರಂಥಕರ್ತ ಯೇಸು ಕ್ರಿಸ್ತನ ಮರಣ, ಶಿಲುಬೆ ಶ್ರಮೆ, ತ್ಯಾಗ, ಬಲಿದಾನ ಇವುಗಳ ಕುರಿತು ಸಾಕಷ್ಟು ಹೇಳ್ತಾ 2ನೇ ಅಧ್ಯಾಯದಲ್ಲಿ 14ನೇ ವಚನಕ್ಕೆ ಬರುವಾಗ ಮನುಷ್ಯರಾದ ನಮ್ಮ ಕುರಿತು ಒಂದು ಪ್ರಾಮುಖ್ಯವಾದ ವಿಷಯಗಳನ್ನ ಆತನು ಅಲ್ಲಿ ತಿಳಿಪಡಿಸ್ತಾನೆ. ಅಣ್ಣ ಸರಿ, ನಾನು ಓದ್ತೇನೆ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಸಂತೋಷ್, ಇಂಥ ವಚನಗಳು ಬೈಬಲ್ನಲ್ಲೇ ಒಂದು ಅಪರೂಪದ ಒಂದು ವಚನ. ಅಂದ್ರೆ ಕೆಲವು ವಚನಗಳಿದೆ, ಅದು ವಾಕ್ಯದಲ್ಲೇ ಒಂದು ಅಪರೂಪದ ವಚನಗಳು. ಅಂತ ಅಪರೂಪದ ವಚನಗಳಲ್ಲಿ ಇದೊಂದು ಅಪರೂಪದ ವಚನ. ಇದು ನೇರವಾಗಿ ಮನುಷ್ಯರ ಜೀವಮಾನ ಕಾಲದ ಒಂದು ಹೋರಾಟವನ್ನ ಪ್ರಸ್ತಾಪಿಸ್ತಾ ಇದೆ. ಈ ದಿನದ ನಮ್ಮ ವಿಷಯ ಮರಣ ಭಯದಿಂದ ಬಿಡುಗಡೆಗಾಗಿ ಪ್ರಾರ್ಥನೆ. ಹೌದು, ಅದನ್ನೇ ಈ ಮರಣ ಭಯವನ್ನೇ ಪ್ರಸ್ತಾಪಿಸುವಂತ ಸತ್ಯವೇದದ ಒಂದು ಏಕೈಕ ವಚನ ಅಂತ ಹೇಳ್ಬಹುದು. ಇಲ್ಲಿ ಹೀಗಿದೆ, ನೀವು ಓದಿದ್ರಿ, ಅದ್ರಲ್ಲಿ 15ನೇ ವಚನಕ್ಕೆ ಬರುವಾಗ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲಾ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ಆದನು. ಯೇಸು ಕ್ರಿಸ್ತನು ದೇವಾದಿದೇವನು ಭೂಮಿಗೆ ಮನುಷ್ಯನಾಗಿ, ಮನುಷ್ಯ ಅವತಾರಿಯಾಗಿ ಬಂದದಕ್ಕೆ ಮುಖ್ಯವಾದ ಕಾರಣವನ್ನು ತೋರಿಸುವಂತ ವಚನ ಇದೆ. ಕಾರಣ, ನಾವೆಲ್ಲರೂ, ಎಲ್ಲಾ ಮನುಷ್ಯರು ಜೀವಮಾನದ ಪೂರ್ತಿ ಮರಣ ಭಯದ ದೆಸೆಯಿಂದ ನರಳುವವರು. ಜೀವಮಾನದಲ್ಲ, ತಮ್ಮ ಜೀವಮಾನದಲ್ಲ. ಈ ಮರಣದ ಭಯ ಅನ್ನುವಂಥದ್ದನ್ನ ಇದು ನಮಗಿರುವ ದಾಸತ್ವ ಎಂಬುದಾಗಿ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಇಂಥ ದಾಸತ್ವದೊಳಗಿದ್ದ ನಮ್ಮನ್ನ ನೋಡಿ ದೇವರು ಕನಿಕರಿಸಿದ. ಹಾಗಾದ್ರೆ ಆತನು ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಆತನೇ ಭೂಮಿಗೆ ಬಂದು ನಮ್ಮ ಹಾಗೆ ಆಜ್ಞೆಂಬುದಾಗಿ ಬರ್ತದೆ. ಒಂದ್ ವೇಳೆ ನಾವು ಇದನ್ನ ವಿಸ್ತಾರವಾಗಿ ಧ್ಯಾನಿಸೋದಾದ್ರೆ ಇದೊಂದಕ್ಕೆ ನಮಗೆ ಸಾಕಷ್ಟು ಸಮಯ ಬೇಕಾದಿತ್ತು ಅಂತ ಒಂದು ವಚನ. ಕಾರಣ, ಅಂತ ದೇವರೆನ್ನುವಂತ ಆತನು ಅಥವಾ ಸೃಷ್ಟಿಕರ್ತನು ಸೃಷ್ಟಿಯಾದದ್ದು ಒಂದು ದೊಡ್ಡ, ಹೇಗೆ ಹೇಳ್ಬೋದು, ಇಟ್ ಈಸ್ ಅ ಮಿಸ್ಟ್ರಿ, ಇದೊಂದು ದೊಡ್ಡ ರಹಸ್ಯ. ಕಾರಣ, ಒಂದಕ್ಕೊಂದು ಒಪ್ಪಿಗೆ ಆಗಲ್ಲ. ಮರಣವಿಲ್ಲದ ದೇವರು ಮರಣ ತಕ್ಕೊಂಡಿದ್ದು, ಸೃಷ್ಟಿಸುವ ದೇವರು ಸೃಷ್ಟಿಯಾದದ್ದು. ಸುಮ್ಮನೆ ಉದಾಹರಣೆಗೆ, ಯಾರಾದ್ರೂ ಒಬ್ಬ ರಿಸ್ಟ್ ವಾಚ್ ಮಾಡಿದಾನಂತ ಹೇಳಿದ್ರೆ ಅವನಿಗೆ ನಾವು ಪ್ರಶ್ನೆ ಒಂದ್ ವೇಳೆ ಕೇಳಿದ್ರೆ, ನೀನ್ ರಿಸ್ಟ್ ವಾಚ್ ಮಾಡಿದ್ಯಾ, ಅದ್ರೆ ನೀನೇ ರಿಸ್ಟ್ ವಾಚ್ ಆಗ್ತೀಯ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ. ಕಂಪ್ಯೂಟರ್ ಮಾಡಿದವನಿಗೆ ನೀನೇ ಕಂಪ್ಯೂಟರ್ ಆಗ್ತೀಯ ಅಂತ, ಕಂಪ್ಯೂಟರ್ ಆಗಿ ನೀನ್ ಮಾರ್ಪಡ್ತೀಯ ಅಂತ ಕೇಳಿದ್ರೆ ಆಗಲ್ಲ, ಸಾಧ್ಯ ಇಲ್ಲ. ಅದು ದೇವರಲ್ಲಿ ಇದು ಸಾಧ್ಯವಾಗಿದೆ. ಸೃಷ್ಟಿಕರ್ತನು ಸೃಷ್ಟಿಯಾಗಿ ಮಾರ್ಪಟ್ಟದ್ದು ಚಿತ್ರ. ಅದ್ರಲ್ಲೂ ಸೃಷ್ಟಿಯಾದವನು ಎಂತವನಾಗಿ ಮಾರ್ಪಟ್ಟಿದ್ದಾನೆ. ನಮ್ಮ ಹೀನ ಸ್ಥಿತಿ ಏನೋ, ನಮ್ಮ ಮರಣ ಭಯವೇನೋ, ನಮ್ಮ ದಾಸತ್ವವೇನೋ, ಅದನ್ನ ನೋಡಿ ಕನಿಕರಿಸಿ ನಮ್ಮನ್ನ ಅದರಿಂದ ಹೊರ ತರ್ಲಿಕ್ಕೆ ಇಲ್ಲಿ ದೇವ್ರು ಮಾಡಿದ ಕಾರ್ಯ ವಿಚಿತ್ರ. ನಮ್ಮನ್ನ ಮರಣದಿಂದ ಬಿಡಿಸ್ಲಿಕ್ಕೆ ಅವನು ಮರಣದೊಳಗೆ ಹೋಗ್ತಾನೆ. ಪಾಪವಿಲ್ಲದ ದೇವರು ನಮ್ಮನ್ನ ಪಾಪದಿಂದ ಬಿಡಿಸ್ಲಿಕ್ಕೆ ಪಾಪ ಸ್ವರೂಪಿ ಆಗ್ತಾನೆ. ಆರೋಗ್ಯ ಕೊಡುವ ದೇವರು ನಮ್ಮ ರೋಗಗಳನ್ನೆಲ್ಲ ತಗೊಂಡು ತಾನೇ ರೋಗಿ ಆಗ್ತಾನೆ. ಅದನ್ನ ತನ್ನ ಮೇಲೆ ತಕ್ಕೊಂಡು ಮರಣದಲ್ಲಿ ಅವೆಲ್ಲದಕ್ಕೂ ಅಂತ್ಯಘೋಷಿಸಿ ತಿರುಗಿ ಜೀವದಿಂದ ಎದ್ದು ಬರುವಾಗ ಅದು ನಮಗೆ ಜಯ. ಈಗ ನಮ್ಮನ್ನ ಈ ದಾಸತ್ವದೊಳಗಿಂದ ಬಿಡಿಸ್ತಾ ಅನ್ನುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಅವೆಲ್ಲದಕ್ಕೂ ಮರಣ ಘೋಷಿಸ್ಬೇಕಾದ್ರೆ ಅವೆಲ್ಲವನ್ನ ತನ್ನ ಮೇಲೆ ತಕೊಂಡು
ತಾನೇ ಮರಣದೊಳಗೆ ಪ್ರವೇಶಿಸಿ ಆತನು ಸತ್ತು ಹೋಗಿದ್ರೆ ಅದು ಸೋಲು ಅಷ್ಟೇ. ಆದ್ರೆ ಜಯ ಯಾವಾಗ ಸತ್ತು ಹೋದವನು ಈಗ ಅವೆಲ್ಲವುಗಳಿಗೆ ಅಂತ್ಯ ಸೂಚಿಸಿ ತನ್ನ ಮರಣದಿಂದ ಅವುಗಳಿಗೆ ಅಂತ್ಯ ಘೋಷಿಸಿ ಈಗ ತಾನು ಜಯಿಸಿದವನಾಗಿ ಹೊರಗೆ ಬರ್ತಾನೆ. ಹೌದು. ಇದು ಇದು ಆತನ ಜಯ. ಆತನ ಜಯದಲ್ಲಿ ನಂಬಿಕೆ ಇಡುವ ನಮಗೂ ಅದು ಜಯ. ಇಲ್ಲಿ ಆರಂಭದಲ್ಲಿ ಒಂದು ಮಾತು ಓದಿದ್ದೇವೆ 14ನೇ ವಚನದಲ್ಲಿ, ಇಲ್ಲೆಲ್ಲೇ 2:14 ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರೋದ್ರಿಂದ ಇದು ಸಹ ಬಹಳ ವಿಶೇಷವಾದ ವಿಷಯ. ಏನದು? ಮಕ್ಕಳು. ಇಲ್ಲಿ ಮಕ್ಕಳು ಎನ್ನುವಂತ ಪ್ರಸ್ತಾಪ ಬೇರೆ, ರಕ್ತ ಮಾಂಸದ ಪ್ರಸ್ತಾಪ ಬೇರೆ, ಎರಡು ಬೇರೆ ಬೇರೆ ಸ್ವರೂಪ. ಹೌದು. ಮಕ್ಕಳೆಂಬುದಾಗಿ ಹೇಳ್ಬೇಕಾದ್ರೆ ದೇವರು ನಮ್ಮನ್ನು ಯಾವ ಸ್ವರೂಪದಲ್ಲಿ ಮಾಡಿದ ಅದು ಆ ಸ್ವರೂಪ, ಅಂದ್ರೆ ತನ್ನ ಸ್ವರೂಪ, ದೇವ ಸ್ವರೂಪ. ಆದ್ರೆ ದೇವ ಸ್ವರೂಪದಲ್ಲಿ ನಿರ್ಮಿಸಲ್ಪಟ್ಟ ಮನುಷ್ಯ ಜಾತಿ ಈಗ ರಕ್ತ ಮಾಂಸಧಾರಿ ಆಯ್ತು ಅಂತ ಹೇಳಿದ್ರೆ ಅದು ಪಾಪ ಸ್ವರೂಪ, ಶಾಪ ಸ್ವರೂಪ, ಮರಣ ಸ್ವರೂಪ. ಅದನ್ನು ಮುಂದೆ ಇಲ್ಲಿ ತಂದು ಸೈತಾನ ಮರಣಾಧಿಕಾರಿ. ಹಾಗಾದ್ರೆ ಮಕ್ಕಳು ಹೋದದ್ದು ಈ ಸ್ವರೂಪ. ಹಾಗಾದ್ರೆ ರಕ್ತ ಮಾಂಸ ಅಂತದ್ದು ಅದು ಸೈತಾನ ಸ್ವರೂಪವೇ ಆಯ್ತು. ಹಾಗಾದ್ರೆ ಇದನ್ನ ಅಡಗಿಸಿ ಇದನ್ನ ಜಯಿಸಿ ನಮ್ಮನ್ನ ಬಿಡುಗಡೆ ಮಾಡ್ಲಿಕ್ಕಾಗಿಯೇ ಆತನು ಅದಕ್ಕೆ ಬಂದಾನೆ ಅನ್ನುವಂಥದ್ದನ್ನೇ ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆತನು ಇಲ್ಲಿ ಅದನ್ನ ಸಾಧಿಸಿದ್ದಾನೆ. ಹಾಗಾಗಿ ಆ ಮುಂದಿನ 14ನೇ ವಚನ ಹೇಳ್ತದೆ, ಆತನು ದೇವದೂತರನ್ನು ಹಿಡಿದವನೆಂದು ಬರ್ದಿಲ್ಲ, ಅಬ್ರಾಹ್ಮನ ಸಂತತಿಯನ್ನು ಕೈ ಹಿಡಿದಿದ್ದಾನಷ್ಟೇ. ಅಂದ್ರೆ ಯಾರನ್ನು ಆತನು ಬಿಡುಗಡೆ ಮಾಡ್ಬೇಕೋ ಅವರ ಕೈ ಹಿಡಿದಿದ್ದಾನೆ. ಅಂದ್ರೆ ನಾವು ಇಂಥ ಹೀನ ಸ್ಥಿತಿಗೆ ಹೋದ್ರು, ರಕ್ತ ಮಾಂಸಧಾರಿಗಳಾಗಿ ಆ ಸೈತಾನ ಸ್ವರೂಪಕ್ಕೂ ಮರಣದ ಸ್ವರೂಪಕ್ಕೂ ಹೋದ್ರು, ಜೀವಮಾನದಲ್ಲೆಲ್ಲ ಮರಣ ಭಯದ ದೆಸೆಯಿಂದ ನಾವು ದಾಸತ್ವದೊಳಗೆ ಇದ್ರು ಆತ ನಮ್ಮನ್ನು ಅಲಕ್ಷಿಸದೆ, ನಮ್ಮನ್ನು ಉದ್ಧರಿಸಿದಕ್ಕಾಗಿ ನಮ್ಮನ್ನ ಅಲಕ್ಷಿಸದೆ, ನಮ್ಮನ್ನ ಲಕ್ಷಿಸಿ, ನಮ್ಮನ್ನ ತಿರಸ್ಕರಿಸದೆ ಆತನ ಅಂಗೀಕರಿಸಿ, ನಮ್ಮನ್ನು ಕೈ ಬಿಡದೆ ನಮ್ಮ ಕೈ ಹಿಡಿದು ನಮ್ಮನ್ನು ಉದ್ಧರಿಸಿದ. ಇದು ಯಾರಿಗೆ ಸಂದೇಶ? ಪ್ರಪಂಚದ ಎಲ್ಲಾ ಮನುಷ್ಯರಿಗೆ ಸಂದೇಶ. ಯಾವ ದೇಶ, ಭಾಷೆ, ಜನಾಂಗ ಎಂಬುದಿಲ್ಲದೆ ಎಲ್ಲರಿಗಾಗಿ ದೇವರು ತಾನೇ, ಸೃಷ್ಟಿಕರ್ತನು ತಾನೇ ನಮಗಾಗಿ ಸಾಧಿಸಿದ ವಿಷಯ. ಹಾಗಾಗಿ ನಮ್ಗೆ ಬಿಡುಗಡೆ ಇದೆ. ಹಾಗಿದ್ರೆ ನಾವ್ ಯಾರು ಮರಣಕ್ಕೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಕಾರಣ ಜನನ ಮರಣದ ನಡುವೆ ಒಂದು ಆಯುಷ್ಕಾಲದಲ್ಲಿ ನಾವು ಜೀವಿಸ್ತಿದ್ದೇವೆ. ಹಾಗಾಗಿ ಆ ದೇವರನ್ನ ನಂಬಿ ಆತನ ಮೇಲೆ ಆತುಕೊಂಡು ನಮಗೆ ಕೊಟ್ಟ ಜವಾಬ್ದಾರಿಗಳ ಕಡೆಗೆ ಗಮನ ಕೊಡುವುದಷ್ಟೇ. ಹಾಗಿದ್ರೆ ಕ್ರಿಸ್ತನನ್ನು ಹಿಂಬಾಲಿಸುವವರಿಗೆ ಸೊ ಮರಣ ಬರೋದೇ ಇಲ್ಲ ಅಂತ ಹೇಳ್ತಿದ್ರ? ಮರಣ ಅನ್ನೋದೇ ಇಲ್ಲ ನಮಗೆ? ನಾನು ಹಾಗೆ ಹೇಳ್ತಿಲ್ಲ. ಆಯುಷ್ಕಾಲ ಮುಗಿಯುವಾಗ ಪ್ರತಿಯೊಬ್ಬನು ಆಯುಷ್ಕಾಲ ಪೂರೈಸುವಾಗ ಈ ದೇಹಕ್ಕೆ ಒಂದು ಅಂತ್ಯವಿದೆ. ಅದು ಶಾರೀರಕ್ಕೆ ಸಂಬಂಧ ಪಡುವಂತ ಮರಣವೇ. ಎಲ್ಲರೂ ಇದನ್ನ ಹಾದು ಹೋಗ್ಲೇಬೇಕು. ಕಾರಣ ಸೃಷ್ಟಿಯ ನಿಯಮ. ಸೃಷ್ಟಿಸಿದಾತನು ಸೃಷ್ಟಿಗೆ ಆ ನಿಯಮ ಇಟ್ಟಿದ್ದಾನೆ. ಆದ್ರೆ ಇದ್ರ ಜೊತೆಗೆ ಇದರಲ್ಲಿ ಅಕಾಲಿಕ ಮರಣ ಬರುವಾಗ ಈ ದೇಹಕ್ಕೆ ನಮಗೆ ಬಿಡುಗಡೆ ಆಗ್ಲೇಬೇಕು. ಮತ್ತು ದೇವರ ಜೊತೆ ಸೇರಿಕೊಂಡ್ಮೇಲೆ ಇಂಥ ಭಯ, ಇಂಥ ಒಂದು ದಾಸತ್ವಗಳ ಅವಶ್ಯಕತೆ ಇಲ್ಲ ಎಂಬುದನ್ನ ದೇವ್ರು ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ತೋರಿಸ್ತಾರೆ. ಈಗ ಇಲ್ಲಿ ಯೇಸುಸ್ವಾಮಿ ನಮ್ಮ ಮರಣದ ದೆಸೆಯಿಂದ ಅವರು ಮರಣಾಧಿಕಾರಿಯನ್ನ ಜಯಿಸಿದ್ದಾರೆ. ಸೊ ಹಾಗಿದ್ರೆ ಯೇಸು ಕ್ರಿಸ್ತನು ಮರಣಾಧಿಕಾರಿಯನ್ನ ಜಯಿಸಿದ ಮೇಲೆ ಸೊ ಕ್ರೈಸ್ತರಾಗಿರುವಂತ ನಮ್ಗೆ ಅಥವಾ ಯೇಸು ಕ್ರಿಸ್ತನ ಹಿಂಬಾಲಿಸುವವರಾಗಿರುವವರಿಗೆ ಮರಣದ ಭಯ ಇಲ್ಲ, ಅಥವಾ ಮರಣ ಬಗ್ಗೆ ನಾವು ಚಿಂತೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಸೊ ಅಂತ ನೀವ್ ಹೇಳಕ್ ಬರ್ತಿದ್ದೀರಾ. ಅದೇ ತಾನೆಲ್ಲಣ್ಣ? ಇದಕ್ಕೆ ನೀವೇನಾದ್ರೂ ವಚನ ಹೇಳೋರಿದ್ದೀರಾ? ಈಗ ಯೇಸುಸ್ವಾಮಿ ಸಹ ಹೇಳ್ತಾರೆ ಒಂದ್ ಕಡೆ ಏನಂತ ಹೇಳಿದ್ರೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಎಂದಿಗೂ ಸಾಯನು. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಮಾರ್ತಳಿಗೆ ಹೇಳ್ತಾರೆ. ಈ ಪ್ರಸ್ತಾಪ ಇವುಗಳಲ್ಲಿ ನಮಗೆ ದೇವರು ಮತ್ತೊಂದನ್ನ ಒದಗಿಸಿಕೊಟ್ಟಿದ್ದಾರೆ. ಏನೆಂಬುದಾಗಿ ಹೇಳಿದ್ರೆ, ಇವೆಲ್ಲವೂ ದೇವರು ತನ್ನ ನಂಬಿದವರಿಗೆ ಕೊಡುವ ಸನ್ಮಾನ, ಗೌರವ. ಅದನ್ನ ನಾವು ಹಾಗೆ ತಗೊಳ್ಬೇಕು. ಹೇಗಂತ ಕೇಳಿದ್ರೆ, ಒಂದು ಕಡೆ ದೇವರು ನಮ್ಮ ಪಾಪದಿಂದ ಬಿಡಿಸಿದ್ದಾನೆ, ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾನೆ, ನಮಗೆ ತನ್ನ ಜೀವ ಕೊಟ್ಟಿದ್ದಾನೆ, ನಿತ್ಯ ಜೀವ ಕೊಟ್ಟಿದ್ದಾನೆ. ಇಲ್ಲಿಗೆ ಅದು ನಿಲ್ಲಿಲ್ಲ. ದೇವರು ಇನ್ನೂ ಉತ್ಕೃಷ್ಟ ಮಟ್ಟದ ಗೌರವಗಳನ್ನ ನಮ್ಮ ಮುಂದಿಟ್ಟಿದ್ದಾನೆ. ಅವುಗಳಲ್ಲಿ ಮತ್ತೊಂದು ಯಾವುದೆಂಬುದಾಗಿ ಕೇಳಿದ್ರೆ, ಈಗ ನಮ್ಮ ಶರೀರವೆಲ್ಲವೂ ಮರಣಕ್ಕೆ ಅಧೀನವಾಗುವ ಶರೀರ. ಪ್ರತಿಯೊಬ್ಬ ಮನುಷ್ಯನು ತನ್ನ ಶರೀರದಲ್ಲಿ ಮರಣ ಹೊತ್ಕೊಂಡಿದ್ದಾನೆ. ಆದ್ರೆ ದೇವರು ಕೊಡುವ ಸನ್ಮಾನ ಇನ್ನೊಂದಿದೆ. ಮುಂದೊಂದು ದಿನ ದೇವರು ನಮಗೆ ಪುನರುತ್ಥಾನ ಕೊಡ್ಲಿಕ್ಕಿದ್ದಾರೆ. ಅಂದ್ರೆ ನಿತ್ಯತ್ವದ ನಿರೀಕ್ಷೆಯಲ್ಲಿ ನಾವು ನಮ್ಮಲ್ಲಿ ಯಾವಾಗ ಯಾರ್ಯಾರು ನಾವು ತಿರಿ ಹೋಗಿದ್ದೇವೆ ಗೊತ್ತಿಲ್ಲ.
ಒಂದು ವೇಳೆ ಆ ಕ್ರಿಸ್ತನು ನಮಗೆ ಮಧ್ಯಾಕಾಶದಲ್ಲಿ ಬರುವಾಗ ನಾವೆಲ್ಲರೂ ರೂಪಾಂತರವಾಗ್ತೇವೆ ಎಂಬುದಾಗಿ ಬರ್ದದೆ ಅಲ್ಲ, ಆ ರೂಪಾಂತರದ ಆ ಸಂದರ್ಭವನ್ನ ವಿಮೋಚನೆ ಅಂತ ಕರೀತಾರೆ. ನಾವು ಹೊಸ ಒಡಂಬಡಿಕೆಯಲ್ಲಿ ಓದುವಾಗ ಕನ್ನಡದ ಪದ ವಿಮೋಚನೆ. ಆ ವಿಮೋಚನೆಯ ವಿಶೇಷತೆ ಅಂತ ಹೇಳಿದ್ರೆ, ಈಗ ಮರಣಾಧೀನವಾಗಿರುವ ಶರೀರ ಆ ದಿನ ರೂಪಾಂತರಗೊಂಡಾಗ ಇನ್ನು ಮರಣದ ಆಳ್ವಿಕೆ ಆ ಶರೀರದ ಮೇಲೆ ಇರೋದಿಲ್ಲ. ಹಾಗಾಗಿ ಆತನ ಬದುಕುತ್ತಾ ನಂಬುವವನು ಎಂದಿಗೂ ಸಾಯುವುದಿಲ್ಲ. ಹಾಗಾದ್ರೆ ಪುನರುತ್ಥಾನದ ಶರೀರವನ್ನ ನಾವು ಹೊಂದಿಕೊಳ್ಳುವವರು. ಇದು ದೇವರು ನಮಗೆ ಕೊಡುವಂತ ಒಂದು ದೊಡ್ಡ ಸನ್ಮಾನ. ಇಲ್ಲಿ ಇದರೊಂದಿಗೆ ನಾನು ಮತ್ತೊಂದು ಪ್ರಾಮುಖ್ಯವಾದ ವಿಷಯನ ಹೇಳ್ಬೇಕಾಗ್ತದೆ. ಏಸು ನಮ್ಮ ಮರಣವನ್ನ ಅನುಭವಿಸಿದ್ರಿಂದ, ಅದು ಶಿಲ್ಬೆಯ ಒಂದು ವಿಶೇಷ ಪ್ರಸ್ತಾಪನೆ ಅಂತ ಹೇಳಿದ್ರೆ, ಶಿಲ್ಬೆಯಲ್ಲಿ ಯೇಸುವಿಗೆ ಸಂಭವಿಸಿದಲ್ಲವೋ ಅದು ನಮ್ಮ ಪಾಡು. ಹಾಗಾದ್ರೆ ನಮ್ಮ ಪಾಡನ್ನು ಆತನ ಯಾಕೆ ತೆಗೆದುಕೊಂಡ ಅಂತ ಹೇಳಿದ್ರೆ, ನಮ್ಮ ದುಸ್ಥಿತಿಯನ್ನು ಆತನ ತಕ್ಕೊಂಡು ತನ್ನ ಸುಸ್ಥಿತಿಯನ್ನು ಕೊಡೋದಕ್ಕಾಗಿ. ಹಾಗಾಗಿ ಅನೇಕ ಭಕ್ತರು ಇದನ್ನ ಹೀಗೆ ವರ್ಣಿಸಿದ್ದಾರೆ, ದ ಗ್ರೇಟ್ ಎಕ್ಸ್ಚೇಂಜ್. ಅಂದ್ರೆ ಶಿಲ್ಬೆ ಮೇಲೆ ಒಂದು ದೊಡ್ಡ ಅದಲು ಬದಲಾಗ್ತದೆ. ನಮ್ಮ ದುಸ್ಥಿತಿ ತಕೊಂಡ, ನಮ್ಮ ಹೀನಾವಸ್ಥೆ ತಕೊಂಡ ತನ್ನ ಸುಸ್ಥಿತಿಯನ್ನು, ತನ್ನ ಒಳ್ಳೆಯ ಅವಸ್ಥೆನ ನಮಗೆ ಅನುಗ್ರಹಿಸ್ತಾನೆ. ಅದನ್ನು ಹೇಳುವಂತ ಅನೇಕ ವಚನಗಳಲ್ಲಿ ಒಂದು ಪ್ರಾಮುಖ್ಯವಾದ ವಚನ ಏಷಾಯ 53:5. ಅಲ್ಲಿ ಯೇಸುಗಿಂತ ಮೊದಲಿದ್ದ ಒಬ್ಬ ಪ್ರವಾದಿ, ದೇವ್ರ ಭೂಮಿಯಲ್ಲಿ ಮನುಷ್ಯನ ಕಾಣಿಸಿಕೊಳ್ಳೋದಕ್ಕೆ ಮೊದಲೇ ಕ್ರಿಸ್ತನ ಬಗ್ಗೆ ಪ್ರವಾದಿಸಿದ ಪ್ರವಾದಿಗಳಲ್ಲಿ ಒಬ್ಬ ಅಪ್ರತಿಮ ಯೆಶಾಯ. ಈತನಿಗೆ ಯೇಸುವಿನ ಶಿಲುಬೆಯ ಒಂದು ಪ್ರಕಟಣೆ ಆಗ್ತದೆ. ಆಗ ಯೇಸು ಭೂಮಿ ಮೇಲೆ ಕಾಣಿಸಿಕೊಳ್ಳುವುದಕ್ಕಿಂತ ಹಿಂದೆ 700-800 ವರ್ಷಕ್ಕೆ ಮೊದಲು ಅವನು ಪ್ರವಾದಿಸಿದ ಪ್ರವಾದನೆಗಳಲ್ಲಿ ಒಂದು ಪ್ರಾಮುಖ್ಯವಾದ ಪ್ರವಾದನೆ ಇದಾಗ್ತದೆ. 5ನೇ ವಚನ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನೋಡಿ, ಪ್ರತಿ ಭಾಗದಲ್ಲಿ ನಾವಿದ್ದೇವೆ, ಆತನಿದ್ದಾನೆ, ನಾವಿದ್ದೇವೆ, ಆತನಿದ್ದೇವೆ. ನಮ್ಮ ದ್ರೋಹ ಅವನಿಗೆ ಗಾಯ, ನಮ್ಮ ಅಪರಾಧ ಅವನಿಗೆ, ಅವನು ಜಜ್ಜಲ್ಪಟ್ಟ ಅವಸ್ಥೆ, ನಮಗೆ ಸುಕ್ಷೇಮ ಅವನಿಗೆ ದಂಡನೆ, ನಮ್ಮಿಂದ ಆತನಿಗೆ ಬಾಸುಂಡೆ, ಅದರಿಂದ ನಮಗೆ ಗುಣ. ಹಾಗಾದ್ರೆ ಶಿಲುಬೆಯಲ್ಲಿ ಅಲ್ಲಿ ನಾವು ಕಾಣುವಂಥದ್ದೆಲ್ಲವೂ ಏನೆಂಬುದಾಗಿ ಕೇಳಿದ್ರೆ, ಆತನು ನಮಗಾಗಿ, ಆತನ ಪಟ್ಟಪಾಡು ನಮಗಾಗಿ ಸರಿಯೇ, ಆದ್ರೆ ಆತನ ಪಟ್ಟಪಾಡು ನಮ್ಮ ಪಾಡು. ಅಲ್ಲಿಗೆ ದೇವ್ರು ಇಲ್ಲಿ ದೇವ್ರ ತೃಪ್ತನಾಗ್ತಾ ಇಲ್ಲ. ದೇವರಿಗೆ ತೃಪ್ತಿ ಯಾವಾಗ ಎಂಬುದಾಗಿ ಹೇಳಿದ್ರೆ, ಅವನು ನಮ್ಮಿಂದ ತೆಗೆದುಕೊಂಡ ನಮ್ಮ ದುಸ್ಥಿತಿಗೆ ಪ್ರತಿಯಾಗಿ ಆತನ ಸ್ತುತಿಯನ್ನ ನಮ್ಮೊಳಗೆ ಸ್ಥಾಪಿಸುವಂಥದ್ದು. ಹಾಗಾದ್ರೆ ಆತ ನಮ್ಮ ರೋಗ ತೆಗೆದುಕೊಂಡಿದ್ರೆ ನಲ್ಲಿ ನಮಗೆ ಗುಣವಾಯಿತು ಎಂಬುದಾಗಿ ಹೇಳ್ತಾನಲ್ಲ, ತನ್ನ ಆರೋಗ್ಯದಾತನು ನಮಗೆ, ದಾಯಕನು ನಮಗೆ ಆರೋಗ್ಯ ನಮ್ಮೊಳಗೆ ಸ್ಥಾಪಿಸ್ತಿದ್ದ. ನಮಗೆ ಇಲ್ಲಿ ನೀವು ಸುಕ್ಷೇಮ ಅಂತ ಹೇಳಿದ್ರಿ, ಇನ್ನು ಕೆಲವು ಭಾಷಾಂತರಗಳಲ್ಲಿ ಸುಶಾಂತಿ, ಮನುಷ್ಯನಿಗೆ ನೆಮ್ಮದಿ ಕಳಕೊಂಡ ಜೀವಿತ ಬಹಳ ಇದೆ. ಹಾಗಾದ್ರೆ ಅದನ್ನ ಕೊಡುವುದಕ್ಕಾಗಿ ನಮ್ಮ ದ್ರೋಹದ ಎಲ್ಲಾ ದಂಡನೆಯ ಆತನ ಅನುಭವಿಸಿದ. ನಮ್ಮ ಶಿಕ್ಷಣ ತಾನು ತಕೊಂಡು ಈಗ ನಮಗೆ ದೊಡ್ಡ ಸಮಾಧಾನ, ದೊಡ್ಡ ಸುಕ್ಷೇಮ ಆತನ ನಮಗೆ ಬಿಡುಗಡೆ ಮಾಡ್ತಾನೆ. ಅಂತ ಒಳ್ಳೆ ವಿಷಯ. ಅಪರಾಧ ನಮ್ಮದು, ಅಪರಾಧಿ ಸ್ಥಾನದಲ್ಲಿ ಇರ್ಬೇಕಾದ್ರೆ ನಾವು, ಆತನ ಅಪರಾಧಿ ಸ್ಥಾನದಲ್ಲಿ ಆತನ ಜಜ್ಜಲ್ಪಡ್ತಾನೆ. ದ್ರೋಹ ಮಾಡಿದ್ದು ನಾವು, ಪೆಟ್ಟು ನಮಗೆ ಬೀಳ್ಬೇಕಾದ್ರೆ ಆತನ ಗಾಯಗೊಂಡಿದ್ದ. ಪ್ರಿಯ ವೀಕ್ಷಕರೇ, ಏಸು ಕ್ರಿಸ್ತನು ನಿನಗಾಗಿಯೂ ನನಗಾಗಿಯೂ ಈ ರೀತಿ ಬಾಧೆ ಪಟ್ಟಿದ್ರೆ, ಆತನು ನಿನ್ನ ಪಾಡನ್ನ ತನ್ನ ಮೇಲೆ ತೆಗೆದುಕೊಂಡಿದ್ರೆ, ಆತನು ತನ್ನ ಒಳಿತನ್ನು ನಿನಗೆ ಕೊಟ್ಟಿದ್ದ. ಇದನ್ನು ನಂಬುವುದಷ್ಟೇ ಬೇಕಾಗಿರುವಂತ ವಿಷಯ. ನನ್ನ ದುಸ್ಥಿತಿಯನ್ನು ತಾನು ತೆಗೆದುಕೊಂಡಿದ್ರೆ, ಆತನು ನನಗೆ ತನ್ನ ಸುಸ್ಥಿತಿಯನ್ನು ಕೊಟ್ಟಿದ್ದ. ನೀನು ಯಾವುದೇ ದುಸ್ಥಿತಿಯಲ್ಲಿದ್ರು ಅದನ್ನ ಯೇಸು ಕ್ರಿಸ್ತನು 2000 ವರ್ಷಗಳಿಂದ ಶಿಲುಬೆಯಲ್ಲಿ ಅದನ್ನು ಅನುಭವಿಸಿದ್ದಾನೆ. ನಿನಗೆ ನಿಶ್ಚಯವಾಗಿ ಆತನ ಒಳಿತು, ಆತನ ಆಶೀರ್ವಾದ, ಆತನ ಕೃಪೆ ನಿನಗೆ ಈಗ ಲಭ್ಯವಿದೆ. ನೀನು ನಂಬಿ ಹೊಂದಿಕೊಳ್ಬೇಕಷ್ಟೇ. ಇದಕ್ಕಾಗಿ ಮಾಡಬೇಕಾದದ್ದು ಏನೂ ಇಲ್ಲ. ಆದ್ರೆ ಕ್ರಮವಾಗಿ ಆತನು ಅದನ್ನ ಮಾಡ್ತಾ ಬರ್ತಾನೆ. ನಿನಗೆ ಉತ್ತಮ ಸ್ಥಿತಿಗೆ, ನಿನ್ನನ್ನು ಉತ್ತಮ ಸ್ಥಿತಿಗೆ ತರಬೇಕಾದ್ರೆ ಆತನು ತನ್ನದೇ ಕ್ರಮವನ್ನು ಅಳವಡಿಸ್ತಾನೆ. ಆ ತನ್ನದೇ ಕ್ರಮವನ್ನ ನಾವು ಈ ವಾಕ್ಯದಲ್ಲಿ ಓದಿ ಕೇಳೋಣ. ಕೀರ್ತನೆ 103 ಮೂರನೇ ವಚನದಿಂದ 5ನೇ ವಚನದವರೆಗೂ. ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನೂ ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಅದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಗಮನಿಸಿ, 3ನೇ ವಚನದಲ್ಲಿ ನನ್ನ ಸ್ಥಿತಿ ಏನು?
5ನೇ ವಚನದಲ್ಲಿ ನನ್ನ ಸ್ಥಿತಿ ಏನು, 3ನೇ ವಚನದಲ್ಲಿ ಬರುವಾಗ ಆ ಆ, ಆ ಮೊದಲ 3 ಭಾಗದಲ್ಲಿ ನಾವು ಅಪರಾಧದಲ್ಲಿರುವವರು, ನಾನಾ ವಿಧವಾದ ರೋಗದಲ್ಲಿರುವವರು ಮತ್ತು ಜೀವಕ್ಕೆ ನಾಶನ ತಪ್ಪಿಸ್ತಾನೆ ಅಂದ್ರೆ ನಾಶನದಲ್ಲಿರುವವರು. ದೇವರು ನಮ್ಮ ಮೇಲೆ ಕನಿಕರವಿಟ್ಟಾಗ ಆತನು ಮಾಡುವಂತ ಮೊಟ್ಟ ಮೊದಲ ಕಾರ್ಯ ನಮ್ಮ ಎಲ್ಲ ಅಪರಾಧಗಳನ್ನ ಕ್ಷಮಿಸ್ತಾನೆ. ಒಂದ್ ವೇಳೆ ಹೇಗೆ ಹೇಳಲಿಕ್ಕೂ ಸಾಧ್ಯ, ಮನುಷ್ಯನ ಅನುಭವಿಸುವಂತ ಅಥವಾ ವೈಯಕ್ತಿಕವಾಗಿ ಒಬ್ಬ ಮನುಷ್ಯನ ಅನುಭವಿಸುವಂತ ಎಲ್ಲಾ ವಿಧವಾದ ದುಸ್ಥಿತಿ, ಪಾಡು, ಸಮಸ್ಯೆಗಳಿಗೆ ಕಾರಣವೇ ಅವನವನ ಅಪರಾಧವಾಗ್ತದೆ. ಹಾಗಾಗಿ ದೇವರು ಮನಸ್ಸಿಗೆ ಮೊದಲು ತೆಗೆದುಕೊಳ್ಳುವಂತ ವಿಷಯ ನಮ್ಮ ವಿಷಯದಲ್ಲಿ ನಮ್ಮ ಅಪರಾಧಗಳಿಂದ ನಮಗೆ ಬಿಡುಗಡೆ ಕೊಡಬೇಕು. ಎಷ್ಟರ ಮಟ್ಟಿಗೆ ಇಲ್ಲಿ ಬರ್ತದೆ, ಆತನಿನ ಎಲ್ಲಾ ಅಪರಾಧಗಳನ್ನ ಕ್ಷಮಿಸುವ. ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವಲ್ಲ, ಯೇಸುಕ್ರಿಸ್ತನ ಬಳಿಗೆ ಒಬ್ಬ ಪಾರ್ಶ್ವವಾಯು ರೋಗಿನ ತರ್ತಾರೆ. ಹೌದು, ತಂದವರು ಆತುರಾತುರವಾಗಿ ಯೇಸುಕ್ರಿಸ್ತನ ಬಳಿಗೆ ಆತನನ್ನ ನಡೆಸ್ತಾರೆ. ಹೌದು, ಒಂದ್ ವೇಳೆ ಅವ್ರಿಗೆ ಆ ಪಾರ್ಶ್ವವಾಯು ರೋಗಿ ಸಾಯುವ ಸ್ಥಿತಿಯಲ್ಲಿ ಇದ್ದಾನೆಂಬುದಾಗ ಒಂದ್ ವೇಳೆ ಆ ಘಟನೆಯಿಂದ ತಿಳಿಬಹುದು. ಇಲ್ಲವಾದ್ರೆ ಅವನು ಇನ್ನೂ ಬದುಕುವ ಸ್ಥಿತಿಯಲ್ಲಿ ಇದ್ರೆ ಅವ್ರದ್ದು ಯೇಸು ಸಿಕ್ಕಿದಾಗ ಅವನ ಬಳಿ ತರ್ತಾ ಇದ್ರು. ಜನಕೂಟದಲ್ಲಿ ಮಧ್ಯದಲ್ಲಿ ತರ್ತಿರ್ಲಿಲ್ಲ. ಸರಿ, ಆ ಪಾರ್ಶ್ವರೋಗಿನ ಆತನ ಸಮೀಪಕ್ಕೆ ತಂದಾಗ ಯೇಸು ಪಾರ್ಶ್ವರೋಗಿನ ಗುಣ ಮಾಡಿದ ಭಾಗ ಇಲ್ಲವೇ ಇಲ್ಲ. ಅಂದ್ರೆ ಅವನ್ ಗುಣವಾಗಿ ಹೋದ, ಆದ್ರೆ ಆರಂಭದ ಭಾಗ ಏನಂತ ಹೇಳಿದ್ರೆ ದೇವರು ಅವನನ್ನು ಮೊದಲು ಕ್ಷಮಿಸ್ತಾನಷ್ಟೇ. ಮೊದಲು ಅವನ ಪಾಪ ಮೊದಲು ಹೊತ್ತುಕೊಂಡು ಬಂದವರ ನಂಬಿಕೆ ನೋಡಿ ಸಂತೋಷ ಪಡ್ತಾನೆ. ಎರಡನೇದು ಮಗನಿಗೆ ಧೈರ್ಯ, ಆ ರೋಗಿಗೆ ಧೈರ್ಯವಾಗಿ ಕೇಳಿ ಪಾಪ ಕ್ಷಮಿಸ್ತಾನೆ. ಮೂರನೇದಾಗಿ ಆ ರೋಗಿಗೆ ಹೇಳ್ತಾನೆ, ನೀನ್ ಹಾಸಿಗೆ ತಗೊಂಡು ಹೊತ್ಕೊಂಡು ಹೋಗು. ಅಲ್ಲಿಗೆ ರೋಗಿ ಬಂದದೆ ಅವನ ಯೇಸುಕ್ರಿಸ್ತನ ಬಳಿಗೆ ಬಂದ್ರೆ ಯೇಸು ಮಾಡಿದ ಮೊದಲನೇ ಕಾರ್ಯ ಪಾಪ ಕ್ಷಮಿಸ್ತಾನೆ. ಈ ವಾಕ್ಯದಲ್ಲೂ ಅದನ್ನೇ ನೋಡ್ತೇವೆ, ನೀನೆಲ್ಲಾ ಅಪರಾಧಗಳನ್ನು ಕ್ಷಮಿಸುವನು. ನಂತರದಲ್ಲಿ ಬರ್ತದೆ ಸಮಸ್ತ ರೋಗಗಳನ್ನು ವಾಸಿ ಮಾಡುವ. ಮನುಷ್ಯರು ಅನುಭವಿಸುವ ಸಮಸ್ತ ರೋಗಗಳಿಗೂ ದೇವರ ಬಳಿ ಪರಿಹಾರವಿದೆ. ಕಾರಣ ನಾವು ಅದನ್ನ ಮತ್ತಾಯ ಸುವಾರ್ತೆಯಲ್ಲಿ ಓದ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ. ನಾವು ಇದನ್ನ ಹಾಗೆ ಹೇಳೋದಕ್ಕಿಂತ ವಾಕ್ಯದಲ್ಲಿ ಅವುಗಳನ್ನ ಓದೋದು ಬಹಳ ಒಳ್ಳೆಯದು. ಇಲ್ಲಿ 23ನೇ ವಚನ, 4ನೇ ಅಧ್ಯಾಯದ 23ನೇ ವಚನದಲ್ಲಿ, ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ನಂತರದಲ್ಲಿ 24ನೇ ವಚನಕ್ಕೆ ಬರೋಣ. ಆತನ ಸುದ್ದಿಯು ಸಿರಿಯ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು, ದೆವ್ವ ಹಿಡಿದವರನ್ನು, ಮೂರ್ಛ ರೋಗಿಗಳನ್ನು, ವಾಯುನವರನ್ನು ಆತನ ಬಳಿಗೆ ಕರೆತಂದರು. ಆತನು ಅವರನ್ನು ಸ್ವಸ್ಥ ಮಾಡಿದನು. ಇಂಥ ಅನೇಕ ವಚನಗಳಿವೆ. ಏಸು ಗುಣ ಮಾಡಲಿಲ್ಲ ಎನ್ನುವಂತ ರೋಗ ಒಂದು ಇಲ್ಲ. ಹಾಗಾಗಿ ಆತನ ಆರೋಗ್ಯದಾಯಕ, ಯೆಹೋವ ರಾಫಾ. ಹಾಗಿದ್ರೆ ನಾವು ರೋಗ ಬಾಧೆಗಳಿಗೆ, ವ್ಯಾಧಿಗಳಿಗೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಆತನು ಎಲ್ಲವನ್ನ ಗುಣಪಡಿಸುವ ಆತನಾಗಿದ್ದಾನೆ. ನಾನು ಕೆಲವನ್ನ ಕಂಡಿದ್ದೇನೆ. ಸ್ವಾಭಾವಿಕವಾಗಿ ಮನುಷ್ಯರಿಗೆ ರೋಗ ಬಾಧೆ ಬರೋದು ಸಹಜ, ಸ್ವಾಭಾವಿಕವಾಗಿ ಬಂದೇ ಬರ್ತದೆ. ರೋಗ ಬರ್ಲಿಕ್ಕೆ ನಾನಾ ಕಾರಣಗಳನ್ನ ವಾಕ್ಯ ತಿಳಿಸ್ತದೆ. ಯಾವುದೋ ಒಂದು ವಿಧದಲ್ಲಿ ಬಾಧೆಗಳು ಬರ್ತದೆ. ನಾನು ಕೆಲವನ್ನ ಕಂಡಿದ್ದೇನೆ, ಅವರು ತಮಗೆ ದೇಹದಲ್ಲಿ ಬಾಧೆಗಳು ಬಂದಾಗ ಮೊದಲು ವೈದ್ಯರನ್ನ ಅವ್ರು ಸಂಪರ್ಕಿಸದೆ ನಂತರ ಮೊದಲು ದೇವರ ಬಳಿ ಹೋಗ್ತಾರೆ. ಅವರ ಅನಾರೋಗ್ಯದ ಹಾಸಿಗೆಯಲ್ಲಿ ಇರುವಾಗಲೇ ದೇವರನ್ನ ಕೇಳ್ತಾರೆ. ಎಷ್ಟೋ ಸಾರಿ ಅವರು ದೇವರ ಬಳಿ ಪಶ್ಚಾತ್ತಾಪ ಪಟ್ಟು ದೇವರು ಗುಣ ಮಾಡುವಂತೆ ಬೇಡಿ ಅಲೆ ಗುಣವಾದದಿದೆ. ಇನ್ನು ಕೆಲವರು ದೇವರು ಗುಣ ಮಾಡಿದ್ದನ್ನು ಅವರು ಅಂದ್ರೆ ದೇವರ ಸ್ವಸ್ಥತೆಯನ್ನ ಪಡೆದು ಒಂದು ಸಮಾಧಾನ ಸ್ಥಿತಿಗೆ ಬಂದಾಗ ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ವೈದ್ಯರ ಬಳಿ ನಂತರ ಹೋಗೋರನ್ನು ನೋಡಿದ್ದೇನೆ. ಆದ್ರೆ ಇಲ್ಲಿ ಮುಖ್ಯ ವಿಷಯ, ಮೊದಲು ಸಮಸ್ತ ರೋಗವನ್ನು ಗುಣ ಮಾಡುವ ದೇವರ ಬಳಿ ಹೋಗುವಂಥದ್ದು. ಕ್ಷೇಮ ದೇವರ ಅಲ್ಲಿಯೇ ಪೂರ್ತಿ ತೆಗಿತಾನೋ ಅಥವಾ ಸ್ವಲ್ಪ ಬಿಟ್ಟು ಕೊಡ್ತಾನೋ ಗೊತ್ತಿಲ್ಲ, ದೇವರ ಬಳಿ ನಮಗೆ ಪರಿಹಾರವಿದೆ. ಒಟ್ಟಾರೆ ಆತನು ಸಮಸ್ತ ರೋಗ ವಾಸಿ ಮಾಡುವನು. ನಂತರದಲ್ಲಿ ಬರ್ತದೆ, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು. ಜೀವವನ್ನು ನಾಶದಿಂದ ತಪ್ಪಿಸುವ ಎಂಥದೇ ಪರಿಸ್ಥಿತಿ ಆತನು ಈ ಭಾಗದಲ್ಲಿ ನಮಗೆ ಆಧಾರ. ನಂತರದಲ್ಲಿ ಬರ್ತದೆ, ಇಂಥ ಒಂದು ಘೋರ ಸ್ಥಿತಿಯಲ್ಲಿ ಅಪರಾಧ, ರೋಗ, ನಾಶನ ಸ್ಥಿತಿಯಲ್ಲಿದ್ದ ಮನುಷ್ಯನಿಗೆ ದೇವರು ಮುಂದೆ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಶೃಂಗರಿಸ್ತಾನೆ.
ಮತ್ತೆ ದುಸ್ಥಿತಿಯಲ್ಲಿ ಬಿದ್ದವನಿಗೆ ಮೇಲಕ್ಕೆತ್ತಿ ಶ್ರೇಷ್ಠ ವರಗಳಿಂದ ಅವನ ಆಶೆಗಳನ್ನ ಪೂರ್ತಿಗೊಳಿಸ್ತಾನೆ. ನಂತರದಲ್ಲಿ ಇನ್ನೂ ಬರ್ತದೆ, ಹದ್ದಿಗೆ ಬರುವಂತೆ ನಿನಗೆ ಯವನವನ್ನು ತಿರುಗಿ ಬರಮಾಡ್ತಾನೆ. ಒಂದು ವೇಳೆ ಅಬ್ರಾಹ್ಮ ಸಾರಳಿಗೆ ವೃದ್ಧಾಪ್ಯದಲ್ಲಿ ದೇವರು ಯವನವನ್ನು ತಿರುಗಿ ಒದಗಿಸಿಕೊಟ್ಟ ಹಾಗೆ ನನ್ನ ಹೆಸರು ಅದಾದ ಮೇಲೆ ಇದು ಬರ್ದಿರ್ಬೋದು ಎಂಬುದಕ್ಕೆ ಅನೇಕ ಸತಿ ನಾನು ಯೋಚಿಸ್ತೇನೆ. ಹದ್ದಿಗೆ ಬರುವಂತೆ ಯವನವನ್ನ ತಿರುಗಿ ಬರಮಾಡ್ತ ಅಂದ್ರೆ ತೀರಾ ಬಳಲಿ ಹೋದ, ಸೊರಗಿ ಹೋದ, ನಿಶಕ್ತಿಯಿಂದ ಕುಗಿ ಹೋದ ದೇಹದ ಸಾರವನ್ನು ಕಳ್ಕೊಂಡ ದೇಹಕ್ಕೆ ತಿರುಗಿ ದೇವರು ಹೊಸತನವನ್ನ ಕೊಡ್ತಾನೆ. ದೇವರು ಹೀಗೆ ಮಾಡ್ಲಿಕ್ಕಿದ್ದಾನೆ. ಹಾಗಾಗಿ ಇದೆಲ್ಲ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಕೇಳಿದ್ರೆ ತಿರುಗಿ ನಾನು ಹೇಳಿಕ್ಕಿರೋದು ಒಂದೇ, ಏಸು ಶಿಲುಬೆ ಮೇಲೆ ನನ್ನ ಬಾಧೆನ ಹೊತ್ತಿದ್ದಾನೆ, ಆದುದರಿಂದಲೇ ನನಗೀಗ ಪರಿಹಾರ. ಹಾಗಾಗಿ ನಾನು ಅದನ್ನು ನಂಬಲೇಬೇಕು. ನಂಬಿ ನನ್ನ ಸ್ವಸ್ಥತೆಯನ್ನ, ನನ್ನ ಕ್ಷೇಮವನ್ನ, ಅಭಿವೃದ್ಧಿಯನ್ನ ನಾನು ಪಡ್ಕೊಳ್ಳೇಬೇಕು. ಬಡತನವನ್ನು ತಕೊಂಡಿದ್ದಾನೆ, ನಮಗೆ ಸಮೃದ್ಧಿ ಉಂಟಾಗ್ಲಿಕ್ಕಾಗ. ದೇವರಿಗೆ ಸ್ತೋತ್ರ. ಸೊ ಹಾಗಿದ್ರೆ ಇದೆಲ್ಲವನ್ನ ನಾವು ಮರಣಕ್ಕೆ ಭಯ ಪಡದೆ, ವ್ಯಾಧಿಗೆ ಭಯ ಪಡದೆ ಇರ್ಬೇಕಂತ ಹೇಳಿದ್ರೆ ಸೊ ನಾವು ಯಾವ ರೀತಿಯಾದ ಜೀವಿತವನ್ನು ನಡೆಸಬೇಕು, ಯಾವ ರೀತಿ ನಾವು ಮಾತಾಡ್ಬೇಕು, ಹೇಗ್ ನಡ್ಕೊಳ್ಬೇಕು, ಅದಕ್ಕೇನಾದ್ರೂ ವಚನ ಆಧಾರಗಳು ಇವೆಯಾ? ಸಂತೋಷ್, ನೀವು ಕೇಳಿದ ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ. ಆದ್ರೆ ನೀವು ವಾಕ್ಯದಲ್ಲಿ ನನಗಿಂತಲೂ ಬಹಳ ಪ್ರಬಲರು, ಆದ್ರೆ ನಿಮ್ಮನ್ನ ತಗ್ಗಿಸ್ಕೊಂಡಿದ್ದ ಪ್ರಶ್ನೆ ಕೇಳ್ತಿದ್ರಿ. ಇದರಲ್ಲಿ ದೇವರೊಬ್ಬ ಮನುಷ್ಯನನ್ನ ಗುಣ ಮಾಡುವುದು ಹೇಗೆ ಎಂಬುದನ್ನ ಒಂದೊಳ್ಳೆ ಚಿತ್ರಣಗಳನ್ನ ಕೊಡ್ತಾನೆ. ಮನುಷ್ಯನ ಗುಣ ಮಾಡುವ ರೀತಿಯನ್ನು ಕೆಲವು ವಚನಗಳಿಗೆ ಬರೋಣ. ಮುಖ್ಯವಾಗಿ ಕೀರ್ತನೆ 107, 19 ಮತ್ತು 20ನೇ ವಚನಕ್ಕೆ ಬರೋಣ. ಮುಖ್ಯವಾಗಿ 20ನೇ ವಚನ ಓದಿಕೊಂಡು ಮತ್ತೆ ಮೇಲೆ ಕೆಳಗೆ ಅವುಗಳನ್ನ ಓದಿಕೊಳ್ಳೋಣ. ಕೀರ್ತನೆ 107, 20ನೇ ವಚನ. ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. ಬೆಂಗಳೂರಿನಲ್ಲಿ ಕಾಮ ಇದ್ದಾರೆ ಅಂತ ನಿಮಗೆ ಗೊತ್ತು. ಹೌದು ಹೌದು. ಓಕೆ, ನಾವು ಬಹಳ ಗೌರವಿಸುವಂತ ದೇವರ ಸೇವಕರು. ಈಗ ಅವ್ರಿಗೆ 94 ವಯಸ್ಸು, ಅಜ್ಜಿ. ಈಗಲೂ ಬಹಳ ಪ್ರಾರ್ಥನಾ ಪರರು, ದೇವರಲ್ಲಿ ಬಹಳ ವಿಶ್ವಾಸವಿಟ್ಟವರು. ಒಮ್ಮೆ ಇವರು ನನಗೆ ಒಂದು ವೇಳೆ ಬೆಳಿಗ್ಗೆ 10 ಗಂಟೆ ಇರ್ಬೋದು, ಆಗಿತ್ತು 10 ಗಂಟೆ ಆಗಿತ್ತು, ಅವಾಗ ಫೋನ್ ಮಾಡಿದ್ರು. ಅವರ ಸಭೆಯಲ್ಲಿ ಗಿರಿರಾಜ್ ಅಂತ ಒಬ್ಬರು ಇದ್ರು. ಅವರ ಮನೆಯವರು, ಅವರ ಪತ್ನಿ ವಿಪರೀತ ಅಸ್ವಸ್ಥತೆಯಿಂದ ಸಾಯುವ ಸ್ಥಿತಿಗೆ ಹೋಗಿದ್ರು. ಇನ್ನು ಯಾರಿಂದಲೂ ನಿರೀಕ್ಷೆ ಇಲ್ಲ, ವೈದ್ಯರಿಂದಲೂ ನಿರೀಕ್ಷೆ ಇಲ್ಲ. ಅಂತ ಸ್ಥಿತಿಯಲ್ಲಿ ಅವ್ರು ತುಂಬಾ ಸೇರಿಸಿದ್ರು ಅಂತ ಹೇಳಿ ಅವ್ರು ನನಗೆ ಫೋನ್ ಮಾಡಿ ಅವ್ರು ಹೇಳಿದ್ರು, ಅಪ್ಪ ನಾನೀಗ ಆಸ್ಪತ್ರೆಗೆ ಹೋಗ್ಬೇಕಂತಿದ್ದೆ, ನಾನು ನೋಡ್ಲಿಕ್ಕೆ, ನೀನು ಪ್ರಾರ್ಥಿಸು, ಏನಾದ್ರೂ ವಾಕ್ಯಗಳಿದ್ರೆ ತಿಳಿಸು ಅಂತ ಹೇಳಿ. ಗಾಮನ ಒಂದು ಒಳ್ಳೆ ವಿಷಯ ಅಂದ್ರೆ ಎಲ್ಲದಕ್ಕೂ ವಾಕ್ಯವನ್ನ ಹುಡುಕ್ತಾರೆ, ಪ್ರತಿಯೊಂದು ವಿಷಯಕ್ಕೆ. ಸರಿ, ಅವರ ಮಾತು ನಾನು ಗಂಭೀರವಾಗಿ ತಕೊಂಡು ನಾನು ಸ್ವಲ್ಪ ಹೊತ್ತು ಪ್ರಾರ್ಥಿಸಿದೆ. ಅನೇಕ ಹೊತ್ತು ಪ್ರಾರ್ಥಿಸಿದ ಮೇಲೆ ನನಗೆ ಒಂದು ವಚನ ಸಿಕ್ತು. ಯಾವ ವಚನ? ಇದೇ ವಚನ ಸಿಕ್ಕಿತ್ತು, ಕೀರ್ತನೆ 107, 19, 20. ಅದರಲ್ಲಿ ಅಲ್ಲಿ ಸಿಕ್ಕ ವಚನ ಇದೆ, ಆತನು ತನ್ನ ದೂತನನ್ನು ಎಂಬಂತೆ ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದ. ನಾನು ಬೇಗ ಪ್ರಾರ್ಥನೆ ಕೊಟ್ಟಿಂದ ಹೊರಗೆ ಬಂದು ಅವರಿಗೆ ಹೇಳಿದೆ, ಅಮ್ಮ ದೇವರು ಈ ವಾಕ್ಯ ತಿಳಿಸ್ತಾರೆ. ಹೌದಪ್ಪ ಅಂತ ಹೇಳಿ ಅವ್ರು ಹೇಳಿದ್ರು, ನಾನು ಈಗಲೇ ಹೋಗ್ತೀನಿ ಅಂತ ಹೇಳಿ ಅವ್ರ ಇನ್ನೊಬ್ಬನ ಜೊತೆ ಕರ್ಕೊಂಡು ಬೇಗ ಆಸ್ಪತ್ರೆಗೆ ಹೋದ್ರು. ಆಸ್ಪತ್ರೆಯಲ್ಲಿ ಆ ವಾರ್ಡಿಗೆ ಹೋದ್ರು, ಮಂಚದ ಬಳಿಗೆ ಹೋದ್ರು. ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಏನೋ ಸ್ವಲ್ಪ ಉಸಿರಾಡ್ತಿರುವಂತ ಒಂದು ಜೀವ ಬದುಕಿ ಇದೆ. ಅವ್ರಿಗೆ ಒಂದು ಕಾಲು ಕತ್ತರಿಸಿದ್ದಾರೆ, ದೇಹದಲ್ಲಿ ಬದುಕುಳಿಯುವಂತ ಯಾವ ಲಕ್ಷಣಗಳಿಲ್ಲ. ಕಾರಣ ಅವ್ರಿಗೆ ಗ್ಯಾಂಗ್ರೀನ್ ಆಗಿತ್ತು. ಅವ್ರಲ್ಲಿ ಒಬ್ಬ ಮಗ ಎಲ್ಲಿ ಸಮಾಧಿಯಲ್ಲಿ ಯಾವ ಜಾಗದಲ್ಲಿ ಗುಂಡಿ ತೆಗಿಬೇಕಂತೇಳಿ ಗುಂಡಿ ತೆಗಿಸ್ಲಿಕ್ಕೆ ಹೋಗಿದ್ದಾನೆ. ಇನ್ನೊಬ್ಬನು ಇನ್ನು ಸ್ವಲ್ಪ ಹೊತ್ತಿಗೆ ಸಾಯ್ಲಿಕ್ಕಿರೋ ತನ್ನ ತಾಯಿಗಾಗಿ ಶವಪೆಟ್ಟಿಗೆಯನ್ನು ತಕೊಳ್ಳಿಕ್ ಹೋಗಿದ್ದಾನೆ. ಇಬ್ರು ಗಂಡು ಮಕ್ಕಳಲ್ಲಿ ಜೀವ ಯಾವಾಗ ಹೋಗ್ತದೆ ಎಂಬುದಾಗಿ ಆ ಗಿರಿರಾಜ್ ಅವರು ಹಾಸಿಗೆ ಪಕ್ಕ ಕೂತಿದ್ದಾರೆ. ಇನ್ನೂ ಆಗ ಈಗ ಜೀವ ಹೋಗ್ತದೆ ಎಂಬುದಾಗಿ ಆಸ್ಪತ್ರೆ ವಾರ್ಡ್ ಒಳಗೆ ಹಾಸಿಗೆ ಬಳಿಗೆ ಹೋದ ಗಾಮ ಕೂಡಲೇ ಈ ವಾಕ್ಯವನ್ನು ಹಿಡಿದು ಪ್ರಾರ್ಥಿಸಿದ್ರು. ದೇವರೇ, ನೀನು ನಿನ್ನ ವಾಕ್ಯವನ್ನು ದೂತನಂತೆಯೋ ಎಂಬಂತೆ ಕಳುಹಿಸಿ ನೀನು ಅವನ್ನ ಗುಣಪಡಿಸಿ ಸಮಾಧಿಗೆ ಸೇರಿದಂತೆ ಮಾಡ್ತಿ ಎಂಬುದಾಗಿ ಆ ವಚನ ಹೇಳಿ ಹೇಳಿ ಪ್ರಾರ್ಥಿಸಿದ್ರು. ಆಶ್ಚರ್ಯ, ಸಾಯ್ತಾರೆ ಎಂಬುದಾಗಿ ಎಲ್ಲರಿಂದ ಕೈ ಬಿಡಲ್ಪಟ್ಟ ಸ್ಥಿತಿ ಪೂರ್ತಿ ಗುಣ ಹೊಂದಿದ್ರು. ಆ ಮಟ್ಟಕ್ಕೆ ಏರಿದ ಗ್ಯಾಂಗ್ರೀನ್ ಸಹ ಅವರ ಶರೀರದಲ್ಲಿ ಇರಲಿಲ್ಲ. ಕೆಲವೇ ದಿನಗಳಲ್ಲಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ರು. ಒಂದೇ ಕಾಲಿತ್ತು, ಅವರು ಕ್ಲಚಸ್ ಹಿಡಿದು ನಡೀತಾ ಇದ್ರು, ಊರುಗಳು ಹಿಡಿದು ನಡೀತಾ ಇದ್ರು.
ಅವರು ದೇವರಿಗೆ ಕೃತಜ್ಞತೆ ಸಲ್ಲಿಸ್ಬೇಕಂತ ಹೇಳಿ ನಮ್ಮನ್ನೆಲ್ಲ ಊಟಕ್ಕೆ ಕರೆದಿದ್ರು. ಆ ಒಂದು ಕಾಲಿನಲ್ಲಿ ಅವ್ರು ಅಡಿಗೆ ಮಾಡಿದ್ರು. ಅಂದ್ರೆ ಅವ್ರ ಕುಟುಂಬದವ್ರಿಗೆ ಬೆಂಬಲ ನೀಡಿಲ್ಲ ಅಂತಲ್ಲ, ಬಟ್ ಅಡಿಗೆ ಮಾಡಿ ಮತ್ತೆ ನಮ್ಗೆಲ್ಲ ಬಡಿಸಿದ್ರು. ನಾವು ಊಟ ಮಾಡಿದ್ವಿ, ಅವನ್ನ ನೋಡಿದ್ವಿ, ಆರೋಗ್ಯವಾಗಿದ್ರು. ಈ ವಾಕ್ಯ ಸತ್ಯ. ಈ ವಾಕ್ಯ ಸತ್ಯ. ಆತನು ದೂತನಂತೆ ತನ್ನ ವಾಕ್ಯವನ್ನ ಕಳಿಸ್ತಾನೆ. ಇನ್ನೇನ್ ಸಾಯ್ತಾರೆ ಅನ್ನುವಂತ ಸ್ಥಿತಿಯಲ್ಲಿ ಇರುವವರಿಗೆ ಆತನು ಗುಣ ಮಾಡ್ತಾನೆ, ಸಮಾಧಿಗೆ ಸೇರದಂತೆ ಮಾಡ್ತಾನೆ. ಈ ವಾಕ್ಯ ಅನೇಕರ ಜೀವಿತದಲ್ಲಿ ನೆರವೇರಿದನ್ನ ನಾನು ಕಂಡಿದ್ದೇನೆ. ಪ್ರಿಯರೇ, ವೀಕ್ಷಕರೇ, ದೇವರು ತನ್ನ ವಾಕ್ಯವನ್ನ ಕಳಿಸಿಯೇ ನಮ್ಮನ್ನು ಗುಣ ಮಾಡ್ತಾನೆ. ಇಲ್ಲಿ ಮೇಲಿನ ಕೆಲವು ವಾಕ್ಯಗಳನ್ನ ನೋಡೋಣ. ನಾವು ಯಾಕೆ ವಿಪರೀತ ಬಾಧೆಗಳಿಗೆ ಹೋಗ್ತೇವೆ ಅನ್ನೋದನ್ನೆಲ್ಲ ಸ್ಪಷ್ಟವಾಗಿ ತಿಳಿಸ್ತದೆ. 17ನೇ ವಚನ ಹೇಳ್ತದೆ, ಮೂರ್ಖರು ಅಪರಾಧ ದುರಾಚಾರಗಳ ದೆಸೆಯಿಂದ ಬಾಧೆಗೊಳಗಾಗುವರು. ನಮ್ಮ ಅಪರಾಧ ದುರಾಚಾರದಿಂದಲೇ ನಾವು ಬಾಧೆಗಳನ್ನ ಬರಮಾಡಿಕೊಳ್ಳುವವರು. ಮತ್ತೆ ಮುಂದುವರೆದು ಹೇಳ್ತದೆ, ಎಲ್ಲಾ ಆಹಾರಕ್ಕೂ ಅಸಹ್ಯಪಟ್ಟು ಮರಣದ ದ್ವಾರಕ್ಕೆ ಸಮೀಪವಾದರು. ಒಬ್ಬ ಮನುಷ್ಯನ ದೇಹ ಕ್ಷೀಣಿಸ್ತಾ ಹೋಗುವಾಗ ಆಹಾರ ಆತನಿಗೆ ಅಸಹ್ಯವಾಗ್ತದೆ, ಮರಣ ದ್ವಾರಕ್ಕೆ ಆತನು ಹೋಗ್ತಾನೆ. ಅದು ಇಲ್ಲಿ ಒಂದು ದೇವರ ಅವಕಾಶ ಕೊಟ್ಟಿದ್ದಾನೆ. ಏನೆಂಬುದಾಗಿ ಹೇಳಿದ್ರೆ 19ನೇ ವಚನ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನ ಕಷ್ಟದಿಂದ ತಪ್ಪಿಸಿದರು. ಮರಣ ದ್ವಾರಕ್ಕೆ ಹೋದ ಮನುಷ್ಯನು ಅವನಾದ್ರೂ ಪ್ರಾರ್ಥಿಸಲಿ ಅಥವಾ ಅವನಿಗಾಗಿ ಯಾರಾದ್ರೂ ಪ್ರಾರ್ಥಿಸಲಿ ಎಂಬುದಾಗಿ ದೇವರು ಕಾಯ್ತಾನೆ. ಇದಕ್ಕೆ ಅನೇಕ ವಚನಗಳನ್ನ ದೇವರು ಕೊಡ್ತಾನೆ. ಯಾರಾದ್ರೂ ಪ್ರಾರ್ಥಿಸಿದ್ರೆ ದೇವರು ಅವರ ಮೊರೆಯನ್ನು ಆಲಿಸಿ ಅವನ ಕಷ್ಟದಿಂದ ತಪ್ಪಿಸ್ತಾನೆ. ಹಾಗೂ ತನ್ನ ದೂತನೋ ಎಂಬಂತೆ ತನ್ನ ವಾಕ್ಯವನ್ನು ಕಳಿಸಿ ಅವರನ್ನ ಗುಣಪಡಿಸ್ತಾನೆ, ಸಮಾಧಿಗೆ ಸೇರದಂತೆ ಮಾಡ್ತಾನೆ. ಇದರಿಂದ ಉಳಿಯುವಂಥದ್ದು ಏನಂತ ಹೇಳಿದ್ರೆ 21ನೇ ವಚನ, ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವೂ ಆತನನ್ನು ಕೊಂಡಾಡಲು. ದೇವರಿಂದ ಅದ್ಭುತ ಪಡ್ಕೊಂಡ ಜನರು ಆತನ ಸ್ತುತಿಸ್ತಾರೆ. ಈ ಒಂದು ಸೌಭಾಗ್ಯ. ಒಂದು ವೇಳೆ ನೀನು ಬಾಧೆಲಿದ್ರೆ, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಬಾಧೆಲಿದ್ರೆ, ಕರ್ತನು ನಿಮಗೆ ಈ ವಾಕ್ಯದ ಪ್ರಕಾರ ನಿಮ್ಮನ್ನ ಗುಣಪಡಿಸಲಿ. ಇಂಥ ಅದ್ಭುತಗಳು ನಿಮಗೂ ನಡೆಯಲಿ. ಹಾಗಿದ್ರೆ ಕರ್ತನು ತನ್ನ ವಾಕ್ಯವನ್ನ ದೂತನನ್ನೋ ಎಂಬಂತೆ ಕಳಿಸಿ ಅವ್ರನ್ನ ಗುಣಪಡಿಸ್ತಾನೆ ಅಂತ ಹೇಳಿ ನೀವು ಹೇಳಿದ್ರಲ್ಲ ಆ ವಚನದಲ್ಲಿ. ಹಾಗಿದ್ರೆ ಅವ್ರನ್ನ ಎಷ್ಟು ಸಮಯದಲ್ಲಿ ಅವ್ರನ್ನ ಗುಣಪಡಿಸ್ತಾರೆ? ಏನೋ ಸಮಯ, ಅಥವಾ ಕೆಲವರು ವ್ಯಾಧಿಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ರೋಗದಲ್ಲಿ ಕಷ್ಟಪಡೋರು ಇರ್ತಾರೆ. ಕರ್ತನ್ ಕೊಟ್ಟ ವಾಕ್ಯನಕ್ಕೆ ತಗೊಂಡು ಅವ್ರು ಅದನ್ನ ನಂಬ್ಕೊಂಡು ಎಷ್ಟು ದಿವಸ ಅವ್ರು ಕಾಯ್ಬೇಕಾಗತ್ತೆ? ಸೊ ಅದ್ರಲ್ಲಿ ಏನಾದ್ರು ಆ ವಿಷಯದಲ್ಲಿ ಏನಾದ್ರು ಹೇಳಕ್ಕಾಗ್ತಾನ? ದೇವ್ರ ವಾಕ್ಯದಲ್ಲಿ ಗಮನಿಸಿದ ಹಾಗೆ ದೇವರು ಯೇಸು ಕ್ರಿಸ್ತನು ತಾನು ಹೋದ ಸ್ಥಳಗಳಲ್ಲಿ, ಅಂದ್ರೆ ಜನರಿಗೆ ದೇವರ ಪ್ರಸನ್ನತೆ ಸಿಕ್ಕಿದ ಕೂಡಲೇ ತಕ್ಷಣ, ಕೂಡಲೇ, ಆ ಕ್ಷಣವೇ ಅಂತ ಮಾತುಗಳಲ್ಲಿ ಓದ್ತೇವೆ. ದೇವರು ಆ ಸನ್ನಿವೇಶದಲ್ಲಿ ಇರುವಾಗ ಅದನ್ನು ಕೂಡಲೇ ಕಾರ್ಯ ಮಾಡ್ತಾನೆ. ಇದರಲ್ಲಿ ಯಾವ ಅನುಮಾನವಿಲ್ಲ. ಕೆಲವು ಭಕ್ತರ ಅನುಭವಗಳನ್ನ ಗಮನಿಸಿದಾಗ ಕೆಲವರು ಹಠವಾದಿಗಳಾಗಿ ದೇವರು ಗುಣಪಡಿಸುವ ತನಕ ಪ್ರಾರ್ಥನೆ ಕುಳಿತದಿದೆ. ಹೌದು. ಕೆಲವರು ಒಂದು ರಾತ್ರಿ ಎಲ್ಲ ಕುಳಿತದಿದೆ. ಹೌದು. ಕೆಲವರು ದಿನವೆಲ್ಲ ಕುಳಿತದಿದೆ. ಕೆಲವು ದಿನಗಳು 3 ದಿವಸವೋ ಅಥವಾ ವಾರವೋ ವಾರಗಟ್ಟಲೆಯೋ ತಿಂಗಳು ಹೀಗೆಲ್ಲ ಇದೆ. ಆದ್ರೆ ಅವರು ದೇವರು ಅದನ್ನ ಆ ಕಾರ್ಯವನ್ನ ಪರಿಪೂರ್ಣ ಸ್ಥಿತಿಗೆ ತರುವ ತನಕ, ಅಸ್ವಸ್ಥೆಯನ್ನು ಪರಿಪೂರ್ಣ ಗುಣಪಡಿಸೋ ತನಕ ಪ್ರಾರ್ಥಿಸ್ತೋದಿದ್ದಾರೆ. ನಾನೊಬ್ಬ ದೇವ್ರ ಸೇವಕರ ಬಗ್ಗೆ ಕೇಳಿಸ್ಕೊಂಡೆ. ಅವರ ಮಗನು ಕೈಕಾಲು ಸೊಟ್ಟಾಗಿ ಹುಟ್ಟಿದ್ದಂತೆ. ಅವರ ಯಾವಾಗ್ಲೂ ಹಾಸಿಗೆಯಲ್ಲಿ ಇರುವಂತವನೇ, ವರ್ಷಾನುಗಟ್ಲೆ ಹೀಗೆ ಸಮಯ ಕಳೆದಿದ್ದಾರೆ. ಆಗೊಬ್ಬ ಹಿರಿಯ ದೇವರ ಸೇವಕರು ಅವ್ರನ್ನ ಉತ್ತೇಜಿಸಿದ್ರಂತೆ, ನೀನು ಬೆಳಿಗ್ಗೆ ಸೂರ್ಯ ಹುಟ್ಟಿದ್ರಿಂದ ಸಂಜೆ ಸೂರ್ಯ ಮುಳುಗುವವರೆಗೂ 1 ತಿಂಗಳು ಪ್ರಾರ್ಥಿಸಂತೆ. ಅವ್ರು ಹಾಗೆ ಪ್ರಾರ್ಥಿಸ್ತಾರೆ, ಏನೂ ನಡೆಯಲ್ಲ. 2ನೇ ತಿಂಗಳು ಪ್ರಾರ್ಥಿಸ್ತಾರೆ, ಏನೂ ನಡೆಯಲ್ಲ. 3ನೇ ತಿಂಗಳು ಪ್ರಾರ್ಥಿಸ್ತಾರೆ, ಏನೂ ನಡೆಯಲ್ಲ. 4ನೇ ತಿಂಗಳನ್ನ ಮೊದಲನೇ ದಿವಸ ಪ್ರಾರ್ಥಿಸುವಾಗ ಅವ್ರಿಗೆ ಹಿಂದಿನಿಂದ ಸ್ವರ ಕೇಳುತ್ತೆ, ತನ್ನ ಡ್ಯಾಡಿ ಎಂಬುದಾಗಿ ಕರೀತು. ತಿರುಗಿ ನೋಡಿದ್ರೆ ಯಾವಾಗ್ಲೂ ಹಾಸಿಗೆಲ್ಲಿರೋ ಮಗು ಎದ್ದು ನಿಂತಿದೆ, ಕೈಕಾಲುಗಳು ನೆಟ್ಟಗಾಗಿದೆ. ಅಂದ್ರೆ ಕೆಲವೊಮ್ಮೆ ಇಲ್ಲಿ ಹೇಗೆ ಯೋಚಿಸ್ಬೇಕಾಗ್ತದೆ ಅಂದ್ರೆ, ಕೆಲವರು ಅದನ್ನು ವಿವರಿಸುವಾಗ ಇಂಥ ಸನ್ನಿವೇಶಗಳನ್ನ ನಾವು ದೇವರ ಬಳಿ ಕೆಲವು ಕಾರ್ಯಗಳನ್ನ ಕೇಳುವಾಗ ಅಥವಾ ವಿಪರೀತ ಹೋರಾಟದ ಪ್ರಾರ್ಥನೆ ಮಾಡುವಾಗ ಅಲ್ಲಿ ನಮ್ಮ ಹೋರಾಟ ಬಂದು ಅಂಧಕಾರ ಶಕ್ತಿಗಳು ವಿರುದ್ಧವಾಗಿ ಅವುಗಳು ತಡೆಯುವ ತನಕ ನಮಗೆ ಹೋರಾಟ ಇದ್ದದೆ. ಆದ್ರಿಂದ ದೇವರ ಬಳಿ ಕೆಲವೊಂದು ಬೇಡುವಾಗ ದೇವರು ತುರಿಸುವವರೆಗೂ ನಾವು ಹಠವಾದಿಗಳಾಗಿ, ತೀವ್ರವಾದಿಗಳಾಗಿ ದೇವ್ರ ಮುಂದೆ ಹೋರಾಡೋದ ಅವಶ್ಯಕತೆ ಇದೆ. ಸೊ ದೇವರು ಇದನ್ನ ಸರಿ ಮಾಡೇ ಮಾಡ್ತಾನೆ, ನಮ್ಗೆ ಉತ್ತರಿಸ್ತಾರೆ ಅಂತ ದೃಢ ನಿಶ್ಚಯದೊಂದಿಗೆ, ನಂಬಿಕೆಯಲ್ಲಿ ವಿಚಲಿತರಾಗದೆ ವಿಶ್ವಾಸದಲ್ಲಿ ಮಾಡುವಂತ ಅವಶ್ಯಕತೆ ಇದೆ. ಒಂದು ಅದರಲ್ಲಿ ದೇವರ ಕಡೆಯಿಂದ ಗಮನಿಸುವಾಗ, ವಾಕ್ಯದಲ್ಲಿ ಗಮನಿಸುವಾಗ, ಈಗ ದಾನಿಯೇಲ ಪ್ರಾರ್ಥನೆಗೆ ಮೊಣಕಲಾಗಿದ್ದ ಕೂಡಲೇ
ಹೌದು ದೇವರ ವಿಚಾರಿಸ್ಲಿಕ್ಕೆ ಪರಲೋಕ ಆಗಲೇ ಸ್ಪಂದಿಸ್ತದೆ. ಹೌದು ಆದ್ರೆ ಮಧ್ಯದಲ್ಲಿ ಒಂದು ವಾಯುಮಂಡಲದಲ್ಲಿ ಒಂದು ನಡೆದ ಒಂದು ಹೋರಾಟ 21 ದಿವಸಗಳಾಗ್ತದೆ. ಹೌದು ಆದ್ರೆ ಇಲ್ಲಿ ಆತನು 21 ದಿವಸಗಳ ಪರ್ಯಂತರ ಆತನು ಕೂರ್ತಾನೆ. ಕಡೆಗೆ ಅಲ್ಲಿ ತಡೆದ ಶಕ್ತಿಗಳು ಸೋಲ್ತವೆ, ದೇವರಿಂದ ಉತ್ತರ ಈತನಿಗೆ ಬಂದು ತಲುಪ್ತವೆ. ಇಂಥ ಸಂಗತಿಗಳನ್ನ ಓದ್ತೇವೆ. ಪರಲೋಕ ನಮ್ಮೊಂದಿಗೆ ಕೂಡಲೇ ನಮಗಾಗಿ ಸ್ಪಂದಿಸ್ತದೆ. ಕೂಡಲೇ ಆ ಕ್ಷಣವೇ ಮತ್ತೆ ಸ್ಪಂದಿಸ್ತದೆ. ಏಸು ಗುಣ ಮಾಡಿದ ಭಾಗದಲ್ಲಿ ನಮ್ಗೆ ಸ್ಪಷ್ಟವೇನಂತಂದ್ರೆ ಆತನ ಪ್ರಸನ್ನತೆ ಎಲ್ಲಿತ್ತೋ ಅಲ್ಲಿ ಕೂಡಲೇ. ಹಾಗಾಗಿ ಕೆಟ್ಟು ಹೋದ ಪರಿಸ್ಥಿತಿಗಳಲ್ಲಿ ದೇವರ ಪ್ರಸನ್ನತೆ ಬರಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದ ವಿಷಯ. ಇಲ್ಲಿ ಒಂದು ಪ್ರಾಮುಖ್ಯವಾದ ವಚನವನ್ನು ಓದೋಣ. ಕೀರ್ತನೆ 147 15ನೇ ವಚನದಲ್ಲಿ ಎಲ್ಲರಿಗೂ ಬಹಳ ತಿಳಿದಿರುವಂತಹ ವಚನವೇ. ಅಲ್ಲಿ ಹೀಗೆ ಬರ್ತದೆ, ನೀವು ಓದ್ತಿದ್ದೀರಾ? ತನ್ನ ನುಡಿಯನ್ನು ಭೂಲೋಕಕ್ಕೆ ಕಳುಹಿಸುತ್ತಾನೆ, ಆತನ ವಾಕ್ಯವು ಬಹು ವೇಗಶಾಲಿಯಾಗಿದೆ. ಆಮೇಲೆ ಎಷ್ಟು ಚೆನ್ನಾಗಿದೆ. ಭೂಲೋಕಕ್ಕೆ ಕಳಿಸ್ತಾನೆ ಅಂದ್ರೆ ಎಲ್ಲಿಂದ ಕಳಿಸ್ತಾನೆ? ಪರಲೋಕದಿಂದ. ಹಾಗಾದ್ರೆ ಆತನ ವಾಕ್ಯವು ನಮಗೆ ಪರಲೋಕದಿಂದ ಬರ್ತದೆ. ಆತನ ವಾಕ್ಯವೇ ಹೇಗಿದೆ? ಬಹು ವೇಗಶಾಲಿಯಾಗಿ ಬರ್ತದೆ. ಈ ವೇಗವನ್ನ ನಾವು ಯಾವ ರೀತಿ ಅಳಿಬೇಕು ಗೊತ್ತಿಲ್ಲ. ಕಾರಣ ಎಲ್ಲವನ್ನ ಸೃಷ್ಟಿಸಿದ ದೇವರು ಪ್ರತಿಯೊಂದಕ್ಕೂ ತನ್ನದೇ ಆದ ವೇಗ ಇಟ್ಟಿದ್ದಾನೆ. ಹೌದು. ಜಂತುಗಳಿಗೆ ಒಂದು ವೇಗ, ಹಾರುವ ಹಕ್ಕಿಗೆ ಒಂದು ವೇಗ, ವಿವಿಧ ಮೃಗಗಳಿಗೆ ಒಂದು ವೇಗ, ಸರೀಸೃಪಗಳಿಗೆ ಒಂದು ವೇಗ, ಹೌದು, ಬೆಳಕಿಗೆ ಒಂದು ವೇಗ, ಜಲಚರಗಳಿಗೆ ಒಂದು ವೇಗ, ಬೆಳಕಿಗೆ ಒಂದು ವೇಗ, ಶಬ್ದಕ್ಕೆ ಒಂದು ವೇಗ. ಹಾಗಾದ್ರೆ ಆ ದೇವರು ತನ್ನ ವಾಕ್ಯವನ್ನ ಬಹು ವೇಗಶಾಲಿಯಾಗಿ ಕಳಿಸ್ತಾನೆ ಎಂಬುದಾಗಿ ಅದಕ್ಕೆ ಬಿರುದು ಕೊಡೋದಾದ್ರೆ ನನ್ನ ಅನಿಸ್ತಾನೆ ಎಲ್ಲಾ ವೇಗಕ್ಕೂ ಮೀರಿದ ವೇಗವೇ ಇರಬೇಕು. ಆ ಕ್ಷಣವೇ ತಕ್ಷಣ ಎನ್ನುವಂತ ಮಾತುಗಳನ್ನ ತೆಗೆದುಕೊಳ್ಳೋದಾದ್ರೆ ಅದು ಬಹು ವೇಗಶಾಲಿ. ಅದು ಕಾರಣ ಮತ್ತಾಯನು ಬರೆದ ಸುವಾರ್ತೆ 8ನೇ ವಚನದಲ್ಲಿ, ಆ 8ನೇ ಅಧ್ಯಾಯದ ಆರಂಭದಲ್ಲಿ ನಾವು ಒಂದು ಘಟನೆ ಓದ್ತೇವೆ. ಯೇಸು ಕ್ರಿಸ್ತನ ಭೂಮಿ ಮೇಲೆ ಮನುಷ್ಯನಾಗಿ ಸೇವೆ ಮಾಡ್ತಿದ್ದ ಕಾಲದಲ್ಲಿ ಒಬ್ಬ ಶತಾಧಿಪತಿ, ರೋಮ್ ಸಿಪಾಯಿ ಅಧಿಕಾರಿ, ಆತನು ತನ್ನ ಸೈನಿಕ ರೋಗದಲ್ಲಿ ಬಿದ್ದದಕ್ಕೆ ಯೇಸು ಆತನ ಗುಣ ಮಾಡ್ಬೇಕೆಂದಾಗಿ ಬಯಸ್ತಾನೆ. ಆಗ ಯೇಸು ಸರಿ ನಾನು ಈಗಲೇ ಮನೆಗೆ ಬರ್ತಾನೆ ಅನ್ನುವಾಗ ಆತನು ಹೇಳ್ತಾನೆ, ನಾನೊಬ್ಬ ಅಧಿಕಾರಿ, ನಾನು ಯಾರಿಗಾದ್ರೂ ಹೋಗಂದ್ರೆ ಹೋಗ್ತಾರೆ, ಬಾ ಅಂದ್ರೆ ಬರ್ತಾರೆ. ಹಾಗಾದ್ರೆ ನನ್ನ ಅಧಿಕಾರ ಹೀಗೆ ನಡೆಯುವುದಾದ್ರೆ ಆತನು ಯೇಸುವನ ಅದಕ್ಕಿಂತಲೂ ಉನ್ನತ ಅಧಿಕಾರಿಯಾಗಿ ಆತನು ಸನ್ಮಾನಿಸಿ, ನೀನ್ ಒಂದ್ ಮಾತು ಹೇಳಿದ್ರೆ ನಿನ್ ನಮ್ಮನೆಗೆ ಬರೋಷ್ಟು ಯೋಗ್ಯತೆ ನಂಗಿಲ್ಲ, ನೀನ್ ಒಂದ್ ಮಾತು ಹೇಳಿದ್ರೆ ಸಾಕು ನನ್ನ ನಾಡು ಗುಣ ಆಗ್ತಾನೆ. ಅವನ ನಂಬಿಕೆಗೆ ಯೇಸು ಬಹಳ ದೊಡ್ಡ ಪ್ರಶಂಸೆ ಕೊಟ್ಟು ನೀನ್ ನಂಬಿದಂತೆ ಆಗ್ಲಿ ಎಂಬುದಾಗಿ ಹೇಳುವಾಗ 13ನೇ ವಚನ ಹೇಳ್ತದೆ, ಅವನು ಅದೇ ಕ್ಷಣದಲ್ಲಿ ಗುಣವಾದ. ಯಾವ ಕ್ಷಣದಲ್ಲಿ ನೋಡಿದ್ನೋ ಅದೇ ಕ್ಷಣದಲ್ಲಿ ಗುಣವಾದ. ಹಾಗಾದ್ರೆ ಅದೇ ಕ್ಷಣಕ್ಕೆ ಕೆಲಸ ಮಾಡುವಷ್ಟು ವೇಗಶಾಲಿ. ಅದು ಎಷ್ಟು ದೂರವಿದ್ರು ಅದೇ ಕ್ಷಣಕ್ಕೆ ಅದು ಕೆಲಸ ಮಾಡ್ತದೆ. ಯೋಹಾನ 4ನೇ ಅಧ್ಯಾಯದಲ್ಲಿ ಓದ್ತೇವೆ, ಒಬ್ಬ ಅಧಿಕಾರಿ ಮಗನ್ನು ಬಹುದೂರದಲ್ಲಿ ಯೇಸುವಿನ ಮಾತು ತಗೊಳ್ತಾನೆ, ಹೋಗು ನಿನ್ನ ಮಗನ ಗುಣ ಆಗ್ತಾನೆ. ಆತ ಇನ್ನೂ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಕಡೆಯಿಂದ ಆತನ ಆಳುಗಳು ಬರ್ತಾರೆ, ನಿನ್ ಮಗ ಗುಣ ಆದ ಅನ್ನುವಂತ ಸಂದೇಶ ತರ್ತಾರೆ. ಅವ್ನು ಯಾವಾಗ ಅಂತ ಕೇಳ್ತಾನೆ, ಅವರ ಸಮಯ ಹೇಳ್ತಾರೆ. ಆಗ ಅಧಿಕಾರಿ ಯೇಸು ನೆನ್ನೆ ದಿವಸ ಯಾವ ಸಮಯದಲ್ಲಿ ಹೇಳ್ದ ಮೇಲೆ ಯೋಚಿಸ್ತಾನೆ, ಅದೇ ಸಮಯಕ್ಕೆ ಅಲ್ಲಿ ಗುಣವಾಗಿದ್ದಾನೆ. ಹಾಗಾದ್ರೆ ಈ ವೇಗ ಆತನು ನುಡಿದ ಕ್ಷಣಕ್ಕೆ ಕೆಲಸ ಮಾಡುವ ವೇಗ. ದೇವರಿಗೆ ಸ್ತೋತ್ರ. ನಂತರದಲ್ಲಿ 8ನೇ ಅಧ್ಯಾಯದ 16 ಆ ವಚನಕ್ಕೆ ಬರುವಾಗ, ಯೇಸು ಆ ಕಪೆರ್ನೌಮಿನಲ್ಲಿ ಒಂದು ವೇಳೆ ಪೇತ್ರನ ಅತ್ತೆ ಇದ್ದಂತಹ ಸ್ಥಳದಲ್ಲಿ ಅದನ್ನ ಜನ ಸುತ್ತಮುತ್ತಲಿಂದ ಕಿಕ್ಕಿರಿದು ಸೇರಿದ್ದಾರೆ. ಸಂಜೆ ವಿಪರೀತ ದೆವ್ವ ಹಿಡಿದಂತ ಒಂದು ದೊಡ್ಡ ಜನಕೂಟ, ನಾನಾ ರೋಗದಲ್ಲಿಂತ ದೊಡ್ಡ ಒಂದು ಜನಕೂಟ ಸೇರಿದೆ. ಒಂದು ವೇಳೆ ಎಲ್ಲರನ್ನ ವೈಯಕ್ತಿಕವಾಗಿ ಹೋಗಿ ಸಂಧಿಸ್ಲಿಕ್ಕೆ ಆಗದಿರುವಂತ ಒಂದು ಜನಕೂಟ ಇರಬಹುದು. ಆಗ ಅಲ್ಲಿ ಬರ್ತದೆ, ಸಂಜೆ ಆಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ ಮೈಲಿ ನೆಟ್ಟಗಿಲ್ಲದವರೆಲ್ಲರನ್ನು ವಾಸಿ ಮಾಡಿದರು. ಮಾತ್ರದಿಂದಲೇ. ಈತನಿಂದ ನುಡಿತಿದ್ದಾನೆ, ಅವರಿಗೆ ದೆವ್ವ ಪೀಡಿತರಿಗೆ ಬಿಡುಗಡೆ ಆಗ್ತದೆ. ಈತನ ನುಡಿತಿದ್ದಾನೆ, ರೋಗಿಗಳಿಗೆ ಸ್ವಸ್ಥತೆ ಆಗ್ತದೆ. ಅನೇಕರನ್ನು ಮುಟ್ಟಿದ್ದು ನಿಜ, ಆತನ ಮುಡುಪಿನ ಗೊಂಡೆಯನ್ನು ಮುಟ್ಟಿದವರು ಗುಣವಾಗಿದೆ ನಿಜ. ಆದ್ರೆ ಇಲ್ಲಿ ಆತನ ತನ್ನ ಮಾತು. ಹಾಗಾದ್ರೆ ದೇವರ ವಾಕ್ಯ ಇಲ್ಲಿ ಪ್ರಾಮುಖ್ಯವಾದದ್ದು. ಆತನ ನುಡಿಗಳು ಇಲ್ಲಿ ನಮಗೆ ಪ್ರಾಮುಖ್ಯವಾದದ್ದು. ನಮ್ಮ ಸ್ವಸ್ಥತೆಗೆ, ನಮ್ಮ ಬಿಡುಗಡೆಗೆ, ನಾವು ಜೀವನ ಪಡ್ಕೊಳ್ಳುವುದಕ್ಕೆ ಆತನ ವಾಕ್ಯವು ನಮಗೆ ಬಹಳ ಪ್ರಾಮುಖ್ಯ. ಅಣ್ಣ, ಇದ್ರ ಮೂಲಕವಾಗಿ ನಮ್ಮ ವೀಕ್ಷಕರಿಗೆ ಸೊ ಅವರು ಈ ವಾಕ್ಯನ ಇಟ್ಕೊಂಡು ಅವ್ರು ಏನ್ ಮಾಡ್ಬೇಕಂತ ಹೇಳಿ ನೀವು ಹೇಳ್ತೀರಣ್ಣ? ಸೊ ಏನ್ ಮಾಡ್ಬೇಕು, ವಾಚನನ ಯಾವ ರೀತಿನಲ್ಲಿ ಅವರು ಮಾಡ್ಬೇಕಾಗತ್ತೆ? ಓದ್ಬೇಕಾ, ಧ್ಯಾನಿಸ್ಬೇಕಾ, ಅರಿಕೆ ಮಾಡ್ಬೇಕಾ? ಸೊ ಇಲ್ಲಿ ಬಹಳ ಅಂದ್ರೆ ಸಮಸ್ಯೆ ಒಳಗೆ ಇರುವವರಿಗೆ ಮೊದಲು ಮಾತನಾಡ್ತಾರೆ. ಸಮಸ್ಯೆ ಒಳಗಿರುವರು. ನಂತರದಲ್ಲಿ ಎಲ್ಲರಿಗೂ ನಾವು ಸಮಸ್ಯೆ ಒಳಗೆ ಇರುವವರು ಆಗಿದ್ರೆ ಅಂಥವರಿಗೆ
ಅಂಥವ್ರ ಬಾಯಿಂದ ಯಾವ ರೀತಿ ಮಾತು ಬರಬೇಕೆಂಬುದನ್ನ ವಾಕ್ಯ ನಮಗೆ ಕಲಿಸ್ತದೆ. ಕೀರ್ತನೆ 118 ನಾನು ಅನೇಕರಿಗೆ ಕಲಿಸಿಕೊಟ್ಟ ವಾಕ್ಯವಿದು. ಕೀರ್ತನೆ 118ರಲ್ಲಿ 17-18 ವಚನಕ್ಕೆ ನಾವು ಬರೋಣ. ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನು. ಯಾಹು ನನ್ನನ್ನು ಕಠಿಣವಾಗಿ ಶಿಕ್ಷಿಸಿದನು, ಮರಣಕ್ಕೆ ಒಪ್ಪಿಸಲಿಲ್ಲ. ಆಮೇಲೆ ಯಾರಾದ್ರೂ ಮರಣಕರ ವ್ಯಾಧಿಗೆ ಸಿಲುಕಿ ಘೋರ ವ್ಯಾಧಿಲಿ ಇದ್ದುಕೊಂಡು ಅಥವಾ ಇನ್ನು ನನಗೆ ಯಾವ ನಿರೀಕ್ಷೆ ಇಲ್ಲ, ಸಾವೊಂದೇ ನನಗೆ ಗತಿ ಎಂಬುದಾಗಿ ಭಾವಿಸುವವರು ಮತ್ತೆ ಅನೇಕರು ಮರಣವನ್ನೇ ಮಾತನಾಡ್ತಾರೆ. ಹೌದೌದು. ಯಾಕೆ ಮಾತಾಡ್ತೇನೆ ಅಂದ್ರೆ, ಒಮ್ಮೆ ಒಬ್ಬರಿಗೆ ನಾನು ಪ್ರಾರ್ಥಿಸ್ತಿದ್ದೆ, ವೈಯಕ್ತಿಕವಾಗಿ ಪ್ರಾರ್ಥಿಸ್ತಿದ್ದೆ, ಹೋಗಿ ಪ್ರಾರ್ಥಿಸ್ತಿದ್ದೆ, ಆದ್ರೆ ಯಾವ ಬದಲಾವಣೆ ಕಾಣ್ತಿರ್ಲಿಲ್ಲ. ನನ್ಗೆ ಆಶ್ಚರ್ಯವಾಯ್ತು. ಕಡೆಗೆ ದೇವರ ಬಳಿ ನಾನು ಅದನ್ನ ಯಾಕೆ ಹೀಗೆ ಎಂಬುದಾಗಿ ತಿಳ್ಕೊಳ್ಳೋದಕ್ಕೆ ಕಾಯ್ಬೇಕಾಯ್ತು. ಆಗ ದೇವ್ರು ತಿಳಿಸ್ಕೊಟ್ಟದೇನಂದ್ರೆ, ಅವರು ಮರಣವನ್ನ ತಮ್ಮ ಮೇಲೆ ಯಾವಾಗ್ಲೂ ಮಾತನಾಡಿಕೊಳ್ತಾರೆ. ನಾವು ಕೂಡಲೇ ಅವರ ಬಳಿಗೆ ಹೋದೆ. ಅಂದ್ರೆ ಅವ್ರಿಗೆ ಅವ್ರು ಇನ್ನೊಬ್ಬರ ಬಳಿ ಮಾತ್ರ ಇಲ್ಲ, ನಾನು ಸಾಯ್ತೀನಿ, ನಾನು ಸತ್ರೆ ಚೆನ್ನಾಗಿತ್ತು, ನಾನು ಯಾವಾಗ ಸಾಯ್ತೇನೋ, ಇಂಥದೇ ಮಾತುಗಳು. ಆಗ ನಾನು ಅವರ ಬಳಿಗೆ ಹೋದೆ. ನಾನು ಕೇಳ್ದೆ, ನಿನ್ಗೆ ಗುಣ ಆಗ್ಬೇಕಾ, ನೀವು ಸಾಯ್ಬೇಕಾ? ಇಲ್ಲ, ಗುಣ ಆಗ್ಬೇಕು. ಆಗ ನಾನು ಅವ್ರಿಗೆ ಹೇಳ್ದೆ, ನೀವು ಗುಣ ಆಗದಾದ್ರೆ ನಿಮ್ಮ ಮೇಲೆ ಮರಣ ಮಾತನಾಡಿಕೊಳ್ಳೋದನ್ನ ನಿಲ್ಲಿಸ್ರಿ. ಇಲ್ಲಿವ್ರಿಗೆ ಎಷ್ಟು ಸತಿ ಮರಣ ಮಾತನಾಡಿದಿರೋ ಅದಕ್ಕಾಗಿ ದೇವ್ರ ಮುಂದೆ ಪಶ್ಚಾತ್ತಾಪಪಟ್ಟು ಅದನ್ನ ದೇವರೇ ನಾನು ಮಾತನಾಡಿದೆಲ್ಲವೂ ಯೇಸು ಕ್ರಿಸ್ತನ ಹೆಸರಲ್ಲಿ ರದ್ದಾಗ್ಲಿ, ಯೇಸುವಿನ ರಕ್ತದಿಂದ ಅದು ರದ್ದಾಗ್ಲಿ ಎಂಬುದಾಗಿ ಕೇಳ್ರಿ ಎಂಬುದಾಗಿ ಹೇಳಿದೆ. ಗುಣ ಆಗ್ಲೇಬೇಕೆಂಬುದು ಮನಸ್ಸು ನಿಮ್ಗೆ ಇಷ್ಟ ಇದ್ರೆ, ನಿಮಗೆ ಇಷ್ಟ ಇದ್ರೆ ನೀವು ಮರಣ ಮಾತನಾಡಬಾರ್ದು. ಅವರ ಬಳಿ ನಾನು ಪಶ್ಚಾತ್ತಾಪದ ಪ್ರಾರ್ಥನೆ ಮಾಡಿಸಿದೆ. ಅವ್ರು ಮಾತನಾಡಿದ ಮಾತುಗಳನ್ನ ರದ್ದು ಮಾಡುವಂತ ದೇವರ ಮುಂದೆ ಅವರು ಬೇಡಿದ್ರು. ನಂತರದಲ್ಲಿ ನಾನು ಅವ್ರಿಗೆ ಪ್ರಾರ್ಥಿಸಿದೆ. ನಂತರದಲ್ಲಿ ಅವರು ಜೀವನ ಬಯಸೋರಾದ್ರು. ಹಾಗಾಗಿ ನಾವು ಮರಣದ ಸಂದರ್ಭಕ್ಕೆ ಸಿಕ್ಕಿಕೊಂಡ್ರೆ ವಾಕ್ಯ ನಮಗೆ ಕಲಿಸಿಕೊಳ್ತಾರೆ ಏನಂತೆ, ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನು. ದೇವರು ನಮಗೆ ಮಾಡಿದ ರಕ್ಷಣಾ ಕಾರ್ಯಗಳನ್ನ ಸಾರ್ತೇನೆ. ಆಮೇಲೆ ಅಲ್ಲಿ ಇನ್ನೊಂದು ಮಾತಿದೆ, ಯಾಹು ನನ್ನನ್ನು ಕಠಿಣವಾಗಿ ಶಿಕ್ಷಿಸಿದನು. ದೇವರು ಶಿಕ್ಷಿಸಿದ ಅಂತ ಹೇಳಿದ್ರೆ ನಮ್ಮನ್ನೆಲ್ಲೋ ತಿದ್ದಿದ್ದ. ಹೌದು, ದಂಡನೆಗೂ ಶಿಕ್ಷೆಗೂ ಬಹಳ ವ್ಯತ್ಯಾಸ. ನಾವು ತಿದ್ದಿಕೊಳ್ಳುವುದಕ್ಕಾಗಿ ದೇವರು ನಮಗೆ ಕೊಡುವಂತ ಕೆಲವು ಬಾಧೆಗಳಿದೆ, ತಿದ್ದಿಕೊಳ್ಳುವುದಕ್ಕಾಗಿ, ಅದು ಶಿಕ್ಷಣ. ಹಾಗಾಗಿ ಶಿಕ್ಷಿಸಿದನು, ಮರಣಕ್ಕೆ ಒಪ್ಪಿಸಲಿಲ್ಲ. ಹಾಗಾಗಿ ನಾನು ಸಾಯುವುದಿಲ್ಲ. ನಿಮ್ಗೆ ಇದ್ರ ಬಗ್ಗೆ ಏನಾದ್ರೂ ಹೇಳಿದ್ರೆ ಹೇಳ್ಬಹುದು. ಸೊ ಹಾಗಿದ್ರೆ ಇಲ್ಲಿ ನನಗೆ ಅನ್ಸುವಂತ ವಿಷಯ ಏನಂದ್ರೆ, ನಾವು ಪ್ರಾರಂಭದಿಂದ ನೋಡಿದಾಗೆ ಸೈತಾನ ತನ್ನ ಭಯವನ್ನ ಬಿತ್ತಿ ನಮ್ಮನೆ ಮರಣನ ತರೋದಕ್ಕೆ ಪ್ರಯತ್ನಿಸ್ತಿದ್ದಾನೆ. ಆದ್ರೆ ಕರ್ತನು ತನ್ನ ವಾಕ್ಯವನ್ನ ಬಿತ್ತಿ ಜೀವವನ್ನ ತರಬೇಕಂತ ಬಯಸ್ತಿದ್ದಾರೆ. ಯಾಕಂದ್ರೆ ಯೋಹಾನ ಬರೆದ ಸುವಾರ್ತೆ 6:63 ನಾವು ನೋಡ್ತೀವಿ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ, ನನ್ನ ಮಾತುಗಳು ಜೀವವು ಆತ್ಮವೂ ಆಗಿದೆ ಎಂಬುದು. ಸೊ ಹಾಗಿದ್ರೆ ಯೇಸು ಸ್ವಾಮಿ ತನ್ನ ಮಾತುಗಳಿಂದ ನಮ್ಮನ್ನು ಗುಣಪಡಿಸ್ತಾರೆ ಅನ್ನೋದನ್ನ ನೀವು ತುಂಬಾ ಸುಂದರವಾಗಿ ಹೇಳಿದ್ರಿ. ಸೊ ಹಾಗಿದ್ರೆ ಈಗ ನಮಗಿರುವಂತ ಒಂದೇ ಆಯುಧ ವಾಕ್ಯವೇ. ವಾಕ್ಯವೇ ಶ್ರೀರಕ್ಷೆ ಅಂತ ಹೇಳಿದ್ರು ತಪ್ಪಿಲ್ಲ. ಸೊ ವಾಕ್ಯವೇ. ನೀವು ಇದನ್ನ ಹೇಳಿದ್ರಿಂದ ಒಂದು ಉದಾಹರಣೆ ಜ್ಞಾಪಕಕ್ಕೆ ಬರ್ತದೆ. ಟೆರಿಮೈಸನ್ ಅಂತ ಒಬ್ಬ ಸೇವಕರು, ಅವರು ಆರ್ಮಿಲಿದ್ದವರು, ಅಮೆರಿಕದ ಆರ್ಮಿಲಿದ್ದವರು. ಆಗಿನ್ನು ಮದುವೆ ಆಗಿರ್ಲಿಲ್ಲ. ಒಂದು ದಿವಸ ಏನಾಗ್ತದೆ, ಒಂದು ಅಚಾನಕ್ ಒಂದು ಬಂದೂಕಿನಿಂದ ಸಿಡಿದ ಗುಂಡು ಮತ್ತೊಬ್ಬರ ಕೈಲಿದ್ದ ಬಂದೂಕಿನಿಂದ ಸಿಡಿದ ಗುಂಡು ಅದು ಇವರ ಕಿವಿ ಪಕ್ಕದಿಂದ ಹಾರ್ತದೆ. ಕಿವಿ ಹತ್ತಿರಕ್ಕೆ ಆಗ್ತಾ ಇರ್ತದೆ. ಅದು ವೇಗವಾಗಿ ಆ ಗುಂಡು ಕಿವಿ ಪಕ್ಕ ಚಲಿಸುವಾಗ ಅದರ ವೈಬ್ರೇಷನ್ಗೆ ಇವರ ಕಿವಿ ಅಂದಿನಿಂದ ಆ ಭಾಗದ ಯಾವ ಕಡೆ ಅದು ಹೋಯ್ತು ಆ ಭಾಗದ ಕಿವಿ ಕಿವಿಡಾಗ್ತದೆ. ಒಂದು ಕಿವಿ ಮಾತ್ರ ಕೇಳಿಸ್ತಿತ್ತು. ನಂತರದಲ್ಲಿ ಅವ್ರ ಮದುವೆ ಆದ್ರು. ತನ್ನ ಪತ್ನಿಯೊಂದಿಗೆ ಒಂದ್ ದಿವಸ ಇರುವಾಗ ಈ ಪ್ರಸ್ತಾಪ ಬಂತು, ಅವರ ಒಂದು ಕಿವಿ ಕೇಳುದಿಲ್ಲ ಅನ್ನುವಂಥದ್ದು. ಇದೆಲ್ಲ ಮಾತುಕತೆಗಳೆಲ್ಲ ನಡೆದ ಮೇಲೆ ಅವರ ಪತ್ನಿ ಹೇಳಿದ್ರು, ಯಾವ್ದಾದ್ರು ಒಂದು ವಿಷಯ ಸತ್ಯ ಇಲ್ಲ, ನಿನ್ನ ಕಿವಿಡಾಗಿದೆ ಎಂಬುವಂತ ಮಾತು ಸತ್ಯ ಇಲ್ಲ, ದೇವರು ಆತನ ಬಾಸುಂಡೆಗಳಿಂದ ನಿನ್ನನ್ನು ಗುಣ ಮಾಡಿದ್ದೇನೆ ಅನ್ನುವಂತ ಮಾತು ಸತ್ಯ. ಎರಡರಲ್ಲೂ ಒಂದು ಸತ್ಯ. ಇಲ್ಲ, ನಿನ್ನ ಕಿವಿಡಾಗಿದೆ ಅನ್ನೋದಾದ್ರೆ ಈ ವಾಕ್ಯ ಸುಳ್ಳಾಗ್ತದೆ. ಇಲ್ಲ, ಆತನ ಬಾಸುಂಡೆಯಿಂದ ಗುಣ ಆಗಿದೆ ಅನ್ನೋದಾದ್ರೆ ನಿನ್ನ ಕಿವಿಡತನ ಹೋಗ್ಲೇಬೇಕು. ಕೂಡ್ಲೆ ಅವ್ರು ಹೇಳ್ತಾರೆ, ದೇವ್ರ ವಾಕ್ಯ ಹೇಗೆ ಸುಳ್ಳಾಗ್ಲಿಕ್ಕೆ ಸಾಧ್ಯ? ಆತನ ದೇವ್ರ ವಾಕ್ಯ ಸತ್ಯ ಅದು. ಆಗ ಕೂಡ್ಲೆ ಅವ್ರು ಹೇಳ್ತಾರೆ,
ಅವ್ರ ದೇವ್ರ ವಾಕ್ಯ ಸತ್ಯ ಆಗಿರೋದಾದ್ರೆ ನಿನ್ನ ಕಿವಿ ಗುಣ ಆಗ್ಬೇಕು. ಅವ್ರ ಪತ್ನಿ ಹೇಳ್ತಾರೆ. ಅವರ ಹೃದಯಕ್ಕೆ ತಾಗಿ ಅದು ತುಂಬಾ ಅವರ ಹೃದಯಕ್ಕೆ ನಾಟ್ತದೆ. ಕೂಡ್ಲೆ ಅವರ ಸಂಜೆಯಿಂದಲೇ ಅವರು ಆತನ ಭಾಷಣಗಳಿಂದ ನನಗೆ ಗುಣವಾಯಿತು ಅನ್ನುವಂತ ಈ ವಾಕ್ಯವನ್ನ ಪದೇ ಪದೇ ಉಚ್ಚರಿಸ್ತಾರೆ. ಆ ವಾಕ್ಯವನ್ನು ಹಾಗೆ ಅವರು ಅಕ್ಷರಶಃ ತೆಗೆದುಕೊಂಡ್ರು. ಸಂಜೆ ಅವರು ಆರಂಭಿಸಿ ಕೂತು ಆ ವಾಕ್ಯ ಉಚ್ಚರಿಸಿದ್ರು, ಅಥವಾ ಒಂದು ವೇಳೆ ಆ ಮೊಣಕಾಲುಗಳಲ್ಲಿ ಉಚ್ಚರಿಸಿದ್ರು. ನಂತರದಲ್ಲಿ ನಿದ್ರೆ ಬರ್ತಿತ್ತೇನೋ ಅವರ ಆ ಕೊಠಡಿಯಲ್ಲಿ ಅಲ್ಲಿಂದ ಆಚಿಂದ ಈಚೆ ಓಡಾಡ್ತಾ ಉಚ್ಚರಿಸಿದ್ರು. ಹೀಗೆ ಸಂಜೆ ಆರಂಭಿಸಿದವರು ಹೇಳ್ತಲೇ ಇದ್ದಾರೆ. ಅವರು ಹಾಗೆ ವಾಕ್ಯವನ್ನು ಉಚ್ಚರಿಸ್ತಾ ಮುಂಜಾನೆ ಆಯ್ತು. ಇನ್ನೇನು ಸೂರ್ಯ ಉದಯ ಆಗ್ತಾನೆ ಅನ್ನುವಂತ ಸಂದರ್ಭ ಬರುವಾಗ ಇದ್ದಕ್ಕಿದ್ದ ಹಾಗೆ ಅವರ ಕಿವಿ ಕೇಳೋದಕ್ಕೆ ಆರಂಭವಾಯಿತು. ವಾಕ್ಯದಿಂದ ಜಯಿಸಿದೆ. ಇಂಥ ಉದಾಹರಣೆ ನಮಗೆ ಲಕ್ಷಗಟ್ಟಲೆ ಅಥವಾ ಕೋಟಿಗಟ್ಟಲೆ ಉದಾಹರಣೆ ಸಿಗ್ತದೆ. ದೇವರ ವಾಕ್ಯವನ್ನ ಉಚ್ಚರಿಸಿ 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 ಅವರಿಗೆ ಎದುರಾದ ಪರಿಸ್ಥಿತಿಗಳನ್ನ ಜಯಿಸಿದವರು ಅನೇಕರು. ಕೆಲವು ಭಕ್ತರು ಅವರ ಜೀವಿತದ ಸಾವಿರಾರು ಹೋರಾಟಗಳಲ್ಲಿ ಆ ಹೋರಾಟಕ್ಕೆ ತಕ್ಕ ವಾಕ್ಯದಲ್ಲಿ ತಿಳ್ಕೊಂಡು ಅದನ್ನೇ ಪದೇ ಪದೇ ಹೇಳಿ ಆ ಸಮಸ್ಯೆಗಳಿಂದ ಹೊರ ಬಂದಿದ್ದಾರೆ, ಇತರನ್ನು ಹೊರಗೆ ತಂದಿದ್ದಾರೆ. ಹಾಗಾಗಿ ದೇವರು ತನ್ನ ವಾಕ್ಯವನ್ನು ನಮ್ಗೆ ಒದಗಿಸ್ತಾನೆ. ಅದನ್ನು ನಾವು ನಮ್ಮ ನಂಬಿಕೆಯಲ್ಲಿ ಅಂಗೀಕರಿಸದಲ್ಲದೆ ಕೆಲವೊಮ್ಮೆ ಅದನ್ನ ಪ್ರಾಯೋಗಿಕವಾಗಿ ಪ್ರಯೋಗಿಸದ ಅವಶ್ಯಕತೆ ಇದೆ. ಈ ವಾಕ್ಯವು ಅಂತದೆ, ಮರಣಕರ ವಿಚಾರಕ್ಕೆ ಹೋದವರು ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹುವಿನ ಅಂದ್ರೆ ನಾನು ರಕ್ಷಕನ ದೇವರ ಕ್ರಿಯೆಗಳನ್ನ ನಾನು ಸಾರಬೇಕು. ಸೊ ಹಾಗಿದ್ರೆ ಜ್ಞಾನೋಕ್ತಿ 4:20 ಹೇಳುವಂತ ವಚನ, ನೀವ್ ಹೇಳುವಂತ ವಚನಕ್ಕೆ ಸ್ವಲ್ಪ ಸರಿ ಬೀಳುವಂತ ವಚನ ಅಂತ ಅನಿಸ್ತದೆ ನನಗೆ. ನನ್ನ ವಾಕ್ಯಗಳೇ ನಿನ್ನ ದೇಹಕ್ಕೆಲ್ಲ ಆರೋಗ್ಯವು ಎಂಬುದಾಗಿ ಹೇಳುವಂತ ವಿಷಯ ನಿಜವಾಗಿ. ನಾನು ಆಗ್ಲೇ ಒಂದು ಮಾತು ಹೇಳಿದೆ, ಮೊದಲು ತೀವ್ರ ಹೋರಾಟದಲ್ಲಿ ಒಂದು ವಾಕ್ಯ ಹೇಳ್ತೇನೆ, ನಂತರದಲ್ಲಿ ಎಲ್ಲರಿಗೂ ಅಂತ ಹೇಳಿ. ನೀವು ಅದನ್ನ ನೀವು ಪ್ರಸ್ತಾಪಿಸ್ತೀರಿ, ಬಹಳ ಸಂತೋಷವೇ. ಈಗ ಆ ಭಾಗಕ್ಕೆ ಬರೋಣ. ಸಾರ್ವತ್ರಿಕವಾಗಿ ಎಲ್ಲರಿಗೂ ದೇವರ ವಾಕ್ಯವು ದೊಡ್ಡ ಪ್ರಯೋಜನಕಾರಿ. ಜ್ಞಾನೋಕ್ತಿ 4ನೇ ಅಧ್ಯಾಯದ ಭಾಗಕ್ಕೆ ನಾವು ಬರೋಣ. ಈ ವಾಕ್ಯ ಪ್ರತಿಯೊಬ್ಬರಿಗೂ ಒಂದೊಳ್ಳೆ ಉಪದೇಶವಾಗಿ ಮಾತನಾಡ್ತದೆ. ಹೇಗೆ ಮಾತನಾಡ್ತದೆ? ಒಬ್ಬ ತಾಯಿ ತನ್ನ ಕಂದಮ್ಮನೊಂದಿಗೆ ಮಾತನಾಡಿದ ಹಾಗೆ ಮಾತನಾಡ್ತದೆ. ಹಾಗಾಗಿ ಅಲ್ಲಿ ನೀವು ಹೇಳಿದ ವಾಕ್ಯ 22, ಅವುಗಳನ್ನ ಹೊಂದುವವರೆಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ಆದ್ರೆ ಅದರ ಮೊದಲು ಇಂಥ ಮಾತುಗಳನ್ನ ಓದ್ತಾ ಬರೋಣ. ಏನಂತ ಇದೆ? ಈಗ ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡ್ಲಿಕ್ಕಾಗಿ ಕರೆ ಹೇಗಿದೆ: ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗಳು. ನಿನ್ನ ದೃಷ್ಟಿ ಅವುಗಳ ಮೇಲೆ ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅದು ಜೀವವು, ದೇಹಕ್ಕೆಲ್ಲ ಅದೇ ಆರೋಗ್ಯವು. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅವುಗಳೊಳಗಿಂದ ಜೀವಧಾರೆಗಳು ಹೊರಡುವವು. ಮರಣ ಹೊರಡತ್ತೆ ಅಂತ ಬರ್ದಿಲ್ಲ ವಾಕ್ಯದಿಂದ, ಜೀವಧಾರೆಗಳು ಹೊರಡುವವು. ದೇವರ ವಾಕ್ಯದಿಂದ ಮರಣ ಬರುತ್ತೆ ಅಂತ ಬರ್ದಿಲ್ಲ, ದೇವರ ವಾಕ್ಯದಿಂದ ಜೀವಧಾರೆ ಬರ್ತದೆ ಅಂತ ಬರ್ತದೆ. ಹಾಗಾಗಿ ವಾಕ್ಯವನ್ನೇ ಹಿಡಿದು, ವಾಕ್ಯವನ್ನೇ ಹೊಂದಿಕೊಂಡು, ವಾಕ್ಯದಿಂದಲೇ ತುಂಬಿಸಲ್ಪಟ್ಟು ವಾಕ್ಯವನ್ನೇ ನಾವು ಮಾತನಾಡುವಂಥದ್ದು, ಅದನ್ನೇ ಧ್ಯಾನಿಸುವಂಥದ್ದು. ಯಾಕಂದ್ರೆ ಹಗಲಿರುಳು ಧ್ಯಾನಿಸ್ಲಿಕ್ಕೆ ಹೇಳ್ತಾನೆ. ಇದು ಆಶೀರ್ವಾದದ ಜೀವಿತ, ಇದು ನೆಮ್ಮದಿಯ ಜೀವಿತ. ಮರಣದ ದಬ್ಬಾಳಿಕೆ ಏನು ಪ್ರಪಂಚದಲ್ಲಿ ಕಾಣ್ತಿದೆವೋ ಅವುಗಳಿಂದ ಸಂಪೂರ್ಣವಾಗಿ ವಿಮುಕ್ತರಾಗಿ ಬಿಡುಗಡೆ ಹೊಂದಿ ನೆಮ್ಮದಿಯಿಂದ ಸಮಾಧಾನದಿಂದ ಜೀವಿಸುವಂತ ಜೀವಿತ ನಮಗೆ ಅವಶ್ಯ. ಹೌದು. ತುಂಬಾ ಸುಂದರವಾಗಿ ಹೇಳಿದ್ರೆ ಅಣ್ಣ, ಈ ಮರಣ ಬರೋದಕ್ಕಿರುವಂತ ಕಾಯಿಲೆ, ಸೊ ಲೋಕದಲ್ಲಿರ್ತಕ್ಕಂತಹ ಭಯ, ಅನೇಕ ಭಯಗಳ ಕುರಿತಾಗಿ ಅನೇಕ ವಚನಗಳನ್ನ ಹೇಳಿದ್ರಿ. ತುಂಬಾ ಅದ್ಭುತವಾಗಿತ್ತು ಖಂಡಿತವಾಗ್ಲು. ಕಡೆಗೆ ಈ ಭಯವನ್ನು ಓಡಿಸುವಂಥದ್ದು, ವ್ಯಾಧಿಗಳನ್ನ ಓಡಿಸುವಂತ ವಾಕ್ಯದ ಕುರಿತಾಗಿ ಹೇಳಿದ್ರಲ್ಲ, ಸೊ ತುಂಬಾ ಅದ್ಭುತವಾಗಿತ್ತು ಅಣ್ಣ. ದೇವರಿಗೆ ಸ್ತೋತ್ರ. ಈ ಒಂದು ಪ್ರಸ್ತಾಪವನ್ನು ನಾವು ನಮ್ಮ ವೀಕ್ಷಕರ ಎದುರು ತರೋದಕ್ಕೆ ಕೃಪೆಕೊಟ್ಟ ದೇವರಿಗೆ ಸ್ತೋತ್ರ. ನಾವಿಬ್ಬರು ಸೇರಿ ಪ್ರಾರ್ಥಿಸೋಣ. ಖಂಡಿತ. ವಿಶೇಷವಾಗಿ ಬಿಡುಗಡೆ ವರ ಹೊಂದಿದವರು, ಸ್ವಸ್ಥತೆ ವರ ಹೊಂದಿದವರು, ದಯಮಾಡಿ ನಮ್ಮ ವೀಕ್ಷಕರಿಗಾಗಿ ಪ್ರಾರ್ಥಿಸ್ರಿ. ಖಂಡಿತ ಪ್ರಾರ್ಥಿಸೋಣ. ನಿಮಗೆ ದೇವರು ಸೂಚಿಸುವ ವಚನಗಳ ಸಹಿತವಾಗಿ ಅವನ್ನ ಬಿಡುಗಡೆ ಮಾಡಿ ದಯಮಾಡಿ ಪ್ರಾರ್ಥಿಸ್ರಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಯ ತಂದೆಯೇ, ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನೆ, ನಿನ್ನ ವಾಕ್ಯಗಳನ್ನ ಕರ್ತನೆ ದೂತನೋ ಎಂಬಂತೆ ಕಳುಹಿಸಿ ಗುಣಪಡಿಸುತ್ತಾನೆ ಎಂಬುದಾಗಿ ಹೇಳಿದ ಕರ್ತನೆ, ನಿನಗೆ ಸ್ತೋತ್ರಪ್ಪ.
ಈ ದಿವಸ ಕರ್ತನೆ ನೋಡುತ್ತಿರುವ ಅನೇಕರು ಮರಣ ಭಯದಿಂದಲೂ ಅಪ್ಪ ಅನೇಕ ರೀತಿಯಾದ ಭಯಗಳಿಂದ ಕರ್ತನೆ ಹಿಡಿಯಲ್ಪಟ್ಟಿರುವಾಗ ಕರ್ತನೆ, ಹೌದು ಸ್ವಾಮಿ, ನೀನು ಒಳ್ಳೆಯವನು ಕರ್ತನೆ, ನಿನಗೆ ಸ್ತೋತ್ರ. ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಹೇಳಿದ ಕರ್ತನು. ಅಪ್ಪ ಕರ್ತನೆ, ನಮ್ಮ ಮರಣ ಭಯದ ದೆಸೆಯಿಂದ ದಾಸತ್ವದೊಳಗಿದ್ದ ನಮ್ಮನ್ನ ಬಿಡಿಸುವುದಕ್ಕಾಗಿ ನೀನು ಅಪ್ಪ ಕರ್ತನೆ ರಕ್ತ ಮಾಂಸಧಾರಿಗಳಾದ ನಮಗಾಗಿ ನೀನೂ ಸಹ ರಕ್ತ ಮಾಂಸಧಾರಿಯಾಗಿ ಲೋಕಕ್ಕೆ ಬಂದೆಯಲಾದಕ್ಕಾಗಿ ಸ್ತೋತ್ರ. ನಿನಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಈ ಮರಣ ಭಯದ ದೆಸೆಯಿಂದ ಸಿಕ್ಕಿಕೊಂಡಿರ್ತಕ್ಕಂಥ ಪ್ರತಿ ಜನವು ನೋಡುತ್ತಿರುವಂತ ಈ ಸಹೋದರ, ಈ ಸಹೋದರಿ, ಕುಟುಂಬದವರು, ಈ ಅಜ್ಜ, ಈ ಅಜ್ಜಿ, ಈ ತಾಯಿ, ಈ ತಂದೆ, ಅಪ್ಪ ಈ ಮಕ್ಕಳು, ನಸರೇತಿನ ಯೇಸುವಿನ ನಾಮದಲ್ಲಿ ಅವರೊಳಗಿರುವಂತಹ ಆ ಮರಣ ಭಯ ಯೇಸುವಿನ ನಾಮದಲ್ಲಿ ರದ್ದಾಗಲಿ ಕರ್ತನೆ. ಅಪ್ಪ ಈ ಸತ್ಯ ನಿನ್ನ ವಾಕ್ಯದಲ್ಲಿ ನಾವು ನೋಡಿದ ಪ್ರಕಾರ ಕರ್ತನೆ, ಹೌದು ಸ್ವಾಮಿ, ನಿನ್ನ ಮಾತುಗಳು ಜೀವವು ಆತ್ಮವೂ ಆಗಿದೆಯಲ್ಲ ಕರ್ತನೆ. ಅಪ್ಪ ಈಗಲೇ ಅವರೊಳಗೆ ಈ ವಾಕ್ಯ ಅಪ್ಪ ಈ ಜೀವ ಹೋಗಲಿ ಕರ್ತನೆ. ಈ ಜೀವ ಅವರೊಳಗಡೆ ಕರ್ತನೆ ನುಸುಳಲಿ, ಈ ಜೀವ ಕರ್ತನೆ ಒಳಗಡೆ ಪೆನೆಟ್ರೇಟ್ ಮಾಡಲಿ ಕರ್ತನೆ. ಅಪ್ಪ ನಿನಗೆ ಸ್ತೋತ್ರ. ಅವರೊಳಗಿರ್ತಕ್ಕಂಥ ಅವರ ಆಲೋಚನೆಗಳಲ್ಲಿರ್ತಕ್ಕಂಥ ಮರಣ ಭಯ ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ ಕರ್ತನೆ. ಯೇಸುವಿನ ಹೆಸರಲ್ಲಿ ಅದರ ಬಲ, ಅದರ ಅಧಿಕಾರ ಈಗಲೇ ತೆಗೆಯಲ್ಪಡಲಿ. ಅವರ ಆಲೋಚನೆ ಇರ್ತಕ್ಕಂಥ ಶತ್ರುವಿನ ಎಲ್ಲಾ ಕೋಟೆ ಕೊತ್ತಲುಗಳು, ಶತ್ರು ಹಾಕಿದ ಎಲ್ಲಾ ಆಲೋಚನೆಗಳು, ಶತ್ರು ಹಾಕಿದ ಎಲ್ಲಾ ರೀತಿಯಾದಂತ ವಂಚನೆ, ಮರಣದ ಕುರಿತಾಗಿ ಆತನು ಹೇಳಿದ ಎಲ್ಲಾ ಸುಳ್ಳುಗಳು ಯೇಸುವಿನ ಹೆಸರಲ್ಲಿ ರದ್ದಾಗಲಿ ಕರ್ತನೆ, ರದ್ದಾಗಲಿ ಕರ್ತನೆ. ಹೌದು ಸ್ವಾಮಿ, ಯಾವುದಕ್ಕೂ ಹೆದರದೆ ನನ್ನ ಕರ್ತನು ನನ್ನೊಂದಿಗಿದ್ದಾನೆ ಎಂಬುದಾಗಿ ಇವರು ನಂಬುವಂತೆ ಇವರೊಳಗೆ ನಂಬಿಕೆಯನ್ನು ಹುಟ್ಟಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಈ ಸತ್ಯವನ್ನು ನೀವು ಅವರೊಳಗೆ ಕರ್ತನೆ ಹಾಕಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಅಪ್ಪ ಪರಿಪೂರ್ಣ ಬಿಡುಗಡೆಯನ್ನು ಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆ, ಯೋಬನ ಗ್ರಂಥದಲ್ಲಿ ನೋಡಿದ ಹಾಗೆ ಕರ್ತನೆ, ನಾವು ಯಾವುದಕ್ಕೆ ಹೆದರುತ್ತೇವೋ ಅದು ತಪ್ಪದೇ ಸಂಭವಿಸುವುದು ಎಂಬುದಾಗಿ ಹೇಳಲ್ಪಟ್ಟಂತೆ ನಾವು ಯಾವುದಕ್ಕೂ ಹೆದರದೆ ನಾವು ನಂಬುವವರಾಗಿ ಜೀವಿಸುವಂತೆ ಸಹಾಯ ಮಾಡು. ಕರ್ತನೆ, ನಂಬುವವರಾಗಿ ಜೀವಿಸುವಂತೆ ಸಹಾಯ ಮಾಡು. ನಿನ್ನ ಮೇಲೆ ಭರವಸೆಯನ್ನಿಟ್ಟು, ನಿನ್ನ ಮೇಲೆ ನಂಬಿಕೆಯನ್ನಿಟ್ಟು ನಿನ್ನ ಹಿಂದೆಯೇ ನಾವು ಬರುವುದಕ್ಕೆ ಸಹಾಯ ಮಾಡು. ಹಾಗೆ ನೀ ಮಾಡುವುದಕ್ಕಾಗಿ ಸ್ತೋತ್ರ ಅಪ್ಪ. ನಿನಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಈಗಲೂ ಕೂಡ ಕರ್ತನೆ ಅಪ್ಪ, ಇಲ್ಲಿರ್ತಕ್ಕಂಥವರು ಕರ್ತನೆ, ಕೆಲವರಲ್ಲಿರ್ತಕ್ಕಂಥ ಮರಣ ಭಯ, ಅದರ ಅಧಿಕಾರವನ್ನ, ಅದರ ಹಕ್ಕು ಪತ್ರವನ್ನ 2025 ವರ್ಷಗಳ ಹಿಂದೆಯೇ ಕಲ್ವಾರಿ ಬೆಟ್ಟದ ಶಿಲುಬೆಯ ಮೇಲೆ ಯೇಸುವಿನಿಂದ, ಅದು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿಯೇ ಅದೆಲ್ಲವನ್ನ ಜಯಿಸಿ ಆಯ್ತು ಅಪ್ಪ ಕರ್ತನ. ಅದರ ಅಧಿಕಾರವನ್ನ ಎಲ್ಲವನ್ನ ಜಯಿಸಿ ಆಯ್ತು. ಅದನ್ನ ನಿರಾಯುಧನನ್ನಾಗಿ ಮಾಡಿ ಆಯ್ತಲ್ಲ, ಅದಕ್ಕಾಗಿ ಸ್ತೋತ್ರ. ಸೈತಾನನನ್ನ ನಿರಾಯುಧನನ್ನಾಗಿ ಮಾಡಿ ಆಯ್ತಲ್ಲ, ಅದಕ್ಕಾಗಿ ಸ್ತೋತ್ರ. ನಿನಗೆ ವಂದನೆ ಸಲ್ಲಿಸ್ತೇವೆ. ಆತನ ತಲೆ ಜಜ್ಜಲ್ಪಟ್ಟಾಯ್ತು, ಅದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಿನಗೆ ವಂದನೆ ಸಲ್ಲಿಸ್ತೇವೆ. ಯಾರೊಬ್ಬರಾದ್ರೂ ಮರಣ ಭಯದಲ್ಲಿ ಸಿಕ್ಕಿಕೊಳ್ಳದೆ, ಅದರಲ್ಲಿ ಇರದೆ ಕರ್ತನದಿಂದ ಹೊರಗೆ ಬರಲಿ ಸ್ವಾಮಿ. ನೀನಿದ್ದಿ, ನಿನ್ನ ವಾಕ್ಯಗಳು ನಮಗವೇ, ನಿನ್ನ ಆತ್ಮನು ನಮಗಿದ್ದಾನೆ, ನಿನ್ನ ರಕ್ತವು ನನಗದೆ ಎಂಬುದಾಗಿ ಕರ್ತನೆ ಅದರ ಮೇಲೆ ಭರವಸೆಯಿಂದ ಜೀವಿಸುವುದಕ್ಕೆ ಸಹಾಯ ಮಾಡು. ಕೃಪೆ ಕೊಟ್ಟು ನಡೆಸೆಂದು ಕೇಳಿಕೊಳ್ಳುತ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆಯೇ, ಆಮೆನ್, ಆಮೆನ್. ಕೃಪೆಯ ತಂದೆಯೇ, ಪ್ರಿಯ ವೀಕ್ಷಕರನ್ನ ಕನಿಕರಿಸುವೆ. ಕರ್ತನಾದ ಯೇಸುವೆ, ನೀನು ಎಲ್ಲಿ ಬಂದೆಯೋ ಅಲ್ಲಿ ಬಿಡುಗಡೆ ಉಂಟಾಗಿದೆಯಲ್ಲ. ಮರಣ ಭಯದ ದೆಸೆಯಲ್ಲಿ ಸಿಕ್ಕಿಕೊಂಡ ನಿನ್ನ ಮಕ್ಕಳಿಗೆ ಈಗ ಬಿಡುಗಡೆ ಆಗುವಂತೆ ನಿನ್ನ ಪ್ರಸನ್ನತೆ ಅವರಿಗೆ ಬರಲಿ. ವೈರಿ ಅವ್ರನ್ನ ಎಲ್ಲಿ ಹಿಡಿದಿಟ್ಟಿದ್ದಾನೋ ಆ ಕ್ಷೇತ್ರಕ್ಕೆ ನೀನು ಬಾ ಸ್ವಾಮಿ. ಅದು ಆಸ್ಪತ್ರೆಯೋ, ಮನೆಯೋ, ಅವರ ಕೊಠಡಿಯೋ, ಅಥವಾ ಅದು ರಸ್ತೆಯೋ, ಅಥವಾ ಅವ್ರಿಗೆ ಅರಿವಿಲ್ಲದ ಜಾಗವೋ, ಯಾವ ಆಪತ್ತಿನ ಸನ್ನಿವೇಶವೋ, ಕರ್ತನಾದ ಯೇಸುವೆ ನೀನೀಗ ಅಲ್ಲಿ ಬಾ. ಈಗ ಬಿಡುಗಡೆ ಕೊಡು ಕರ್ತನೆ. ದುರ್ಮರಣಗಳಿಗೆ ನನ್ನ ಜನರು ಒಳಗಾಗದಿರಲಿ ಯೇಸುವಿನ ಹೆಸರಿನಲ್ಲಿ. ಕೊಲೆ ಆಪತ್ತುಗಳಿಗೆ ಒಳಗಾಗದಿರಲಿ, ಅಪಘಾತಗಳಿಗೆ ಒಳಗಾಗದಿರಲಿ, ಆತ್ಮಹತ್ಯೆಗೆ ಒಳಗಾಗದಿರಲಿ, ಮರಣಕರ ವ್ಯಾಧಿಯಿಂದ ಬಿಡುಗಡೆ ಹೊಂದುವಂತೆ ಏಸಪ್ಪ ನೀನು ಬಂದು ನಿನ್ನ ಕನಿಕರದಿಂದ ಅವರಿಗೆ ಬಿಡುಗಡೆಯನ್ನು ಕೊಡು. ನಿನ್ನ ಹಸ್ತವನ್ನ ಅವರ ಮೇಲೆ ಚಾಚು, ಅವರ ಕಣ್ಣೀರನ್ನು ಹೊರೆಸು. ಭಯದ ಆತ್ಮವನ್ನು ಬಿಟ್ಟು ಹೋಗಲಿ, ಮರಣದ ಆತ್ಮ ಬಿಟ್ಟು ಹೋಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕನಿಕರಿಸು. ಕರ್ತನೇ, ನಿನ್ನ ವಾಕ್ಯವನ್ನು ಒದಗಿಸಪ್ಪ. ನಿನ್ನ ಮಕ್ಕಳು ನಿನ್ನ ವಾಕ್ಯವನ್ನ ಪಡಕೊಂಡು ಅದನ್ನ ಪದೇ ಪದೇ ಉಚ್ಚರಿಸುವಂತೆ, ವಿಶ್ವಾಸದಲ್ಲಿ ಬೆಳೆಯುವಂತೆಯು, ನಿನ್ನ ಜೀವನ ಪಡಕೊಳ್ಳುವಂತೆ ಈ ವಾಕ್ಯ ಅವರೊಳಗೆ ನಿನ್ನ ಜೀವಧಾರೆಯನ್ನು ತರಲಿಕ್ಕಾಗುವಂತೆ, ನಿನ್ನ ಮಕ್ಕಳು ಜೀವ ಸಮೃದ್ಧಿಯಲ್ಲಿ ಸಮಾಧಾನದಲ್ಲಿ ಜೀವಿಸುವಂತೆ, ಕ್ರಿಸ್ತ ಯೇಸುವಿನಿಂದ ಆದ ಸಮಾಧಾನ ಹೃದಯಗಳಲ್ಲಿ ಯಜಮಾನನಂತೆ ಇದ್ದು ತೀರ್ಪು ಹೇಳುವಂತೆ ಅಪ್ಪ ನೀನು ಕರ್ತನಾದ ಯೇಸುವೆ ನೀನು ವಾಗ್ದಾನ ಮಾಡಿದ ಜೀವ, ಸಮೃದ್ಧಿಕರವಾದ ಜೀವ ಅವರೊಳಗೆ ಪ್ರಸರಿಸುವಂತೆ ಆಶೀರ್ವದಿಸಿರಿ, ಆಶೀರ್ವದಿಸಿರಿ ಕರ್ತನೆ. ಯಾವ ಯಾವ ವಿಧದಲ್ಲಿ ಮರಣವು ವ್ಯಾಪಿಸುವಂತೆ ಮರಣದ ಆತ್ಮ ನಾಡಿನ ಮೇಲೆ ಕಳಿಸಲ್ಪಟ್ಟಿದೆಯೋ ಕರ್ತನಾದ ಯೇಸುವೆ 2000 ವರ್ಷಗಳಿಂದ ನೀನು ಅದನ್ನು ಕಲ್ವಾರಿ ಶಿಲುಬೆಯಲ್ಲಿ ಮುರಿದಿರುವುದರಿಂದ ಈಗ ಅವೆಲ್ಲವೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ರದ್ದಾಗಲಿ, ಅವುಗಳ ಪ್ರಾಬಲ್ಯ ಮುರಿಯಲ್ಪಡಲಿ, ನಿನ್ನ ಜೀವ ನಾಡಿನ ಮೇಲೆ ಬಿಡುಗಡೆ ಆಗಲಿ. ಕರ್ತನೆ, ಮಕ್ಕಳ ಕಣ್ಣೀರನ್ನ ಒರೆಸು, ನಿನ್ನ ಜೀವವನ್ನು ಅನುಗ್ರಹಿಸು, ಆಶೀರ್ವದಿಸು.
ಅವರು ನಿನ್ನ ಜೀವನ ಪಡ್ಕೊಂಡು ಸ್ತುತಿಸುವುದರಿಂದ ನಿನಗೆ ಹೆಚ್ಚೆಚ್ಚಾಗಿ ಮಹಿಮೆ ಆಗಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮೆಲ್ಲರನ್ನ ಯಥೇಚ್ಛವಾಗಿ ಆಶೀರ್ವದಿಸಲಿ. ವಂದನೆಗಳು.